ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಏನೆಲ್ಲ ಈ ರಾಸಾಯನಶಾಸ್ತ್ರದ ಪರಿಕಲ್ಪನೆ ಮೇಲೆ ಏನೇನು ಪ್ರಶ್ನೆಗಳು ಬರುತ್ತೆ ಅದಕ್ಕೆ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಆ ವಿಡಿಯೋನ ನೋಡಿ. ಈ ಪೊಲೀಸ್ ಕಾನ್ಸ್ಟೇಬಲ್ ಆ್ಯಂಡ್ ಅದರ್ ಎಕ್ಸಾಮ್ಗೆ ಬೇಸ್ಮೆಂಟ್ಗೆ ಏನು ಈ ರಾಸಾಯನಶಾಸ್ತ್ರದ ಪರಿಕಲ್ಪನೆಗಳು ಬರುತ್ತೆ, ಏನು ಟಾಪಿಕ್ಗಳು ಬರುತ್ತೆ, ಆ ಟಾಪಿಕಲ್ಲಿ ಕೆಲವೊಂದು ಟಾಪಿಕ್ಗಳು ಉಳ್ಕೊಂಡಿತ್ತು. ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಒಂದು 4.5 ಗಂಟೆ ಇರ್ಬೋದು, ಆ ಎರಡೂ ಸೇರಿ. ಎರಡೂ ವಿಡಿಯೋನ ನೋಡಿಕೊಂಡ್ರೆ ನಿಮಗೆ ರಾಸಾಯನಶಾಸ್ತ್ರದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆಗಳು ಬರಲಿ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಲ್ಲಿ ಉಳ್ಕೊಂಡಿರ್ತಕ್ಕಂಥ ಟಾಪಿಕನ್ನು ನಾನು ಇಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಕೊಲಾಯ್ಡ್ಸ್ ಕಲಿಲದ ಕಣಗಳು ಅಂತ ಬರುತ್ತೆ. ಈ ಕಲಿಲಗಳು ಆರ್ ಕೊಲಾಯ್ಡ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ ಅಂದರೆ, ನೋಡಿ ಎಕ್ಸಾಂಪಲ್, ಈಗ ಮಿಶ್ರಣ ಮತ್ತು ನೈಜ ದ್ರಾವಣ ಅಂತ ಕರಿತೀವಿ ನಾವು. ಅಂದರೆ ದಟ್ ಈಸ್ ಟ್ರೂ ಸೊಲ್ಯೂಷನ್ ಆ್ಯಂಡ್ ಸಸ್ಪೆನ್ಷನ್ ಅಂತ. ಈಗ ಟ್ರೂ ಸೊಲ್ಯೂಷನ್ ಅಂದರೆ ಏನು, ನೈಜ ದ್ರಾವಣ ಅಂದರೆ ಏನು? ನೋಡಿ, ಈಗ ಉಪ್ಪು ಮತ್ತು ನೀರನ್ನು ಮಿಕ್ಸ್ ಮಾಡಿದಾಗ ಅಲ್ಲಿ ಉಪ್ಪು ಯಾವುದು ನೀರು ಯಾವುದು ಅಂತ ಗೊತ್ತಾಗಲ್ಲ ನಮಗೆ. ಅಂದರೆ ಆ ಘಟಕಾಂಶಗಳಲ್ಲಿ ಏಕರೂಪತೆಯನ್ನು ಹೊಂದಿರತಕ್ಕಂಥ ದ್ರಾವಣಕ್ಕೆ ನಾವು ನೈಜ ದ್ರಾವಣ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ಆ ಘಟಕಾಂಶಗಳು ಆ ನೈಜ ದ್ರಾವಣ ಅದಕ್ಕಿಂತ ಬೇರೆ ಥರ ಇರತಕ್ಕಂತಹ ಒಂದು ದ್ರಾವಣಕ್ಕೆ ಮಡ್ಡಿ ಮಿಶ್ರಣ ಅಂತ ಕರಿತೀವಿ, ಸಸ್ಪೆನ್ಷನ್ ಅಂತ ಕರಿತೀವಿ. ಈ ಮಡ್ಡಿ ಮಿಶ್ರಣ ಮತ್ತು ನೈಜ ದ್ರಾವಣದ ಮಧ್ಯದ ಸ್ಥಿತಿಯ ದ್ರಾವಣಕ್ಕೆ ನಾವೇನಂತ ಕರಿತೀವಿ, ಕೊಲಾಯ್ಡ್ಸ್ ಆರ್ ಕಲಿಲದ ಕಣಗಳು ಅಂತ ಕರಿತೀವಿ. ಈ ಕಲಿಲದ ಕಣಗಳು ಇರೋದ್ರಿಂದಲೇ ನಮಗೆ ಇವತ್ತು ಈ ಬಣ್ಣ ಬಣ್ಣದ ಪ್ರಪಂಚ ಕಾಣ್ತಾ ಇದೆ ಸ್ನೇಹಿತರೆ. ಈ ಕಲಿಲದ ಕಣಗಳು ಇರೋದ್ರಿಂದ ಯಾಕೆ ಬಣ್ಣ ಬಣ್ಣದ ಪ್ರಪಂಚ ಕಾಣ್ತಾ ಇದೆ ಅಂದರೆ, ಈ ಸೂರ್ಯನಿಂದ ಬರ್ತಕ್ಕಂತಹ ಬೆಳಕು ವಾತಾವರಣಕ್ಕೆ ಎಂಟ್ರಿ ಆದಾಗ ಆ ಬೆಳಕನ್ನು ಚದುರಿಸ್ತಕ್ಕಂತಹ ಕೆಲಸವನ್ನು ಯಾವುದು ಮಾಡುತ್ತೆ ಅಂತ ಕೇಳಿದ್ರೆ ಈ ಕಲಿಲದ ಕಣಗಳು ಮಾಡ್ತಾ ಇರುತ್ತೆ. ಓಕೆ, ಈ ಕಲಿಲದ ಕಣಗಳ ಲಕ್ಷಣಗಳ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಹಾಗಾದರೆ ಈ ಕಲಿಲದ ಕಣಗಳು ಹೇಗಿರುತ್ತೆ? ಒಂದು ದ್ರಾವಣ ತಗೊಳ್ಳಿ, ಆ ದ್ರಾವಣದಲ್ಲಿ ಈ ಕಲಿಲದ ಕಣಗಳು ಏನಾಗಿರುತ್ತೆ ಅಂದರೆ ದಟ್ ಈಸ್ ಅಡ್ಡ ದಿಡ್ಡಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಏನು ಮಾಡ್ತಾ ಇರುತ್ತೆ, ಚಲಿಸ್ತಾ ಇರುತ್ತೆ. ಈ ಕಲಿಲದ ಕಣಗಳು ಅಡ್ಡ ದಿಡ್ಡಿಯಾಗಿ ಚಲಿಸ್ತಕ್ಕಂಥ ಚಲನೆಗೆ ನಾವೇನಂತ ಕರಿತೀವಿ ಅಂದರೆ, ನಾವು ಕರೆಯೋ ಮುಂಚೆ ಈ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಬ್ರೌನಿಯನ್. ಹಾಗಾಗಿ ಈ ಚಲನೆಯನ್ನು ಬ್ರೌನಿಯನ್ ಚಲನೆ ಅಂತ ಕರಿತೀವಿ ಸ್ನೇಹಿತರೆ. ಎಕ್ಸಾಮಲ್ಲಿ ಕೇಳ್ತಾನೆ, ಬ್ರೌನಿಯನ್ ಚಲನೆ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಕಲಿಲದ ಕಣಗಳ ಅಡ್ಡ ದಿಡ್ಡಿ ಚಲನೆಗೆ ನಾವೇನಂತ ಕರಿತೀವಿ, ಬ್ರೌನಿಯನ್ ಚಲನೆ. ಹಾಗೆ ಈ ಕಲಿಲದ ಕಣಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ. ಏನು ಸಾಮರ್ಥ್ಯ ಇದೆ ಅಂದರೆ, ಬೆಳಕನ್ನು ಚದುರಿಸಿ ಅದರ ಪಥವನ್ನು ನಿರ್ಮಾಣ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ಯಾವುದಕ್ಕೆ ಇದೆ ಅಂತ ಕೇಳಿದ್ರೆ ಕಲಿಲದ ಕಣಗಳಿಗೆ ಇದೆ. ಆ ಕಲಿಲದ ಕಣಗಳು ಬೆಳಕನ್ನು ಚದುರಿಸುವ ವಿದ್ಯಮಾನವನ್ನು ಮೊಟ್ಟ ಮೊದಲು ಪತ್ತೆ ಹಚ್ಚಿ ವಿವರಣೆ ಮಾಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಟಿಂಡಾಲ್. ಹಾಗಾಗಿ ಆ ಕಲಿಲದ ಕಣಗಳು ಬೆಳಕನ್ನು ಚದುರಿಸ್ತಕ್ಕಂತಹ ಒಂದು ವಿದ್ಯಮಾನ ಇದೆಯಲ್ವಾ, ಒಂದು ಫಿನೋಮಿನಿ ಇದೆಯಲ್ವಾ, ಅದಕ್ಕೆ ಟಿಂಡಾಲ್ ಪರಿಣಾಮ. ಸಾಮಾನ್ಯವಾಗಿ ಈ ಟಿಂಡಾಲ್ ಅಂತಕ್ಕಂತಹ ಪರಿಣಾಮ ಈ ಕೆಳಕಂಡ ಯಾವ ದ್ರಾವಣದಲ್ಲಿ ನಡೆಯುತ್ತೆ ಅಥವಾ ಈ ಕೆಳಕಂಡ ಯಾವುದರಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಕಲ್ಲಿದ ಕಣಗಳಲ್ಲಿ ನಡೆಯುತ್ತೆ. ಕಲ್ಲಿದ ಕಣಗಳಿಗೆ ವಿಶೇಷವಾಗಿರ್ತಕ್ಕಂಥ ಗುಣ ಏನಪ್ಪ ಅಂದರೆ ಬೆಳಕನ್ನು ಚದುರಿಸಿ ಅದರ ಪಥವನ್ನು ತೋರಿಸ್ತಕ್ಕಂಥ ಗುಣ ಇದೆ. ಇದಕ್ಕೆ ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಈ ಬೆಳಕನ್ನು ಚದುರಿಸ್ತಕ್ಕಂಥ ಈ ಕಲ್ಲಿದ ಕಣಗಳು ಆ ದ್ರಾವಣದಲ್ಲಿ ಅಡ್ಡ ದಿಡ್ಡಿಯಾಗಿ ಚಲಿಸ್ತಾ ಇರುತ್ತೆ. ಆ ಅಡ್ಡ ದಿಡ್ಡಿಯಾಗಿ ಚಲಿಸ್ತಕ್ಕಂತಹ ಈ ಕಲ್ಲಿದ ಕಣಗಳ ವಿಶೇಷ ಗುಣಕ್ಕೆ ನಾವೇನಂತ ಕರಿತೀವಿ, ಬ್ರೌನಿಯನ್ ಮೂಮೆಂಟ್, ಬ್ರೌನಿಯನ್ ಚಲನೆ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಒಂದು ದ್ರಾವಣ ಇರಲಿ ಅಥವಾ ಈ ಗಾಳಿ ಅಂತಕ್ಕಂಥ ಒಂದು ಮಿಶ್ರಣ ತಗೊಳ್ಳಿ, ಈ ಮಿಶ್ರಣದಲ್ಲಿ ಕಲ್ಲಿದ ಕಣಗಳು ಯಾವತ್ತೂ ಕೂಡ ಏನಾಗ್ತಾ ಇರುತ್ತೆ, ಬೆಳಕನ್ನು ಚದುರಿಸ್ತಾ ಇರುತ್ತೆ, ಅಡ್ಡ ದಿಡ್ಡಿಯಾಗಿ ಚಲಿಸ್ತಾನೂ ಕೂಡ ಇರುತ್ತೆ. ಈ ಚಲಿಸ್ತಾ ಇರ್ತಕ್ಕಂತಹ ಕಲ್ಲಿದ ಕಣಗಳು ಏನಾದರೂ ತಳ ಸೇರತ್ತಾ ಸ್ನೇಹಿತರೆ? ತಳ ಸೇರಿದ್ರೆ ಆ ಕಣಗಳು ಅವು ಕಲ್ಲಿದ ಕಣಗಳು ಆಗಲ್ಲ. ಯಾಕಂದರೆ ಈ ಕಲ್ಲಿದ ಕಣಗಳು ಒಂದು ದ್ರಾವಣ ಅಥವಾ ಮಿಶ್ರಣದಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಅಡ್ಡಾದಿಡ್ಡಿಯಾಗಿ ಚಲಿಸ್ತಾ ಇರುತ್ತೆ. ಅವು ಎಂದಿಗೂ ಕೂಡ ತಳವನ್ನು, ಆ ವಸ್ತುವಿನ ತಳವನ್ನು, ಆ ಸಂಗ್ರಹಕದ ತಳವನ್ನು ಸೇರೋದಿಲ್ಲ. ಇದು ಒಂದು 4 ಈ ಪಾಯಿಂಟ್ಸ್ನ ಮೇಲೆ PC-ಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥ ಸಂಭವ ಇರುತ್ತೆ ಸ್ನೇಹಿತರೆ. ಬೆಳಕನ್ನು ಚದುರಿಸ್ತಕ್ಕಂಥ ವಿದ್ಯಮಾನಕ್ಕೆ ಏನಂತ ಕರೀತಾರೆ, ಅಥವಾ ಕಲ್ಲಿದ ಕಣಗಳು ಅಡ್ಡಾದಿಡ್ಡಿಯಾಗಿ ಚಲಿಸ್ತಕ್ಕಂಥ ಚಲನೆಗೆ ಏನಂತ ಕರೀತಾರೆ, ಕಲ್ಲಿದ ಕಣಗಳು ತಳ ಸೇರತ್ತಾ ಆ ತಳ ಸೇರಲ್ವಾ, ಈ ಥರ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಈ ಕಲಿಲದಿಂದ ಆಗಿರ್ತಕ್ಕಂಥ ಮಿಶ್ರಣ ಇದೆಯಲ್ವಾ, ಇದ್ರ ಮೇಲೂ ಕೂಡ ಕೆಲವು ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಉದ್ಭವವಾಗುತ್ತೆ. ದ್ರವದಲ್ಲಿ ಅನಿಲ ಅಂದರೆ ಈ ದ್ರವ ಅಂತಕ್ಕಂಥದ್ದು ಪ್ರಸರಣ ಹಂತ ಮಾಧ್ಯಮ ಆಗಿದ್ದರೆ
ನೆಕ್ಸ್ಟ್ ಪ್ರಸರಣ ಮಾಧ್ಯಮ ಅನಿಲ, ಅಂದರೆ ಅನಿಲದಲ್ಲಿ ದ್ರವ ಚಲಿಸೋದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂದರೆ ಏರೋಸಾಲ್. ಇಲ್ಲಿ ಏರ್ ಅಂತಕ್ಕಂಥದ್ದು ಪ್ರಸರಣ ಹಂತ, ಕ್ಲಿಯರ್. ಇಲ್ಲಿ ಏರ್ ಅಂತಕ್ಕಂಥದ್ದು ಪ್ರಸರಣ ಮಾಧ್ಯಮ, ಅದರಲ್ಲಿ ನೀರಿನ ಥರ ಅಂಶಗಳು ಮೂವ್ ಆಗ್ತಾ ಇದ್ರೆ ಅದಕ್ಕೆ ನಾವೆಂತ ಕರಿತೀವಿ, ದ್ರವದಲ್ಲಿ ಅನಿಲ. ಇದು ಒಂದು ಕಲಿಲದ ವಿಶೇಷತೆ ಸ್ನೇಹಿತರೆ. ಇಲ್ಲಿ ಮಂಜು, ಮೋಡಗಳು ಇದರಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ಬೋದು. ಬಟ್ ಇಂಪಾರ್ಟೆಂಟ್, ಬ್ರೌನಿಯನ್ ಚಲನೆ, ಟಿಂಡಾಲ್ ಪರಿಣಾಮ, ಕಲಿಲದ ಕಣಗಳು ಎಂದಿಗೂ ಕೂಡ ತಳವನ್ನು ಸೇರಲ್ಲ. ನೋಡಿ ಈ 4 ಕ್ರಿಯೆಗಳನ್ನು ನೋಡಿ. ಈ 4 ಕ್ರಿಯೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಒಂದು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಆಕ್ಸಿಡೇಷನ್ ಅಂತ ಕರಿತೀವಿ. ಇನ್ನೊಂದು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ರಿಡಕ್ಷನ್ ಅಂತ ಕರಿತೀವಿ. ಇನ್ನೊಂದು ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಇದು ಹೊಸ ಬುಕ್ಕಲ್ಲಿ ಬಂದಿರತಕ್ಕಂಥದ್ದು, ಈ ವರ್ಷ ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬ ಹಾಟೆಸ್ಟ್ ರಿಯಾಕ್ಷನ್ ಇದು. ಇದಕ್ಕೆ ಪ್ರಿಸಿಪಿಟೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಇನ್ನೊಂದು ತಟಸ್ಥೀಕರಣ ಕ್ರಿಯೆ, ದಟ್ ಇಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ ಈ ರಾಸಾಯನಿಕ ಕ್ರಿಯೆಗಳೇನಿದೆ, ಈ ಕ್ರಿಯೆಗಳ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಗಾಗ ಪ್ರಶ್ನೆಗಳು ಬರ್ತಾ ಇರುತ್ತೆ. ಆದರೆ ಉತ್ಕರ್ಷಣ ಕ್ರಿಯೆ ಅಂದರೆ ಏನಿಲ್ಲ, ಯಾವುದೇ ಒಂದು ವಸ್ತು ಆಮ್ಲಜನಕವನ್ನು ತೆಗೆದುಕೊಂಡು ಹೈಡ್ರೋಜನ್ ಏನಿದೆ ಆ ಹೈಡ್ರೋಜನನ್ನು ಬಿಡ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ, ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಎಕ್ಸಾಂಪಲ್, ಈ ಕಬ್ಬಿಣದಂತಹ ಲೋಹ ಏನು ಮಾಡುತ್ತೆ, ಆಮ್ಲಜನಕವನ್ನು ತಗೊಳತ್ತೆ. ಈಗ ಎಕ್ಸಾಂಪಲ್, ಕಬ್ಬಿಣದಂತಹ ಲೋಹ ಆಮ್ಲಜನಕವನ್ನು ತಗೊಂಡು ಏನಾಗತ್ತೆ ಸರ್, ತುಕ್ಕು ಹಿಡಿಯತ್ತೆ ಸರ್. ಹಾಗಾದರೆ ತುಕ್ಕು ಹಿಡಿತಕ್ಕಂಥದ್ದು ಯಾವ ರೀತಿಯ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ರೆ ಉತ್ಕರ್ಷಣ ಕ್ರಿಯೆಗೆ ತುಕ್ಕು ಹಿಡಿಯೋದು ಒಂದು ವಿಶೇಷವಾಗಿರ್ತಕ್ಕಂಥ ಎಕ್ಸಾಂಪಲ್ ಸ್ನೇಹಿತರೆ. ಹಾಗಾದ್ರೆ ತುಕ್ಕು ಹಿಡಿಬಾರ್ದು ಅಂದರೆ ಏನು ಮಾಡಬೇಕು, ನೀರು ಮತ್ತು ಆಮ್ಲಜನಕ ಆ ಕಬ್ಬಿಣದಂತಹ ವಸ್ತುವಿನ ಮೇಲೆ ಕೂರಬಾರ್ದು ಅನ್ನೋದಕ್ಕೆ ನೀರನ್ನು ವಿಕರ್ಷಣೆ ಮಾಡ್ತಕ್ಕಂಥ ವಸ್ತು ಯಾವುದು, ಇದು ನೀರನ್ನು ವಿಕರ್ಷಣೆ ಮಾಡ್ತಕ್ಕಂಥದ್ದು ಯಾವುದು, ಎಣ್ಣೆ ಇರ್ಬೋದು, ಡಾಂಬರ್ ಇರ್ಬೋದು, ಆಯಿಲ್ ಪೇಂಟ್ ಇರ್ಬೋದು. ಇದನ್ನೆಲ್ಲ ನಾನು ಪಾರ್ಟ್ 1ನಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಇನ್ನೊಂದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಹೊಸ ಬುಕ್ಕಲ್ಲಿ ಇರ್ತಕ್ಕಂಥದ್ದು ರ್ಯಾನ್ಸಿಡಿಟಿ ಅಂತ ಕರಿತೀವಿ, ಕಮಟುವಿಕೆ. ಹಾಗಾದ್ರೆ ಕಮಟುವಿಕೆ ಅಂದರೆ ಏನು, ಕಮಟುವಿಕೆ ಅಂದರೆ ಏನಿಲ್ಲ, ಈ ಎಣ್ಣೆ ಮತ್ತು ಬೆಣ್ಣೆ ಇರುತ್ತಲ್ವಾ, ಎಣ್ಣೆ ಮತ್ತು ಬೆಣ್ಣೆ ಇವುಗಳಲ್ಲಿ ಕರಿದ ಪದಾರ್ಥಗಳು, ಎಕ್ಸಾಂಪಲ್ ಹಪ್ಪಳ ಇರ್ಬೋದು, ಕುರ್ಕುರೆ ಇರ್ಬೋದು, ಲೇಸ್ ಇರ್ಬೋದು, ಹೋಳಿಗೆ ಇರ್ಬೋದು, ಚಪಾತಿ ಇರ್ಬೋದು. ಈ ಥರ ಎಣ್ಣೆ, ಬೆಣ್ಣೆ, ತುಪ್ಪದಲ್ಲಿ ಕರಿದ ಪದಾರ್ಥಗಳನ್ನು ನಾವು ಹಾಗೆ ಗಾಳಿಗೆ ಬಿಟ್ಟರೆ ಆ ಗಾಳಿಲಿರ್ತಕ್ಕಂಥ ಆಮ್ಲಜನಕವನ್ನು ತಗೊಂಡು, ಅರ್ಥಾತ್ ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟು ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಆ ಕ್ರಿಯೆಗೆ ನಾವೇನಂತ ಕರಿತೀವಿ, ಕಮಟುವಿಕೆ. ಹಾಗಾದರೆ ಈ ಎಣ್ಣೆ, ಬೆಣ್ಣೆ, ತುಪ್ಪದಿಂದ ಕರಿದ ಪದಾರ್ಥಗಳು ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕನ ತಗೊಳ್ಬಾರ್ದು ಅಂದರೆ ಏನು ಮಾಡಬೇಕು, ಅಂದರೆ ಉತ್ಕರ್ಷಣೆಯನ್ನು ತಡಿಬೇಕಪ್ಪ ಅಂದರೆ ಏನು ಮಾಡಬೇಕು, ಅಥವಾ ಕಮಟುವಿಕೆಯನ್ನು ತಡಿಬೇಕಂದ್ರೆ ಏನು ಮಾಡಬೇಕು, ಏನಿಲ್ಲ, ನೈಟ್ರೋಜನ್ ಅನಿಲವನ್ನು ಹಾಯಿಸಿ ಆ ನೈಟ್ರೋಜನ್ ಅನಿಲ ಇರತಕ್ಕಂತಹ ಪೊಟ್ಟಣದಲ್ಲಿ ಈ ವಸ್ತುಗಳನ್ನು ಪ್ಯಾಕ್ ಮಾಡಿದ್ರೆ ಆ ವಸ್ತುಗಳು ಏನಾಗಲ್ಲ, ಕಮಟುವಿಕೆ ಆಗಲ್ಲ. ಅರ್ಥಾತ್ ತನ್ನ ಗುಣವನ್ನು ಕಳ್ಕೊಂಡು ಕೆಟ್ಟ ವಾಸನೆಯನ್ನು ಕೊಡಲ್ಲ. ಹಾಗಾಗಿ ಕಮಟುವಿಕೆ ಅಂದ್ರೇನು, ಇದೊಂದು ಉತ್ಕರ್ಷಣ ಕ್ರಿಯೆ. ಸೊ ಕಮಟುವಿಕೆಯನ್ನು ಹೇಗೆ ತಡೆಗಟ್ಟಬಹುದು, ಆ ಕಮಟುವಿಕೆ ಅಂದರೆ ಮೀನ್ಸ್ ಆ ಎಣ್ಣೆಯಿಂದ ಕರಿದ ಪದಾರ್ಥಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸಿ ನಾವು ಕಮಟುವಿಕೆಯನ್ನು ಅದು ತಡೆಗಟ್ಟಬಹುದು. ಎಕ್ಸಾಂಪಲ್ ಲೇಸ್ ಇರ್ಬೋದು, ಕುರ್ಕುರೆ ಪ್ಯಾಕ್ ನೋಡಿದ್ರಿ ನೀವು, ಡುಮ್ಮಿ ಪ್ಯಾಕ್ ಇರುತ್ತೆ ಅಲ್ವಾ, ಆ ಪ್ಯಾಕ್ನ ಒಳಗಡೆ ಏನಿರುತ್ತೆ, ಕುರ್ಕುರೆಯನ್ನು ಯಾವುದರಲ್ಲಿ ಅವನು ಕರೆದಿರ್ತಾನೆ ಅಂದರೆ ಎಣ್ಣೆಯಲ್ಲಿ ಕರೆದಿರ್ತಾನೆ. ಆ ಎಣ್ಣೆಯಲ್ಲಿ ಕರೆದಿರೋ ಕುರ್ಕುರೆ ಗಾಳಿ ಜೊತೆಗೆ ರಿಯಾಕ್ಟ್ ಆಗಿ ಕೆಟ್ಟ ವಾಸನೆ ಬರಬಾರ್ದು, ತುಂಬ ದಿವಸ ಇರಬೇಕಪ್ಪ ಅಂದರೆ ಆ ಒಂದು ಪ್ಯಾಕಲ್ಲಿ ಯಾವ ಅನಿಲವನ್ನು ತುಂಬಿರ್ತಾನೆ, ನೈಟ್ರೋಜನ್ ಅನಿಲವನ್ನು ಹಾಯಿಸಿ ಆ ಕುರ್ಕುರೆಯ ಬಾಳಿಕೆಯನ್ನು ಏನು ಮಾಡಿರ್ತಾನೆ, ಜಾಸ್ತಿ ಮಾಡಿರ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಯಾವುದೇ ಒಂದು ವಸ್ತುವಿನಿಂದ ಆಮ್ಲಜನಕವನ್ನು ಕೀಳ್ತಕ್ಕಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ, ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಹಾಗೆ ಕಬ್ಬಿಣ ಆಮ್ಲಜನಕವನ್ನು ತಗೊಂಡ್ರೆ ಉತ್ಕರ್ಷಣ ಕ್ರಿಯೆ. ಎಕ್ಸಾಂಪಲ್, ಈಗ ಕಬ್ಬಿಣದ ಯಾವುದೇ ಒಂದು ಅದಿರುಗಳು ತಗೊಳ್ಳಿ, ಆ ಅದರಲ್ಲಿ ಏನಿರುತ್ತೆ ನೋಡಿ, ಎಕ್ಸಾಂಪಲ್ ಹೆಮಟೈಟ್ ತಗೊಳ್ಳಿ, Fe2O3O, ಅದರಲ್ಲಿ ಆಲ್ರೆಡಿ ಆಮ್ಲಜನಕದ ಅಂಶ ಇರುತ್ತೆ. ಹಾಗಾದರೆ ಆಮ್ಲಜನಕವನ್ನು ಕೀಳ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ, ಅಪಕರ್ಷಣ ಕ್ರಿಯೆ, ರಿಡಕ್ಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಲೋಹಗಳಿಂದ ನಾವು ಲೋಹಗಳನ್ನು ಬೇರೆ ಮಾಡಬೇಕು ಅಂದರೆ ಆ ಲೋಹಗಳಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಸಪ್ರೇಟ್ ಮಾಡಬೇಕಾಗತ್ತೆ. ಆ ಸಪ್ರೇಟ್ ಮಾಡ್ತಕ್ಕಂಥ ವಸ್ತುವಿಗೆ ನಾವೆಂತ ಕರಿತೀವಿ, ಅಪಕರ್ಷಣ ವಸ್ತು ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಕಬ್ಬಿಣದ ಅದರಿಂದ ಕಬ್ಬಿಣವನ್ನು ಪಡೀಲಿಕ್ಕೆ ಅಪಕರ್ಷಣಕಾರಿಯಾಗಿ ಯಾವುದನ್ನು ಬಳಸ್ತೀವಿ ಅಂತ ಕೇಳಿದ್ರೆ ಕಾರ್ಬನನ್ನು ಬಳಸ್ತೀವಿ. ಅದರಲ್ಲಿ ಕಾರ್ಬನ್ನ ಯಾವ ಬಹುರೂಪವನ್ನು ಬಳಸ್ತೀವಿ ಅಂತ ಕೇಳಿದ್ರೆ ಕೋಕನ್ನು ಬಳಸ್ತೀವಿ,
ಕೋಗ್ ಈಸ್ ಎ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಇದ್ರ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಬರುತ್ತೆ. ಸೊ ನೆಕ್ಸ್ಟ್ ಪ್ರಕ್ಷೇಪಣಾ ಕ್ರಿಯೆ, ಪ್ರಿಸಿಪಿಟೇಷನ್ ರಿಯಾಕ್ಷನ್. ನೋಡಿ ಇಲ್ಲಿ ಎರಡು ದ್ರಾವಣ ಇದೆ, ಯಾವುದಾದ್ರು ದ್ರಾವಣ ತಗೊಳ್ಳಿ. ಸರ್ ದ್ರಾವಣ ಅಂದರೆ ಏನು? ಲವಣ ಮತ್ತು ನೀರು ಮಿಶ್ರಣ ಆಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ದ್ರಾವಣ ಅಂತ ಕರಿತೀವಿ. ಎಕ್ಸಾಂಪಲ್, ಉಪ್ಪನ್ನು ನೀರಲ್ಲಿ ಹಾಕಿದ್ರೆ ಉಪ್ಪು ದ್ರಾವಣ ಅಂತ ಕರಿತೀವಿ. ಉಪ್ಪು ನೀರಿದೆಯಲ್ವಾ, ಆ ಉಪ್ಪು ನೀರನ್ನು ದ್ರಾವಣ ಅಂತ ಕರಿತೀವಿ. ಹಾಗೆ ಇಲ್ಲಿ ಎರಡು ದ್ರಾವಣ ತೊಗೊಂಡಿದ್ದೀನಿ ನಾನು. ಸೀಸದ ನೈಟ್ರೇಟ್ ಎಂಬ ದ್ರಾವಣ, ಅದು ಉಪ್ಪು ನೀರಿದ್ದಂಗೆ ಇದೆ, ಬಣ್ಣ ಇಲ್ಲ, ಬೆಳ್ಳಗೆ ಒಂದು ಬಾಟ್ಲಲ್ಲಿ ನೀರಿದ್ದಂಗೆ ಇದೆ. ನೆಕ್ಸ್ಟ್ ಪೊಟ್ಯಾಷಿಯಂ ಅಯೋಡೈಡ್ ಅಂತಕ್ಕಂಥ ಮತ್ತೊಂದು ದ್ರಾವಣ, ಇದು ಕೂಡ ಸಕ್ಕರೆ ನೀರಿದ್ದಂಗೆ ಇದೆ. ಸೊ ಸಕ್ಕರೆ ನೀರು ಉಪ್ಪು ನೀರು ಸರ್ ಎರಡು ಬೆಳಗ್ಗೆ ಕಲರ್ಲೆಸ್ ಇದೆ, ಇರಲಿ ಬಿಡು, ಅವೆರಡನ್ನು ಮಿಕ್ಸ್ ಮಾಡಿಬಿಡು. ಇಲ್ಲಿ ಸೀಸದ ನೈಟ್ರೇಟನ್ನು ಪೊಟ್ಯಾಷಿಯಂ ಅಯೋಡೈಡ್ ಎಂಬ ಎರಡು ಬಣ್ಣರಹಿತ ದ್ರಾವಣವನ್ನು ಮಿಕ್ಸ್ ಮಾಡಿದಾಗ ಅಬ್ಬಬ್ಬಬ್ಬ ಅಲ್ಲೊಂದು ರಾಸಾಯನಿಕ ಕ್ರಿಯೆ ನಡೆದು ಒಂದು ಬಣ್ಣವನ್ನು ಹೊಂದಿರತಕ್ಕಂಥ ಆ ದ್ರಾವಣದಲ್ಲಿ, ಅರ್ಥಾತ್ ಆ ನೀರಿನಲ್ಲಿ ಕರಗದ ವಸ್ತು ಉಂಟಾಗತ್ತೆ. ರಾಸಾಯನಿಕ ಕ್ರಿಯೆ ನಡೆದಾಗ ಕರಗದ ವಸ್ತು ಉಂಟಾದರೆ ಆ ವಸ್ತುವಿಗೆ ನಾವೇನಂತ ಕರಿತೀವಿ? ಪ್ರಕ್ಷೇಪ ಅಂತ ಕರಿತೀವಿ. ಪ್ರಕ್ಷೇಪ. ನೋಡಿ, ಯಾವುದೇ ರಾಸಾಯನಿಕ ಕ್ರಿಯೆ ನಡೀಲಿ, ಆ ರಾಸಾಯನಿಕ ಕ್ರಿಯೆ ನಡೆದು ನೀರಲ್ಲಿ ಕರಗದ ವಸ್ತು ಉಂಟಾದರೆ ಆ ವಸ್ತುವಿಗೆ ಪ್ರಕ್ಷೇಪ ಅಂತ ಕರಿತೀವಿ. ಅಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ? ಪ್ರಕ್ಷೇಪಣಾ ಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ಎಕ್ಸಾಮಲ್ಲಿ ಬರ್ಬೋದು, ಪ್ರಕ್ಷೇಪ ಎಂದರೆ ಇದು ಒಂದು ದ್ರಾವ್ಯದಲ್ಲಿ ಕರಗಿರ್ತಕ್ಕಂತಹ ಅಥವಾ ದ್ರಾವಣದಲ್ಲಿ ಕರಗಿರ್ತಕ್ಕಂತಹ ದ್ರಾವ್ಯ. ನೆಕ್ಸ್ಟ್ ಇದು ಒಂದು ನೈಜ ದ್ರಾವಣದ ರೂಪ, ಇದು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಕರಗದ ವಸ್ತು. ಈ ಥರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುತ್ತೆ. ಹಾಗೆ ರಾಸಾಯನಿಕ ಕ್ರಿಯೆ ನಡೆದು ಕರಗದ ವಸ್ತು ಉಂಟಾದರೆ ಅದಕ್ಕೆ ಪ್ರಕ್ಷೇಪ ಅಂತ ಕರಿತೀವಿ. ಆ ಕ್ರಿಯೆಗೆ ನಾವೇನಂತ ಕರಿತೀವಿ? ಪ್ರಕ್ಷೇಪಣಾ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ಹಾಕಿದಾಗ ಇಲ್ಲಿ ಸೀಸದ ಅಯೋಡೈಡ್ ಅಂತಕ್ಕಂಥ ಕರಗದ ವಸ್ತು ಉಂಟಾಗತ್ತೆ. ಈ ಥರ ರಾಸಾಯನಿಕ ಕ್ರಿಯೆಯಲ್ಲಿ ಕರಗದ ವಸ್ತು ಉಂಟಾದರೆ ಆ ಕರಗದ ವಸ್ತುವನ್ನು ನಾವು ಪ್ರಕ್ಷೇಪ, ಇಂತಹ ಕ್ರಿಯೆಗಳನ್ನು ಪ್ರಕ್ಷೇಪಣಾ ಕ್ರಿಯೆ ಅಂತ ಕರಿತೀವಿ ಸ್ನೇಹಿತರೆ. ಇನ್ನೊಂದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ತಟಸ್ಥೀಕರಣ ಕ್ರಿಯೆ. ಸರ್ ಇದೇನು ಸರ್? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್. ಸಾಮಾನ್ಯವಾಗಿ ಎಲ್ಲ ಲವಣಗಳನ್ನು ನಾವು ಹೇಗೆ ತಯಾರಿಸ್ತೀವಿ ಅಂದರೆ ತಟಸ್ಥೀಕರಣ ಕ್ರಿಯೆ ಮೂಲಕ ತಯಾರಿಸ್ತೀವಿ. ಸರ್ ಲವಣಗಳನ್ನು ತಯಾರಿಸ್ತಕ್ಕಂತಹ ರಾಸಾಯನಿಕ ಕ್ರಿಯೆ ಯಾವುದಪ್ಪ ಅಂತ ಕೇಳಿದ್ರೆ ತಟಸ್ಥೀಕರಣ ಕ್ರಿಯೆ ಆರ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್. ಸರ್ ಲವಣಗಳನ್ನು ಹೇಗೆ ತಯಾರಿಸ್ತೀವಿ? ನೀವು ಯಾವುದೇ ಒಂದು ಲವಣ ತಗೊಳ್ಳಿ. ಎಕ್ಸಾಂಪಲ್ ಈಗ NaCl ತಗೊಳ್ತೀನಿ ನಾನು, ಸೋಡಿಯಂ ಕ್ಲೋರೈಡ್. ಈ ಸೋಡಿಯಂ ಕ್ಲೋರೈಡ್ ತಗೊಂಡಾಗ ನೋಡಿ, ಈ ಲವಣದಲ್ಲಿ ಯಾರಿದ್ದಾರೆ ಅಂದರೆ ಈ Cl ಇದೆಯಲ್ವಾ, ಇಲ್ಲಿ ಹೆಚ್ಚು ಹಾಕ್ತೀನಿ ನಾನು. Na ಇದೆಯಲ್ವಾ, ಇಲ್ಲಿ OH ಅಂದರೆ ವಾಟರ್ ಹಾಕ್ತೀನಿ ನಾನು. ವಾಟರ್ ಹಾಕಿದಾಗ ಇಲ್ಲಿ ನೋಡಿ, ಇಲ್ಲಿ NaOH ಅನ್ನೋದು ಪ್ರತ್ಯಾಮ್ಲ. ನೆಕ್ಸ್ಟ್ HCl ಅಂತಕ್ಕಂಥದ್ದು ಆಮ್ಲ. ಹಾಗಾದರೆ ಪ್ರತ್ಯಾಮ್ಲ ಮತ್ತು ಆಮ್ಲ ಎರಡೂ ಸೇರಿ ಏನಾಗುತ್ತೆ? ಒಂದು ಬ್ಯೂಟಿಫುಲ್ ಲವಣ, NaCl ಲವಣ, ಮತ್ತು ನೀರೇನಾಗುತ್ತೆ? ಹೊರಗಡೆ ಬರುತ್ತೆ. ಹಾಗಾದರೆ ಪ್ರತ್ಯಾಮ್ಲ ಮತ್ತು ಆಮ್ಲ ಸೇರಿ ಲವಣ ಮತ್ತು ನೀರನ್ನು ಕೊಡ್ತಕ್ಕಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ? ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಸರ್ ಇದು SLC ಲೆವೆಲ್ಲಿ ಹೇಳ್ತಿದ್ದೀರಲ್ಲ, ಇದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರುತ್ತೆ. ಹೇಗೆ ಬರುತ್ತೆ? ಎಕ್ಸಾಂಪಲ್, ತಟಸ್ಥೀಕರಣ ಕ್ರಿಯೆಯಲ್ಲಿ ಆಮ್ಲದ ಜೊತೆ ಬೆರೆಸುವ ಮತ್ತೊಂದು ವಸ್ತು ಯಾವುದು ಅಂತ ಕೇಳಿದ್ರೆ ಪ್ರತ್ಯಾಮ್ಲ. ತಟಸ್ಥೀಕರಣ ಕ್ರಿಯೆಯಲ್ಲಿ ಪ್ರತ್ಯಾಮ್ಲದ ಜೊತೆ ಬೆರೆಸುವ ಮತ್ತೊಂದು ವಸ್ತು ಯಾವುದು ಅಂತ ಕೇಳಿದ್ರೆ ಆಮ್ಲ. ಸಾಮಾನ್ಯವಾಗಿ ತಟಸ್ಥೀಕರಣ ಕ್ರಿಯೆಯಲ್ಲಿ ಲವಣಗಳನ್ನು ತಯಾರಿಸಲು ಸಾಮಾನ್ಯವಾಗಿ ಬಳಸುವ ಸಂಯುಕ್ತಗಳು ಯಾವುದು ಅಂತ ಕೇಳಿದ್ರೆ ಸರ್ ಒಂದು ಆಮ್ಲ ಸರ್, ಇನ್ನೊಂದು ಪ್ರತ್ಯಾಮ್ಲ ಸರ್. ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಕೂಡ ರಾಸಾಯನಿಕ ಕ್ರಿಯೆ ನಡೆಸಿ ಲವಣ ಮತ್ತು ನೀರನ್ನು ಕೊಟ್ಟರೆ ಈ ಕ್ರಿಯೆಗೆ ನಾವೇನಂತ ಕರಿತೀವಿ? ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನಿಂದ ನಾವು ಸೋಡಿಯಂ ಸಲ್ಫೇಟ್ ಇರ್ಬೋದು, ಪೊಟ್ಯಾಷಿಯಂ ಅಯೋಡೈಡ್ ಇರ್ಬೋದು, ಪೊಟ್ಯಾಷಿಯಂ ಸಲ್ಫೇಟ್ ಇರ್ಬೋದು, ಎಲ್ಲ ಲವಣಗಳನ್ನು ನಾವು ಸಾಮಾನ್ಯವಾಗಿ ಯಾವ ರಾಸಾಯನಿಕ ಕ್ರಿಯೆಯ ಮೂಲಕ ತಯಾರಿಸ್ತೀವಿ ಅಂತ ಕೇಳಿದ್ರೆ ತಟಸ್ಥೀಕರಣ ಕ್ರಿಯೆಯ ಮೂಲಕ ತಯಾರಿಸ್ತೀವಿ. ಇಲ್ಲಿ 4 ಕ್ರಿಯೆಗಳ ಮೇಲೆ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುತ್ತೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಮತ್ತೊಂದು ಕ್ವಶನ್ಸ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಮೋಸ್ಟ್ಲಿ ಈ ಸ್ಲೈಡ್ ನಿಮಗೆ ಕಾಣಲ್ಲ ಅಂತ ಅನ್ಕೋತೀನಿ, ಕಂಡ್ರೂ ಈ ಅಕ್ಷರ ಗೊತ್ತಾಗಲ್ಲ ಅಂತ ಅನ್ಕೋತೀನಿ. ಬಟ್ ತುಂಬ ಸಿಂಪಲ್ ಇದೆ. ಏನು? ಒಂದು ದಡಿದ ಬಹಿರುಷ್ಣಕ ಕ್ರಿಯೆ ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಬಹಿರ್ ಉಷ್ಣಕ ಕ್ರಿಯೆ. ಇನ್ನೊಂದು ಅಂತರ್ ಉಷ್ಣಕ ಕ್ರಿಯೆ ಇಲ್ಲೇ ಇದೆ. ಒಂದು ಇದು ಬಹಿರ್ ಉಷ್ಣಕ ಕ್ರಿಯೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್.
ಇದು ದಟ್ ಇಸ್ ಅಂತರ್ ಉಷ್ಣಕ ಕ್ರಿಯೆ. ಅಂತರ್ ಉಷ್ಣಕ ಕ್ರಿಯೆ. ಸರ್ ಇದು ಏನು ಸರ್ ಅಂತರ್ ಉಷ್ಣಕ ಕ್ರಿಯೆ? ಏನಿಲ್ಲ, ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವನ್ನು ಬಳಸ್ಕೊಂಡ್ರೆ ಅಂತಹ ರಾಸಾಯನಿಕ ಕ್ರಿಯೆಗೆ ಅಂತರ್ ಉಷ್ಣಕ ಕ್ರಿಯೆ ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಏನಾದರೂ ಹೊರಗಡೆ ಬಂದರೆ ಅದಕ್ಕೆ ಬಹಿರ್ ಉಷ್ಣಕ ಕ್ರಿಯೆ ಅಂತ ಕರಿತೀವಿ. ಎಕ್ಸಾಂಪಲ್, ದಹನ ಕ್ರಿಯೆಗಳು, ಏನು ಉರಿತಕ್ಕಂಥ ಬೆಂಕಿ, ಏನು ಪೆಟ್ರೋಲ್ ಉರಿಬೋದು, ಡೀಸೆಲ್ ಉರಿಬೋದು, ಈ ಉರಿತಕ್ಕಂಥ ಕ್ರಿಯೆಗಳಿಂದ ಉಷ್ಣ ಹೊರಗಡೆ ಬರುತ್ತೆ. ಆ ಉಷ್ಣ ಹೊರಗಡೆ ಬರೋದ್ರಿಂದ ಈ ದಹನ ಕ್ರಿಯೆಗಳಂತಕ್ಕಂಥದ್ದು ಯಾವ ರೀತಿಯ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ರೆ ದಟ್ ಇಸ್ ಬಹಿರ್ ಉಷ್ಣಕ ರಾಸಾಯನಿಕ ಕ್ರಿಯೆ. ಬೈಜಿಕ ವಿದಳನ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಫಸ್ಟ್ ಸ್ಲೈಡಲ್ಲಿ ಅಂದರೆ ಫಸ್ಟ್ ಪಾರ್ಟಲ್ಲಿ ಹೇಳಿದ್ದೀನಿ. ಬೈಜಿಕ ವಿದಳನ, ಒಂದು ಪರಮಾಣುವಿನ ನ್ಯೂಕ್ಲಿಯಸ್ 2 ಹೋಳುಗಳಾಗಿ ಹೊಡೆದು ಬೃಹತ್ ಪ್ರಮಾಣದ ಉಷ್ಣವನ್ನು ಹೊರಗಡೆ ಹಾಕತ್ತೆ. ಉಷ್ಣ ಹೊರಗಡೆ ಬಂದರೆ ದಟ್ ಈಸ್ ಬಹಿರುಷ್ಣಕ ಕ್ರಿಯೆ. ನೆಕ್ಸ್ಟ್ ಉಸಿರಾಟ ನೋಡಿ, ಈ ಉಸಿರಾಟ ಅಂತಕ್ಕಂಥದ್ದು ಕೂಡ ಬಹಿರುಷ್ಣಕ ಕ್ರಿಯೆ. ನಮ್ಮ ದೇಹದಿಂದ ಉಷ್ಣ ಹೊರಗಡೆ ಹೋಗಬೇಕಪ್ಪ ಅಂದರೆ ನಾವು ಹೆಚ್ಚೆಚ್ಚು ಉಸಿರಾಡಬೇಕಪ್ಪ ಅಂದರೆ ಹಾರ್ಡ್ ವರ್ಕನ್ನು ಮಾಡಬೇಕು. ಹಾಗಾಗಿ ಈ ಉಸಿರಾಟ ಕ್ರಿಯೆ ಅಂತಕ್ಕಂಥದ್ದು ಕೂಡ ಬಹಿರ್ ಉಷ್ಣಕ ಕ್ರಿಯೆ ಸ್ನೇಹಿತರೆ. ಆಮ್ಲಗಳು ಕರಗೋದಿರ್ಬೋದು, ತುಕ್ಕು ಹಿಡಿಯೋದು ಕೂಡ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಸೊ ನೆಕ್ಸ್ಟ್ ಅಂತರ್ ಉಷ್ಣಕ ಕ್ರಿಯೆ ಅಂದರೆ ಸಿಂಪಲ್, ಉಷ್ಣವನ್ನು ಬಳಸ್ಕೊಂಡು ನಡೀತಕ್ಕಂತಹ ಕ್ರಿಯೆ. ಎಕ್ಸಾಂಪಲ್, ಮೊಟ್ಟೆಯನ್ನು ಬೇಯಿಸುವುದು ಯಾವ ರೀತಿಯ ರಾಸಾಯನಿಕ ಕ್ರಿಯೆ ಅಂತ ಕರಿತಾನೆ. ಈ ಮೊಟ್ಟೆಯನ್ನು ಬೇಯಿಸೋದು ಅಂದರೆ ಮೊಟ್ಟೆ ಕೆಳಗಡೆ ಏನಿರುತ್ತೆ, ಮೊಟ್ಟೆ ಪಾತ್ರೆಯಲ್ಲಿ ಇರುತ್ತೆ, ಪಾತ್ರೆ ಕೆಳಗಡೆ ಏನಿರುತ್ತೆ, ಬೆಂಕಿ ಇರುತ್ತೆ. ಬೆಂಕಿಯಲ್ಲಿರ್ತಕ್ಕಂಥ ಉಷ್ಣವನ್ನು ಬಳಸ್ಕೊಂಡು ಮೊಟ್ಟೆ ಏನಾಗುತ್ತೆ, ಬೇಯುತ್ತೆ. ಹಾಗಾಗಿ ಮೊಟ್ಟೆ ಬೇಯಿಸ್ತಕ್ಕಂಥದ್ದು ಯಾವ ರಾಸಾಯನಿಕ ಕ್ರಿಯೆ ಅಂದರೆ ಅಂತರ್ ಉಷ್ಣ ರಾಸಾಯನಿಕ ಕ್ರಿಯೆ. ಈಗ ನೀರು ಆವಿಯಾಗಿ ಹಬೆಯಾಗುವುದು ಈ ಕೆಳಕಂಡ ಯಾವ ರಾಸಾಯನಿಕ ಕ್ರಿಯೆ ಅಂದರೆ ಹಬೆ ಬಂದು ಮುಖಕ್ಕೆ ಹೊಡಿತು ಅಂತ ಬಹಿರುಷ್ಣ ಹಾಕಿದರೆ ಚೆಂಬು. ನೀರು ಎಲ್ಲಿದೆ, ನೀರು ಪಾತ್ರೆಯಲ್ಲಿದೆ. ನೀರು ಆವಿಯಾಗಲಿಕ್ಕೆ ಪಾತ್ರೆ ಕೆಳಗಡೆ ಇರತಕ್ಕಂಥ ಬೆಂಕಿಯಿಂದ ಉಷ್ಣವನ್ನು ಬಳಸ್ಕೊತಾ ಇದೆ. ಹಾಗಾಗಿ ನೀರು ಆವಿಯಾಗ್ತಕ್ಕಂಥದ್ದು ಯಾವ ರಾಸಾಯನಿಕ ಕ್ರಿಯೆ ಅಂದರೆ ಅಂತರ್ ಉಷ್ಣಕ ಕ್ರಿಯೆ. ನೆಕ್ಸ್ಟ್ ಮಂಜುಗಡ್ಡೆ ಕರಗುವುದು. ಕೈಯಲ್ಲಿ ಮಂಜುಗಡ್ಡೆ ಕರಗ್ತಾ ಇದೆ ಅಂದರೆ ಕೈಯಲ್ಲಿರ್ತಕ್ಕಂಥ ಉಷ್ಣನ ಮಂಜುಗಡ್ಡೆ ಏನು ಮಾಡ್ಕೋತಾ ಇದೆ, ಬಳಸ್ಕೋತಾ ಇದೆ. ಹಾಗಾಗಿ ಮಂಜುಗಡ್ಡೆ ಕರಗಿ ನೀರಾಗ್ತಕ್ಕಂಥದ್ದು ಯಾವ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ರೆ ಅಂತರ್ ಉಷ್ಣಕ ಕ್ರಿಯೆ. ಅದೇ ರೀತಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಸೂರ್ಯನ ಬೆಳಕು ಬಳಸಲ್ಪಡತ್ತೆ. ನೆಕ್ಸ್ಟ್ ಬ್ರೆಡ್ ತಯಾರಿಕೆ ಇರ್ಬೋದು, ಘನ ಲವಣಗಳು ಕರಗೋದಿರ್ಬೋದು, ನೀರು ಆಗೋದಿರ್ಬೋದು. ಇವೆಲ್ಲವೂ ಕೂಡ ಯಾವ ರೀತಿಯ ರಾಸಾಯನಿಕ ಕ್ರಿಯೆಗಳು ಅಂತ ಕೇಳಿದ್ರೆ ಅಂತರ್ ಉಷ್ಣಕ. ಒಂದ್ಸತಿ ಯೋಚನೆ ಮಾಡಿ, ಉಷ್ಣವನ್ನು ಬಳಸ್ಕೊಂಡು ಯಾವುದು ತನ್ನ ಸ್ಥಿತಿ, ತನ್ನ ರೂಪವನ್ನು ಬದಲಾವಣೆ ಮಾಡ್ಕೊಳ್ಳುತ್ತೆ, ಅದು ಅಂತರ್ ಉಷ್ಣಕ ಕ್ರಿಯೆಗಳು. ಯಾವುದು ತನ್ನ ರೂಪವನ್ನು ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ಉಷ್ಣವನ್ನು ಹೊರಗಡೆ ಹಾಕತ್ತೆ, ಅಂತಹ ಕ್ರಿಯೆಗಳಿಗೆ ನಾವು ಬಹಿರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಅದರಲ್ಲಿ ಎಸ್ಪೆಷಲಿ ಈ PC, SDA, FDAದಲ್ಲಿ ಒಂದು ಫಿಸಿಕಲ್ ಚೇಂಜ್, ಅನದರ್ ಒನ್ ಈಸ್ ಕೆಮಿಕಲ್ ಚೇಂಜ್, ಒಂದು ಭೌತ ಬದಲಾವಣೆ, ಇನ್ನೊಂದು ರಾಸಾಯನಿಕ ಬದಲಾವಣೆ. ಈ ಉದಾಹರಣೆಗಳನ್ನು ಕೊಟ್ಟು ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ, ಇವುಗಳಲ್ಲಿ ಯಾವುದು ಭೌತ ಬದಲಾವಣೆ ಅಂತ ಕೇಳ್ತಿರ್ತಾನೆ ಸ್ನೇಹಿತರೆ. ನೋಡಿ, ಈ ಭೌತ ಅಂತಕ್ಕಂಥ ರಾಸಾಯನಶಾಸ್ತ್ರದಲ್ಲಿ ಬಂತು ಅಂದರೆ ಸ್ಥಿತಿ ಅಂತ ಅರ್ಥ, ಸ್ಥಿತಿ. ಹಾಗಾದರೆ ಇಲ್ಲಿ ಭೌತ ಅಂದರೆ ಸ್ಥಿತಿ ಮೀನ್ಸ್ ನಾವು ಏನು ಇಂದ್ರಿಯಗಳಿಂದ ನೋಡಿದಾಗ ಅದರ ಬಣ್ಣದಲ್ಲಿ ಇರ್ಬೋದು, ಅದರ ಸ್ಥಿತಿಯಲ್ಲಿ ಇರ್ಬೋದು, ಇವುಗಳು ಬದಲಾವಣೆ ಆಯಿತು ಅಂದರೆ ಸೊ ನಾವು ಅದಕ್ಕೇನಂತ ಕರಿತೀವಿ, ಭೌತ ಬದಲಾವಣೆಗಳು ಅಂತ ಕರಿತೀವಿ. ಹಾಗಾದರೆ ಭೌತ ಬದಲಾವಣೆಗಂದರೆ ದಟ್ ಈಸ್ ಸ್ಥಿತಿಯಲ್ಲಿ ಬದಲಾವಣೆ. ರಾಸಾಯನಿಕ ಬದಲಾವಣೆ ಅಂದರೆ ಗುಣಗಳಲ್ಲಿ ಬದಲಾವಣೆ. ಅಯ್ಯೋ ನನ್ನ ಮಗ ತಳ್ಳಗಿದ್ದ, ಮದುವೆ ಆದಮೇಲೆ ದಪ್ಪ ಆದ, ಭೌತ ಬದಲಾವಣೆ. ಅಯ್ಯೋ ನನ್ನ ಮಗ ಹುಲಿ ಥರ ಇದ್ದ, ಮದುವೆ ಆದಮೇಲೆ ಇಲಿ ಆದ, ದಟ್ ಈಸ್ ದ ರಾಸಾಯನಿಕ ಬದಲಾವಣೆ. ಗುಣದಲ್ಲಿ ಬದಲಾವಣೆ ಆದರೆ ಕೆಮಿಕಲ್ ಚೇಂಜ್, ಸ್ಥಿತಿಯಲ್ಲಿ ಬದಲಾವಣೆ ಆದರೆ ಅದಕ್ಕೆ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ ಸ್ನೇಹಿತರೆ. ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಯಾವುದೇ ಎಕ್ಸಾಂಪಲ್ಸ್ ಕೊಡಲಿ ನಾವು ಈಸಿಯಾಗಿ ಯಾವುದು ಫಿಸಿಕಲ್ ಚೇಂಜ್, ಯಾವುದು ಕೆಮಿಕಲ್ ಚೇಂಜ್ ಐಡೆಂಟಿಫೈ ಮಾಡ್ಬೋದು. ನೀರನ್ನು ಮಂಜುಗಡ್ಡೆ, ನೀರು ದ್ರವ ರೂಪದಲ್ಲಿದೆ, ಮಂಜುಗಡ್ಡೆ ಘನ ಆಗಿದೆ, ಸ್ಥಿತಿಯಲ್ಲಿ ಬದಲಾವಣೆ ಆಗಿದೆ, ದಿಸ್ ಇಸ್ ಭೌತ ಬದಲಾವಣೆ. ಉಪ್ಪು ಮತ್ತು ನೀರಿನ ಮಿಶ್ರಣ, ಉಪ್ಪು ಬೆಳ್ಳಗೆ ಇದೆ, ಘನ ಸ್ಥಿತಿಯಲ್ಲಿದೆ, ನೀರು ದ್ರವ ಸ್ಥಿತಿಯಲ್ಲಿ ಇದೆ. ಉಪ್ಪು ನೀರು ಎರಡನ್ನು ಮಿಕ್ಸ್ ಮಾಡಿದ್ದೀವಿ, ದ್ರವ ಸ್ಥಿತಿ, ಇಲ್ಲಿ ಗಟ್ಟಿ ಇರ್ತಕ್ಕಂತಹ ಉಪ್ಪೇನಾಗಿದೆ, ನೀರಲ್ಲಿ
ಅದು ಕರಗಿದೆ ಮತ್ತು ಅದನ್ನು ಕಾಯಿಸಿದಾಗ ಉಪ್ಪೇ ಬೇರೆ ಮಾಡ್ಬೋದು, ನೀರೇ ಬೇರೆ ಮಾಡ್ಬೋದು, ಗುಣಗಳಲ್ಲೇನೂ ಬದಲಾವಣೆ ಆಗಲ್ಲ. ಈ ಥರ ಉಪ್ಪು ಮತ್ತು ನೀರಿನ ಮಿಶ್ರಣಕ್ಕೆ ನಾವೇನಂತ ಕರಿತೀವಿ, ಭೌತ ಬದಲಾವಣೆ. ತಂತಿನ ತಗಡು ಮಾಡ್ಕೋ, ಉಫಿ ಅಂದ್ಕೊಂಡು ತಗಡನ್ನು ಮತ್ತು ತಂತಿ ಮಾಡ್ಕೋ. ಸ್ಥಿತಿಗಳಲ್ಲಿ ಈ ಕಡೆಯಿಂದ ಆ ಕಡೆನೂ ಮಾಡ್ಕೋಬೋದು, ಆ ಕಡೆಯಿಂದ ಈ ಕಡೆನೂ ಮಾಡ್ಕೋಬೋದು. ದಿಸ್ ಇಸ್ ದ ಭೌತ ಬದಲಾವಣೆ. ನೀರನ್ನು ಕುದಿಸುವುದು, ಉಷ್ಣ ಕೊಟ್ಟು ನೀರನ್ನು ಚೆನ್ನಾಗಿ ಕುದಿಸು, ಒತ್ತಡವನ್ನು ಹಾಕಿ ಮತ್ತು ಆ ನೀರನ್ನು ತಣ್ಣಗೆ ಮಾಡ್ಕೋ. ಸ್ಥಿತಿ ಬದಲಾವಣೆ ಆಗತ್ತೆ ಹೊರತು ಗುಣಗಳಲ್ಲಿ ಬದಲಾವಣೆ ಆಗಲ್ಲ. ಐಸ್ ಕ್ರೀಮ್ ಕರಗುವುದು, ಮೇಣ ಕೊತ ಕೊತ ಕುದಿಯುವುದು, ಇವೆಲ್ಲವೂ ಕೂಡ ಫಿಸಿಕಲ್ ಚೇಂಜ್ ಸ್ನೇಹಿತರೆ. ನೋಡಿ, ಇಲ್ಲಿ ರಾಸಾಯನಿಕ ಬದಲಾವಣೆ, ಗುಣದಲ್ಲಿ ಬದಲಾವಣೆ. ಕಬ್ಬಿಣ ತುಕ್ಕು ಹಿಡಿಯುವುದು, ತುಕ್ಕು ಹಿಡಿದಿರೋದನ್ನು ಮತ್ತೆ ಕಬ್ಬಿಣ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಕಬ್ಬಿಣದ ಗುಣನೇ ಏನಾಗ್ಬಿಡತ್ತೆ, ಬದಲಾವಣೆ ಆಗಿಬಿಡತ್ತೆ. ಸಕ್ಕರೆಯನ್ನು ಸುಡುವುದು, ನೋಡಿ ಒಂದು ಹಂಚು ಇರುತ್ತೆ, ಹಂಚ ಮೇಲೆ ಸಕ್ಕರೆಯನ್ನು ಹಾಕಿ ಸುಟ್ಟುಬಿಡಿ, ಒಂದು ಕಪ್ಪಗೆ ವಸ್ತು ಆಗುತ್ತೆ. ಆ ಕಪ್ಪಗೆ ಇರತಕ್ಕಂತಹ ಆ ಸುಟ್ಟಂಥ ವಸ್ತುವನ್ನು, ಸಕ್ಕರೆಯನ್ನು ನಾವೇನಂತ ಕರಿತೀವಿ, ಕೆರಾಮಲ್ ಅಂತ ಕರಿತೀವಿ. ಕೆರಾಮಲ್. ಈ ಕೆರಾಮಲನ್ನೇ ತಗೊಂಡು ಬ್ಯೂಟಿಫುಲ್ ಚಾಕ್ಲೇಟ್ಗಳನ್ನು ತಯಾರಿಸ್ತಾರೆ. ಹಾಗೆ ಚಾಕ್ಲೇಟ್ಗಳಲ್ಲಿ ತಯಾರಿಸ್ತಕ್ಕಂತಹ ವಸ್ತು ಯಾವುದು ಅಂತ ಕೇಳಿದರೆ ಕೆರಾಮಲ್. ಕೆರಾಮಲ್ ಹೆಂಗೆ ತಯಾರಿಸ್ತಾರೆ ಅಂದರೆ, ಹಂಚ ಮೇಲೆ ಸಕ್ಕರೆಯನ್ನು ಹಾಕಿ ಸುಟ್ಟುಬಿಟ್ಟು ಕೆರಾಮಲನ್ನು ತಯಾರಿಸ್ತಾರೆ. ಹಾಗಾದ್ರೆ ಸಕ್ಕರೆಯನ್ನು ಹಂಚ ಮೇಲೆ ಹಾಕಿ ಸುಟ್ಟು ಬಿಟ್ಟರೆ ಮತ್ತು ಕೆರಾಮಲ್ ಆಗಿಬಿಡುತ್ತೆ. ಮತ್ತು ಕೆರಾಮಲನ್ನು ಉಫಿ ಅಂತ ಅಂದ್ಕೊಂಡು ಸಕ್ಕರೆ ಮಾಡೋಕ್ಕೆ ಬರಲ್ಲ. ಅದರ ಗುಣನೇ ಏನಾಗ್ಬಿಡತ್ತೆ, ಚೇಂಜ್ ಆಗಿಬಿಡತ್ತೆ. ಇದು ರಾಸಾಯನಿಕ ಬದಲಾವಣೆ. ಹಾಲು ಮೊಸರಾಗತ್ತೆ, ಬೇಡ ಬೇಡ ಮೊಸರಿಂದ ನನ್ನ ಹಾಲು ತಂದುಕೊಡು ಅಂದರೆ ಆಗಲ್ಲ. ಇಲ್ಲಿ ಹಾಲು ಮೊಸರಾಗತ್ತೆ. ಅಂದರೆ ಹಾಲಲ್ಲಿ ಇರ್ತಕ್ಕಂಥ ಲ್ಯಾಕ್ಟೋಸ್ ಸಕ್ಕರೆ, ಆ ಹಾಲಲ್ಲಿರ್ತಕ್ಕಂಥ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾದ ಹೆಲ್ಪಿಂದ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಲ್ಯಾಕ್ಟಿಕ್ ಆಮ್ಲ ಆದಾಗ ಸಾಮಾನ್ಯವಾಗಿ ಆಮ್ಲಗಳು ಹುಳಿ ಆಗಿರುತ್ತೆ. ಹಾಗಾಗಿ ಹಾಲು ಮೊಸರಾಗತ್ತೆ. ಹಾಲು ಕಂಪ್ಲೀಟ್ ತನ್ನ ಗುಣವನ್ನು ಬದಲಾವಣೆ ಮಾಡಿಕೊಂಡು ಮೊಸರಾಗಿಬಿಡತ್ತೆ. ರಾಸಾಯನಿಕ ಬದಲಾವಣೆ. ಮೊಟ್ಟೆಯನ್ನು ಬೇಯಿಸ್ತಕ್ಕಂಥದ್ದು ನೋಡಿ, ಲಿಕ್ವಿಡ್ ಇದ್ದಾಗ ಮೊಟ್ಟೆಲಿರ್ತಕ್ಕಂಥ ಘಟಕಾಂಶಗಳು ಬೇಯಿಸಾದ್ಮೇಲೆ ಇರ್ತಕ್ಕಂಥ ಘಟಕಾಂಶಗಳು ಎರಡೂ ಕೂಡ ಡಿಫ್ರೆಂಟ್ ಆಗಿಬಿಡುತ್ತೆ. ಗುಣಗಳು ಏನಾಗ್ಬಿಡುತ್ತೆ, ಡಿಫ್ರೆಂಟ್ ಆಗಿಬಿಡುತ್ತೆ. ಈ ಥರ ಗುಣಗಳಲ್ಲಿ ಬದಲಾವಣೆ ಆದರೆ ಇದಕ್ಕೇನಂತ ಕರಿತೀವಿ, ರಾಸಾಯನಿಕ ಅಂದರೆ ರಾಸಾಯನಿಕ ಬದಲಾವಣೆ, ಕೆಮಿಕಲ್ ಚೇಂಜ್. ದ್ವಿತೀಯ ಸಂಶ್ಲೇಷಣೆ, ಇಲ್ಲೂ ಕೂಡ ನೋಡಿ, ದ್ವಿತೀಯ ಸಂಶ್ಲೇಷಣೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ತಗೊಳ್ತೀವಿ, ನೆಕ್ಸ್ಟ್ ನೀರು ತಗೊಳ್ತೀವಿ, ಸೂರ್ಯನ ಬೆಳಕಿನ ಹೆಲ್ಪಿಂದ ಸಸ್ಯಗಳೇನು ಮಾಡುತ್ತೆ, ಗ್ಲೂಕೋಸನ್ನು ತಯಾರಿಸ್ತವೆ. ಗ್ಲೂಕೋಸನ್ನು ತಯಾರಿಸ್ತಾವೆ. ಇಲ್ಲಿರೋ ವಸ್ತುಗಳೇ ಬೇರೆ, ಆಮೇಲೆ ಬಂದಂಥ ವಸ್ತುವಿನೇ ಬೇರೆ. ಈ ವಸ್ತುಗಳ ಗುಣಗಳು ಬದಲಾವಣೆಯಾಗಿ ಇದಾಗಿದೆ. ಹಾಗಾದ್ರೆ ಇದು ಎಂತಹ ಕ್ರಿಯೆ ಅಂತ ಕೇಳಿದ್ರೆ, ಇದು ಎಂತಹ ಬದಲಾವಣೆ ಅಂತ ಕೇಳಿದ್ರೆ ರಾಸಾಯನಿಕ ಬದಲಾವಣೆ. ಆಹಾರ ಜೀರ್ಣ ಆಗಿ ಏನಾಗತ್ತೆ ಅಂತ ಗೊತ್ತು, ಮತ್ತು ಆಹಾರನೇ ಆಗಲ್ಲ, ಬೇರೆ ಏನೋ ಆಗಿ ಬರುತ್ತೆ. ನೆಕ್ಸ್ಟ್ ಕರ್ಪೂರ ಉರಿತಕ್ಕಂಥದ್ದು, ಹಣ್ಣು ಮಾಗ್ತಕ್ಕಂಥದ್ದು, ಇದು ಕೂಡ ಅಷ್ಟೇ. ನೋಡಿ, ಮಾವಿನಕಾಯಿ ನಮಗೆ ಹುಳಿ ಹುಳಿ ಆಗಿರುತ್ತೆ, ಹಣ್ಣಾದಮೇಲೆ ಸ್ವೀಟ್ ಆಗಿರುತ್ತೆ. ಅದು ಗುಣನೇ ಚೇಂಜ್ ಆಯ್ತಲ್ಲ. ಗುಣನೇ ಚೇಂಜ್ ಆಯ್ತಲ್ಲ ಅಂದರೆ ಅದು ಯಾವ ಚೇಂಜ್ ಅಂದರೆ ದಟ್ ಇಸ್ ರಾಸಾಯನಿಕ ಬದಲಾವಣೆ. ಸೇಬು ಹಣ್ಣನ್ನು ಕಟ್ ಮಾಡಿದಾಗ ಅದು ಗಾಳಿಲಿರ್ತಕ್ಕಂತಹ ಆಮ್ಲಜನಕ ಇವುಗಳ ಜೊತೆಗೆ ವರ್ತಿಸಿ ಕಪ್ಪು ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ. ಇದು ಕೂಡ ಯಾವ ಬದಲಾವಣೆ ಅಂದರೆ ರಾಸಾಯನಿಕ ಬದಲಾವಣೆ. ಹಾಗೆ ಎಕ್ಸಾಮ್ ಹಾಲಲ್ಲಿ ಮೈಂಡ್ ಸೆಟ್ ಹೇಗಿರಬೇಕು, ಸ್ಥಿತಿಗಳಲ್ಲಿ ಬದಲಾವಣೆ ಆದರೆ ಭೌತ ಬದಲಾವಣೆ, ಗುಣಗಳಲ್ಲಿ ಬದಲಾವಣೆ ಆದರೆ ರಾಸಾಯನಿಕ ಬದಲಾವಣೆ. ಸ್ಥಿತಿಯನ್ನು ಅದಲು ಬದಲು ಮಾಡ್ಕೊಳ್ಬೋದು, ಗುಣನ ಅದಲು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹುಲ್ಲಿನೇ, ಇಲ್ಲಿನೇ, ಇಲ್ಲಿ ಆಗಬಾರ್ದು, ಇಲ್ಲಿ ಹುಲಿ ಆಗಬಾರ್ದು. ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗೋಣ. ನೋಡಿ, ಇಲ್ಲಿ ಕ್ವಶನ್ಸ್ ಕೇಳ್ತಾನೆ. ದಟ್ ಇಸ್ ಫರ್ಮೆಂಟೇಷನ್, ಹುದುಗುವಿಕೆ. ಫರ್ಮೆಂಟೇಷನ್ ಅಂತ ಹುದುಗುವಿಕೆ. ಏನಿದು ಹುದುಗುವಿಕೆ ಅಂತ? ಈ ಫರ್ಮೆಂಟೇಷನನ್ನು ಫಸ್ಟ್ ಐಡೆಂಟಿಫೈ ಮಾಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಲೂಯಿ ಪಾಶ್ಚರ್. ಲೂಯಿ ಪಾಶ್ಚರ್ ಇದರ ಬಗ್ಗೆ ಮಾಹಿತಿಯನ್ನು ಕಂಡುಹಿಡಿತಾನೆ. ಸ್ನೇಹಿತರೆ, ಏನಿಲ್ಲ, ಈ ಸೂಕ್ಷ್ಮಾಣು ಜೀವಿಗಳೇನು ಮಾಡ್ತವೆ, ಸಾವಯವ ವಸ್ತು ಅಂದರೆ ಈ ಆರ್ಗಾನಿಕ್ ಸಬ್ಸ್ಟೆನ್ಸ್ ಏನಿದೆ, ಸೂಕ್ಷ್ಮಾಣು ಜೀವಿಗಳು ಸಾವಯವ ವಸ್ತುಗಳನ್ನು ಸರಳ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ, ಹುದುಗುವಿಕೆ ಆರ್ ಫರ್ಮೆಂಟೇಷನ್ ಅಂತ ಕರಿತೀವಿ. ಈ ಹುದುಗುವಿಕೆ ಕ್ರಿಯೆಯಿಂದ ನಾವು ಎಥನಾಲನ್ನು ತಯಾರಿಸ್ತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಹುದುಗುವಿಕೆ ಕ್ರಿಯೆಯಿಂದ ನಾವು ವೈನ್ಗಳನ್ನು ತಯಾರಿಸ್ತೀವಿ. ಈ ಹುದುಗುವಿಕೆ ಕ್ರಿಯೆಯಿಂದ ನಾವು ವಿನೇಗರ್ಗಳನ್ನು ತಯಾರಿಸ್ತೀವಿ. ಸೊ ಸಿಂಪಲ್. ಈ ಹುದುಗುವಿಕೆ ಕ್ರಿಯೆಯಿಂದ ಈಸ್ಟನ್ನು ಬಳಸಿ
ನಾವು ಇಡ್ಲಿ ತಯಾರಿಸ್ತೀವಿ, ದೋಸೆ ತಯಾರಿಸ್ತೀವಿ, ಬ್ರೆಡ್ ತಯಾರಿಸ್ತೀವಿ, ಕೇಕ್ ತಯಾರಿಸ್ತೀವಿ. ಇವೆಲ್ಲ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಹುದುಗುವಿಕೆ. ಹುದುಗುವಿಕೆ ಅಂದರೆ ಏನಿಲ್ಲ, ಸಾವಯವ ವಸ್ತುಗಳು, ಏನು ಜೀವಿಗಳಿಂದ ಆಗಿರ್ತಕ್ಕಂಥ ವಸ್ತುಗಳೇನಿದೆ ಆ ವಸ್ತುಗಳನ್ನು ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿ ಸರಳ ವಸ್ತುಗಳನ್ನಾಗಿ, ಅರ್ಥಾತ್ ಕೊಳೆಯುವಿಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಫರ್ಮೆಂಟೇಷನ್ ಅಂತ ಕರಿತೀವಿ. ಇವತ್ತು ಇಡ್ಲಿ, ದೋಸೆ, ಬ್ರೆಡ್, ಕೇಕ್, ವೈನ್ ಇವೆಲ್ಲ ಹೊಡಿತಾ ಇದ್ದೀವಿ ಅಂದರೆ ಈ ಕ್ರಿಯೆಯನ್ನು ಕಂಡುಹಿಡಿದ ಲೂಯಿ ಪಾಶ್ಚರ್ಗೆ ಒಂದು ಬ್ಯೂಟಿಫುಲ್ ಥ್ಯಾಂಕ್ಸ್ ಹೇಳಿ ನೆಕ್ಸ್ಟ್ ಮತ್ತೊಂದು ಕ್ವಶನ್ಗೆ ಎಂಟ್ರಿ ಆಗಿಬಿಡೋಣ ಸ್ನೇಹಿತರೆ. ನೋಡಿ, ಇದು ಕೂಡ ವಿಡಿಯೋ ಒಂದರಲ್ಲಿ ಹೇಳಿದ್ದೀನಿ. ನಾನು ಏನು ಹೇಳಿದ್ದೀನಿ? ಸಿಂಪಲ್ ಅಗ್ನಿಶಾಮಕ ಯಂತ್ರಗಳಲ್ಲಿ ಹೇಳಿದ್ದೀನಿ. ದಹನ ಕ್ರಿಯೆ ಅಂದರೆ ಏನು? ದಹನ ಕ್ರಿಯೆ ಅಂದರೆ ನಮಗೆಲ್ಲ ಗೊತ್ತಿದೆ, ಹೊತ್ಕೊಂಡು ಉರಿಯೋದು. ಸರ್, ಹೊತ್ಕೊಂಡು ಉರಿಲಿಕ್ಕೆ ಏನು ಬೇಕು? ಒಂದು ದಹನ ವಸ್ತು ಬೇಕು. ಒಂದು ದಹನ ವಸ್ತು ಬೇಕು. ದಹನ ವಸ್ತು ಅದು ಯಾವ್ದಾರ ಮೇಣದ ಬತ್ತಿ ಆಗಿರಲಿ, ಪೆಟ್ರೋಲ್ ಆಗಿರಲಿ, ಡೀಸೆಲ್ ಆಗಿರಲಿ, ಕಟ್ಟಿಗೆ ಆಗಿರಲಿ, ಬ್ಯೂಟೇನ್ ಆಗಿರಲಿ, LPG ಆಗಿರಲಿ, CNG ಆಗಿರಲಿ, ಒಂದು ದಹನ ವಸ್ತು ಬೇಕು. ನೆಕ್ಸ್ಟ್ ದಹನಾನುಕೂಲಿ ಆಕ್ಸಿಜನ್ ಬೇಕು. ಆ ದಹನ ವಸ್ತು ಉರಿಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ತಾಪ ಬೇಕು, ಟೆಂಪ್ರೇಚರ್ ಬೇಕು, ತಾಪ. ಹಾಗಾದರೆ ದಹನ ವಸ್ತು, ತಾಪ ಮತ್ತು ದಹನಾನುಕೂಲಿ ಇವು ಮೂರನ್ನು ನಾವು ದಹನ ಕ್ರಿಯೆಯ ತ್ರಿಭುಜ ಘಟಕಗಳು ಅಂತ ಕರಿತೀವಿ ಸ್ನೇಹಿತರೆ. ಟ್ರಯಾಂಗಲ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಈ ಮೂರು ವ್ಯವಸ್ಥೆ ಒಟ್ಟಿಗೆ ಇತ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ? ದಹನ ಕ್ರಿಯೆ ಅಂತ ಕರಿತೀವಿ. ಈಗ ದಹನ ಕ್ರಿಯೆಯಲ್ಲಿ ದಹನ ಕ್ರಿಯೆಯನ್ನು ಸ್ಟಾಪ್ ಮಾಡಬೇಕಪ್ಪ ಅಂದರೆ ಒಂದು ವಸ್ತು ಉರಿತಾ ಇದೆ, ಅದನ್ನು ಅಳಿಸ್ಬೇಕಪ್ಪ ಅಂದರೆ ಆಕ್ಸಿಜನ್ ಇಲ್ದಂಗೆ ಮಾಡಿದ್ರೆ ಅದು ವಸ್ತು ಅಳಿಸ್ಬಿಡತ್ತೆ. ಅಥವಾ ತಾಪ ಇಲ್ಲ ಮಾಡಿದ್ರೆ ದಟ್ ಈಸ್ ತಾಪ ಇದೆಯಲ್ವಾ, ಇದಕ್ಕೆ ಜ್ವಲನ ತಾಪ ಅಂದರೆ ಒಂದು ದಹನ ವಸ್ತು ಆ ಸಂದರ್ಭದಲ್ಲಿ ಹೊತ್ತಿ ಉರಿಯಲು ಬೇಕಾಗಿರ್ತಕ್ಕಂಥ ತಾಪಕ್ಕೆ ನಾವೇನಂತ ಕರಿತೀವಿ? ಜ್ವಲನ ತಾಪ ಅಂತ ಕರಿತೀವಿ ಸ್ನೇಹಿತರೆ. ಇದ್ರ ಮೇಲೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುತ್ತೆ. ದಹನ ವಸ್ತು, ಉರಿಯೋ ವಸ್ತು ಯಾವುದು ಅಂತ ಕೇಳಿದ್ರೆ ಹೈಡ್ರೋಜನ್, ದಹನಾನುಕೂಲಿ ಆಕ್ಸಿಜನ್, ನೆಕ್ಸ್ಟ್ ಜ್ವಲನ ತಾಪ. ಇವು ಮೂರು ಒಟ್ಟಿಗೆ ಇದ್ದರೆ ಒಂದು ಬ್ಯೂಟಿಫುಲ್ ದಹನ ಕ್ರಿಯೆ ನಡೆಯುತ್ತೆ. ಈ ದಹನ ಕ್ರಿಯೆ ನಡಿಬೇಕಾದ್ರೆ ಆ ದಹನ ಕ್ರಿಯೆ ನಮಗೆ ಹೇಗೆ ಗೊತ್ತಾಗತ್ತೆ ಅಂದರೆ ಜ್ವಾಲೆಯಿಂದ ಗೊತ್ತಾಗತ್ತೆ. ಈ ಜ್ವಾಲೆಯಲ್ಲಿ ಅತಿ ಹೆಚ್ಚು ತಾಪವನ್ನು ಹೊಂದಿರತಕ್ಕಂತಹ ಜ್ವಾಲೆಯ ಪ್ರದೇಶ ಯಾವುದು ಅಂತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದ್ಬಿಡ್ಬೋದು. ನೋಡಿ, ಈ ಜ್ವಾಲೆ ಉರಿತಾ ಇದೆ, ಅತಿ ಹೆಚ್ಚು ತಾಪವನ್ನು ಹೊಂದಿರತಕ್ಕಂಥ ಪ್ರದೇಶ ಎಲ್ಲಿರುತ್ತೆ ಅಂದರೆ ಹೊರಗಡೆ ಇರುತ್ತೆ. ಯಾಕಂದರೆ ಅದಕ್ಕೆ ಸಫಿಸಿಯೆಂಟ್ ಆಕ್ಸಿಜನ್ ಸಿಗ್ತಾ ಇರುತ್ತೆ. ಹಾಗಾಗಿ ಅತಿ ಹೆಚ್ಚು ತಾಪವನ್ನು ಹೊಂದಿರತಕ್ಕಂಥ ಜ್ವಾಲೆ ಏನಿದೆ ನೋಡಿ, ಹಾಟೆಸ್ಟ್ ಪಾರ್ಟ್ ಆಫ್ ಫ್ಲೇಮ್, ಈ ಜ್ವಾಲೆಯ ಅತಿ ಹೆಚ್ಚು ತಾಪವನ್ನು ಹೊಂದಿರತಕ್ಕಂಥ ಪದರ ಏನಿದೆ ಅದು ಜ್ವಾಲೆಯ ಹೊರ ಪದರ. ಅದು ನೀಲಿ ಬೆಳಕಿಂದ ಏನಾಗ್ತಾ ಇರುತ್ತೆ? ಪ್ರಜ್ವಲಿಸ್ತಾ ಇರುತ್ತೆ. ಹಾಗಾಗಿ ಅತಿ ಹೆಚ್ಚು ತಾಪವನ್ನು ಹೊಂದಿರತಕ್ಕಂತಹ ಜ್ವಾಲೆಯ ಬಣ್ಣ ಯಾವುದು ಅಂತ ಕೇಳಿದ್ರೆ ನೀಲಿ ಸ್ನೇಹಿತರೆ. ಹಾಗೆ ಅತಿ ಹೆಚ್ಚು ತಾಪವನ್ನು ಹೊಂದಿರತಕ್ಕಂತಹ ನಕ್ಷತ್ರದ ಬಣ್ಣ ಯಾವುದು? ಸರ್ ಪಕ್ಕಾ ಸರ್, ಬ್ಲೂ ಸ್ಟಾರ್. ಇದಕ್ಕೆ ಅತಿ ಹೆಚ್ಚಿನ ತಾಪ ಇರುತ್ತೆ. ಅರ್ಥ ಆಗಿದ್ದೀನಿ. ಕಡಿಮೆ ತಾಪ ಅಂದರೆ ಕೆಂಪಗೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಾಪ ಅಂದರೆ ಕಿತ್ತಳೆ, ಅದಕ್ಕಿಂತ ಜಾಸ್ತಿ ತಾಪ ಅಂದರೆ ದಟ್ ಇಸ್ ಹಳದಿ, ಅದಕ್ಕಿಂತ ಜಾಸ್ತಿ ತಾಪ ಅಂದರೆ ದಟ್ ಇಸ್ ವೈಟಿಶ್ ಯೆಲ್ಲೋ, ಅದಕ್ಕಿಂತ ಹೆಚ್ಚು ತಾಪ ಅಂದರೆ ದಟ್ ಇಸ್ ದ ಬ್ಲೂಯಿಶ್ ಕಲರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ವಾಟರ್. ನೋಡಿ, ಈ ನೀರಿನ ಬಗ್ಗೆನೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಬರುತ್ತೆ. ಸಾಧನ ಶಂಕರ್ ಅಕಾಡೆಮಿಯಲ್ಲಿ ಒಂದು 7 ಈ ಧಾರಾವಾಹಿ ಸೀರಿಯಲ್ ಹೇಗೆ ಕೊಡ್ತಾರೋ ಹಾಗೆ ಈ ನೀರಿನ ಎಲ್ಲ ಸೀರಿಯಲ್ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಇಲ್ಲಿ ನಾನು PCಗೆ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಬರ್ತೀನಿ. ನಿಮಗೆ ಇನ್ನೂ ಹೆಚ್ಚು ಬೇಕು ಅಂದರೆ ಸಾಧನ ಶಂಕರ್ ಅಕಾಡೆಮಿಯಲ್ಲಿ ಕಂಪ್ಲೀಟ್ ಈ ನೀರಿನ ಬಗ್ಗೆ 7 ವೀಡಿಯೋಸ್ಗಳಿದೆ, ಅದನ್ನು ನೋಡಿ ಸ್ನೇಹಿತರೆ. ಆ ವಿಡಿಯೋಗಳು ಲಿಂಕ್ಗಳು ನಿಮಗೆ ಸರಿಯಾಗಿ ಸಿಗದೇ ಇದ್ದರೆ ಈ ಒಂದು ನಾನು ವಿಡಿಯೋ ಮಾಡ್ತಾ ಲಾಸ್ಟಿಗೆ ನನ್ನ ನಂಬರ್ ಇರುತ್ತೆ, ಅಲ್ಲಿ ಹಾಯ್ ಅಂತ ಕಳಿಸಿ. ಸೊ ಆ ವಿಡಿಯೋದ ಲಿಂಕನ್ನು ನಾನು ನಿಮಗೆ ಕಳಿಸ್ತೀನಿ ಅಂತ ಹೇಳ್ತಾ, ದಿಸ್ ಇಸ್ ನೀರು, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಜೀವ ಜಲ ಅಂತ ಕರಿತೀವಿ. ಭೂಮಿಯ ಮೇಲೆ ಜೀವಿ ಸೃಷ್ಟಿಯಾಗಲು ಪ್ರಮುಖವಾಗಿರ್ತಕ್ಕಂಥ ಒಂದು ಘಟಕ ಯಾವುದು ಅಂತ ಕೇಳಿದ್ರೆ ನೀರು ಸ್ನೇಹಿತರೆ. ಈ ನೀರನ್ನು ನಾವು ಜೀವ ಜಲ ಅಂತ ಕರಿತೀವಿ. ಹಾಗಾದರೆ ಈ ನೀರಿದೆಯಲ್ವಾ ನಮ್ಮ ಭೂಮಿಯಲ್ಲಿ ಎಷ್ಟು ಪ್ರಮಾಣದಲ್ಲಿದೆ? ಸರ್, ನಮ್ಮ ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ 71% ಏನಿದೆ? ನೀರೇ ಇದೆ. ಬಾಬ್. ಹಾಗಾದ್ರೆ ವಿಶ್ವದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ? ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಹೈಡ್ರೋಜನ್, ಎರಡನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಕಾರ್ಬನ್ ಮೊನಾಕ್ಸೈಡ್, ಮೂರನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಶ್ವದಲ್ಲಿ ಇರುವ ವಸ್ತು ಯಾವುದು ಅಂತ ಕೇಳಿದ್ರೆ ನೀರು. ಕ್ಲಿಯರ್? ಹಾಗಾದರೆ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರತಕ್ಕಂತಹ ನೀರು ವಿಶ್ವದಲ್ಲಿ ಎಷ್ಟನೇ ಸ್ಥಾನವನ್ನು ಅಲಂಕಾರ ಮಾಡಿದೆ ಅಂತ ಕೇಳಿದ್ರೆ ದಟ್ ಈಸ್ 3ನೇ ಸ್ಥಾನವನ್ನು ಅಲಂಕಾರ ಮಾಡಿದೆ. ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರತಕ್ಕಂಥ ವಸ್ತು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಹೈಡ್ರೋಜನ್ ಸ್ನೇಹಿತರೆ.
ನೋಡಿ, ಹಾಗಾದರೆ ಭೂಮಿ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನೋ ನೀರಿದೆ, 71% ನೀರಿದೆ. ಖುಷಿ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅದರಲ್ಲಿ 97.3% ಆ ನೀರೇನಾಗಿದೆ ಅಂದರೆ ಸಾಲ್ಟ್ ವಾಟರ್ ಆಗಿದೆ, ಉಪ್ಪು ನೀರಾಗಿದೆ. ಯಪ್ಪ, ಭೂಮಿ ಮೇಲೆ 71% ನೀರಿದೆ. ನೀರು ನೀಲಿ. ಹಾಗಾಗಿ ಭೂಮಿಯನ್ನು ನೀಲಿ ಗ್ರಹ ಅಂತ ಕರಿತೀವಿ. ನೀಲಿ ಕ್ರಾಂತಿ ಅಂತ ಕೇಳಿದ್ರೆ ಅವೆಲ್ಲ ನೀರಲ್ಲಿ ಉಂಟಾಗ್ತಕ್ಕಂಥ ಕ್ರಾಂತಿ. ಆ ಭೂಮಿಯಲ್ಲಿ ಇಡೀ ಭೂಮಿನ ನೀಲಿಯಾಗಿ ಕಾಣುತ್ತೆ. ನೀಲಿ ಗ್ರಹ, ನೀರಿದೆ, ಆರಾಮಾಗಿ ಬದುಕೋಣ ಅಂದರೆ ನಮಗಿರ್ತಕ್ಕಂಥ ಮುಕ್ಕಾಲು ಭಾಗ ನೀರಲ್ಲಿ 97.3% ನೀರೇನಿದೆ ಅದು ಕುಡಿಯಲು ಜೀವಿಗಳಿಗೆ ಬಳಕೆಗೆ ಯೋಗ್ಯ ಇರದೇ ಇರತಕ್ಕಂತಹ ಉಪ್ಪು ನೀರು ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಸ್ವಲ್ಪ 2.25% ಸಿಗುತ್ತೆ ಅಂದರೆ 2% ವಾಟರ್ ಏನಾಗಿದೆ ಅದು ಮಂಜುಗಡ್ಡೆ ಮತ್ತು ಬರ್ಪದ ರೂಪದಲ್ಲಿದೆ. ಮಂಜುಗಡ್ಡೆ ಮತ್ತು ಬರ್ಪ. ಯಪ್ಪ, ಮತ್ತೆ ಬೇಜಾರ. 97 ನೀರು ನಮಗೆ ಉಪಯೋಗಕ್ಕೆ ಬರಲ್ಲ, ಇನ್ನೊಂದು ಸ್ವಲ್ಪ ಬರುತ್ತೆ ಅಂತ ಅಂದ್ಕೊಂಡ್ರೆ 2.0 ಅಷ್ಟು ನೀರು ಐಸ್ ಫಾರ್ಮಲ್ಲಿ ಇದೆ ಸ್ನೇಹಿತರೆ. ಸೊ ಅಷ್ಟೇ ಅಲ್ಲ, 0.068% ವಾಟರ್ ಏನಿದೆ ಆ ವಾಟರ್ ಅಂಡರ್ ಗ್ರೌಂಡ್ ವಾಟರ್ ಆಗಿದೆ, ಅಂದರೆ ಅಂತರ್ಜಲದ ನೀರಾಗಿದೆ. ಅಂತರ್ಜಲದ ನೀರು. ಹಾಗಾಗಿ ನಮಗೆ ಕುಡಿಯಲು ಅದರ ಬಳಕೆಗೆ ಬೇಕಾಗಿರ್ತಕ್ಕಂಥ ನೀರೇನಾಗಿದೆ 1%ಕ್ಕಿಂತಲೂ ಕಡಿಮೆ ಇದೆ. ಹಾಗಾಗಿ ಇವತ್ತು ಜಗತ್ತು ನೀರನ್ನು ಸಂರಕ್ಷಣೆ ಮಾಡುತ್ತೆ, ನೀರನ್ನು ವಿವೇಕಯುತವಾಗಿ ಬಳಕೆ ಮಾಡುತ್ತೆ. ಅಷ್ಟೇ ಅಲ್ಲ, ನಮಗೆ ಕುಡಿಯಲು ನೀರಿನ ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ ನಾವು ವಿಶ್ವ ಜಲ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ನೋಡಿ, ಇಲ್ಲಿ ವಿಶ್ವ ಜಲ ದಿನಾಚರಣೆಯನ್ನು ನಾವು ನೆನ್ಪಿಡ್ಕೊಳ್ಳೋ ಮುಂಚೆ ಒಂದು 4 ದಿನಾಚರಣೆಯನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ನೋಡಿ, ಮಾರ್ಚ್ 20ಕ್ಕೆ ಒಂದು ಬ್ಯೂಟಿಫುಲ್ ಗುಬ್ಬಿ ಬರುತ್ತೆ. ಗುಬ್ಬಿ ಮಾರ್ಚ್ 21ಕ್ಕೆ ಅದು ಬಂದು ಗಿಡದ ಮೇಲೆ ಕೂರತ್ತೆ. ಅದನ್ನು ನೋಡಿ ಖುಷಿಯಾಗಿ ಮಾರ್ಚ್ 22ಕ್ಕೆ ನಾನು ಆ ಗಿಡಕ್ಕೆ ನೀರನ್ನು ಹಾಕ್ತೀನಿ. ಆ ಮಾರ್ಚ್ 23ಕ್ಕೆ ಅಲ್ಲಿನ ವಾತಾವರಣನೇ ತುಂಬ ಸೂಪರಾಗಿ ಇರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಮಾರ್ಚ್ 20ಕ್ಕೆ ಒಂದು ಗುಬ್ಬಿ ಬಂತು, ಬಣ್ಣದ ಗುಬ್ಬಿ. 21ನೇ ತಾರೀಕು ಮಾರ್ಚ್ 21ಕ್ಕೆ ಗಿಡದ ಮೇಲೆ ಕೂರ್ತು. ಮಾರ್ಚ್ 22ಕ್ಕೆ ಅಣ್ಣ ನೀರು ಹಾಕದ. ಮಾರ್ಚ್ 23ನ ಅಲ್ಲಿನ ವಾತಾವರಣನೇ ಮೆಟ್ರಾಲಜಿಕಲ್ ಅಲ್ಲಿ ಪರಿಸ್ಥಿತಿನೇ ಏನಾಯಿತು, ಹವಾಗುಣನೇ ಏನಾಯಿತು, ಸೂಪರಾಗಿ ಇತ್ತು. ಏನಿಲ್ಲ, ಮಾರ್ಚ್ 21 ವರ್ಲ್ಡ್ ಸ್ಪ್ಯಾರೋ ಡೇ, ವಿಶ್ವ ಗುಬ್ಬಿ ದಿನಾಚರಣೆ. ಮಾರ್ಚ್ 21 ವರ್ಲ್ಡ್ ಫಾರೆಸ್ಟ್ ಡೇ, ವಿಶ್ವ ಅರಣ್ಯ ದಿನ. ಮಾರ್ಚ್ 22ಕ್ಕೆ ಅಣ್ಣ ನೀರು ಹಾಕಿದ್ನಲ್ಲ, ದಟ್ ಇಸ್ ದ ವಿಶ್ವ ಜಲ ದಿನ, ವರ್ಲ್ಡ್ ವಾಟರ್ ಡೇ, ವಿಶ್ವ ಜಲ ದಿನ. ನೆಕ್ಸ್ಟ್ ಮಾರ್ಚ್ 23 ವರ್ಲ್ಡ್ ಮೆಟರಾಲಜಿಕಲ್ ಡೇ, ವಿಶ್ವ ಹವಾಮಾನ ದಿನಾಚರಣೆ. ಹಾಗಾಗಿ ಗುಬ್ಬಿ, ಗಿಡ, ನೀರು ಅಂಡ್ ಹವಾಮಾನ ನೆನ್ಪಿಟ್ಕೊಳ್ಳಿ. ಮಾರ್ಚ್ 20, 21, ಮಾರ್ಚ್ 22, ಮಾರ್ಚ್ 23 ಈ ಕೆಳಕಂಡ ಯಾವುದೇ GKಯಲ್ಲಿ ನಿಮಗೆ ಕ್ವಶನ್ಸ್ ಕೇಳಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು ಸ್ನೇಹಿತರೆ. ನೋಡಿ, ಈ ನೀರಿನ ಹಂಚಿಕೆ ಆಲ್ರೆಡಿ ಹೇಳಿದ್ದೀನಿ ನಾನು. ನಮ್ಮ ಭೂಮಿಯಲ್ಲಿ 71% ಇತ್ತು. ನೆಕ್ಸ್ಟ್ 97% ಉಪ್ಪು ನೀರು, 2% ಐಸ್ ನೀರು, ಅಂಡರ್ಗ್ರೌಂಡ್ 0.068 ಇಷ್ಟು ಅಂಡರ್ಗ್ರೌಂಡಲ್ಲಿ ಇತ್ತು. ಕುಡಿಯಲು ತುಂಬ ಕಡಿಮೆ ಇತ್ತು. ಅದಕ್ಕೆ ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂತಹ ನೀರೇನಿದೆಯಲ್ವಾ, ಈ ನೀರಿಗೆ ತನ್ನದೇ ಆಗಿರ್ತಕ್ಕಂಥ ವೈಜ್ಞಾನಿಕ ಹೆಸರಿದೆಯಾ? ಎಸ್, ನೀರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ವೈಜ್ಞಾನಿಕ ಹೆಸರಿದೆ. ಆ ವೈಜ್ಞಾನಿಕ ಹೆಸರನ್ನು ನಾವೇನಂತ ಕರಿತೀವಿ, ಆಕ್ಸಿಡೇನ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗೆ ಅಕ್ವಾ ಇರ್ಬೋದು, ನೀರು ಇರ್ಬೋದು, ನೆಕ್ಸ್ಟ್ ಪಾನಿ ಇರ್ಬೋದು, ವಾಸರ್ ಇರ್ಬೋದು, ವೇಟರ್ ಇರ್ಬೋದು, ವಾಟರ್ ಇರ್ಬೋದು, ಅವೆಲ್ಲವೂ ಕೂಡ ಆಯಾ ದೇಶದ ವ್ಯಾವಹಾರಿಕ ನಾಮಗಳು. ಹಾಗಾದರೆ ನೀರಿನ ವೈಜ್ಞಾನಿಕ ಏಕೈಕ ಹೆಸರು ಏನಪ್ಪ ಅಂತ ಕೇಳಿದ್ರೆ ಆಕ್ಸಿಡೇನ್. ಹಾಗಾದರೆ ಈ ನೀರನ್ನು ಕೃತಕವಾಗಿ ತಯಾರಿಸಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಐಸ್ ಕಂಡೆ ಅಂತ ನೆನ್ಪಿಡ್ಕೊಳ್ಳಿ, ಇಲ್ಲಾಂದರೆ ಸರ್ ಹೆನ್ರಿ ಕ್ಯಾವೆಂಡಿಸ್ ಅಂತ ಪಕ್ಕ ನೆನ್ಪಿಡ್ಕೊಳ್ಳಿ. ಇವನು ನೀರನ್ನು ಕೃತಕವಾಗಿ ತಯಾರಿಸಿದ ಮಹಾನ್ ವಿಜ್ಞಾನಿ ಸ್ನೇಹಿತರೆ. ಹಾಗೆ ನೀರನ್ನು ಕೃತಕವಾಗಿ ತಯಾರಿಸಲಿಕ್ಕೆ ಇವನೊಂದು ಸಾಧನವನ್ನು ಬಳಸ್ತಾನೆ. ಆ ಸಾಧನಕ್ಕೆ ನಾವೇನಂತ ಕರಿತೀವಿ ಅಂದರೆ ಯೂಡೋಮೀಟರ್ ಅಂತ ಕರಿತೀವಿ. ಯೂಡೋಮೀಟರನ್ನು ಬಳಸಿ ನೀರನ್ನು ಮೊಟ್ಟ ಮೊದಲು ಕೃತಕವಾಗಿ ತಯಾರಿಸಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂದರೆ ಕೇಳಿದ್ರೆ ಸರ್ ಹೆನ್ರಿ ಕ್ಯಾವೆಂಡಿಸ್.
ನೀರಿನಲ್ಲಿ ಆಕ್ಸಿಜನ್ ಇದೆ ಎಂದು ಹೇಳಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಲೆವಾಸಿಯರ್. ನೀರಿನಲ್ಲಿ ಆಕ್ಸಿಜನ್ ಇದೆ ಎಂದು ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಲೆವಾಸಿಯರ್. ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ನೀರಿನ ಭೌತ ಲಕ್ಷಣಗಳು, ವಾಟರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ PC to DC ವರೆಗೂ ಬರ್ತಾ ಇರುತ್ತೆ. ಸರ್ ಏನು ಸರ್ ಫಿಸಿಕಲ್ ಪ್ರಾಪರ್ಟಿ ಮೇಲೆ ಏನು ಕ್ವಶನ್ಸ್ ಬರುತ್ತೆ? ನೋಡಿ, ಭೌತ ಲಕ್ಷಣ ಅಂದರೆ ನಮಗೇನು ನೋಡಿದಾಗ ಏನು, ನೀರಿಗೆ ಬಣ್ಣ ಇಲ್ಲ, ರುಚಿ ಇಲ್ಲ, ಶಕ್ತಿ ಇಲ್ಲ. ಅಂದರೆ ನಮಗೆ ಶುದ್ಧ ನೀರು ಅಂತ ಏನು ಕರಿತೀವಿ, ಆ ಶುದ್ಧ ನೀರಿಗೆ ಬಣ್ಣ ಇಲ್ಲ, ರುಚಿ ಇಲ್ಲ, ಶಕ್ತಿ ಇಲ್ಲ. ಸೊ ನೀರು 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಘನ ಆಗತ್ತೆ, 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏನಾಗುತ್ತೆ, ಅದು ಆವಿ ಆಗತ್ತೆ. ಸ್ನೇಹಿತರೆ, ಇದರ ಬಗ್ಗೆ ಕಂಪ್ಲೀಟ್ ನಿಮಗೆ 7 ವಿಡಿಯೋಗಳ ಮೂಲಕ ಕ್ಲಾಸನ್ನು ಮಾಡಿದ್ದೀನಿ. ಈಗ PCಗೆ ಏನು ಬೇಕೋ ಅಷ್ಟು ಮಾತ್ರ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಕೊನೆ ತನಕ ನೋಡಿ, ನೆಕ್ಸ್ಟ್ ಪಾರ್ಟ್ 1 ನೋಡಿ, ಆರಾಮ್ ಕೆಮಿಸ್ಟ್ರಿಯ ಚಿಂತೆ ಬಿಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನಮ್ಮೆಲ್ಲರಿಗೂ ಗೊತ್ತಿದೆ, ಈ ನೀರಿನ ಮೂಲಕ ಉಷ್ಣ ಅಂದರೆ ಶುದ್ಧ ನೀರಿನ ಮೂಲಕ ಉಷ್ಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗಲ್ಲ. ಹಾಗಾಗಿ ಶುದ್ಧ ನೀರು ಇದು ಒಂದು ಉಷ್ಣ ವಾಹಕ. ಅಷ್ಟೇ ಅಲ್ಲ, ಶುದ್ಧ ನೀರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ವಿದ್ಯುತ್ತು ಹರಿಯಲ್ಲ. ಶುದ್ಧ ನೀರು ಇದು ಒಂದು ಅವಿದ್ಯುತ್ ವಾಹಕ. ಸಾರ್ ನೀವು ಬುಕಾಳಿ ಹೊಡಿತಿದ್ದೀರಿ ಸರ್, ನೀರಲ್ಲಿ ಕರೆಂಟ್ ಹೊಡಿಯೋದನ್ನು ನಾನು ನೋಡಿದ್ದೀನಿ. ಓಕೆ, ಇರಲಿ, ತೋರಿಸೋಣ ನಾವು. ನೋಡಿ, ಇದು ಶುದ್ಧ ನೀರು ಅಂತ ಅಂದ್ಕೊಳ್ಳಿ. ನಾನು ಈ ಕಡೆ 1-2 ವೈರನ್ನು ಹಾಕ್ತೀನಿ, ಕರೆಂಟ್ ವೈರನ್ನು ಹಾಕ್ತೀನಿ, ಇಲ್ಲಿ ನಾನೇ ನಿಂತ್ಕೊಳ್ತೀನಿ. ಸೊ ನೀವೇನಾದರೂ ಸ್ವಿಚ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಕರೆಂಟ್ ನನ್ನ ಹತ್ರ ಬರಲ್ಲ. ಯಾಕಂದರೆ ಶುದ್ಧ ನೀರಲ್ಲಿ ವಿದ್ಯುತ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿಯಲ್ಲ. ನಾನು ಹೊರಗಡೆ ಬಂದು ನಿಮ್ಮನ್ನು ನಿಲ್ಲಿಸಿ ನಾನೇನಾದರೂ ವೈರ್ ಹಾಕಿದ್ರೆ ನಿಮಗೆ ಕರೆಂಟ್ ಹೊಡೆಯುತ್ತೋ ಇಲ್ಲೋ? ಶುದ್ಧ ನೀರಲ್ಲಿ ವಿದ್ಯುತ್ ಹರಿಯಲ್ಲ, ಹಾಗಾಗಿ ಕರೆಂಟ್ ಹರಿಯಲ್ಲ. ನಾನೇನು ಕಡಿಮೆ ಇಲ್ಲ. ಒಂದು ಇಡೀ ಉಪ್ಪು ಹಾಕಿಬಿಡ್ತೀನಿ ಸ್ನೇಹಿತರೆ. ಇಲ್ಲಿ ಉಪ್ಪು ನೀರಲ್ಲಿ ಬಂದಾಗ ಏನಾಗುತ್ತೆ, Na+Cl- ಮೀನ್ಸ್ ಚಾರ್ಜ್ಡ್ ಪಾರ್ಟಿಕಲ್, ಆವೇಶವನ್ನು ಹೊಂದಿರತಕ್ಕಂಥ ಕಣಗಳಾಗತ್ತೆ. ಈ ಆವೇಶವನ್ನು ಹೊಂದಿರತಕ್ಕಂಥ ಕಣಗಳನ್ನೇ ಅಯಾನುಗಳು ಅಂತ ಕರಿತೀವಿ. ಈ ಅಯಾನುಗಳೇ ಈ ನೀರಲ್ಲಿ ಕರಗಿರೋದ್ರಿಂದ ಶುದ್ಧ ನೀರಲ್ಲಿ ವಿದ್ಯುತ್ ಹರಿದೇ ಇದ್ದರೂ ನಾವು ಕುಡಿತಕ್ಕಂಥ ನೀರಲ್ಲಿ ವಿದ್ಯುತ್ ಹರಿಯತ್ತೆ. ಕಾರಣ ನೀರಿನಲ್ಲಿ ಏನು ಕರಗಿರುತ್ತೆ, ಅಯಾನುಗಳು, ಲವಣಗಳು ಕರಗಿ ಅಯಾನುಗಳಾಗಿರುತ್ತೆ. ಹಾಗಾದರೆ ವಿದ್ಯುತ್ತು ನೀರಲ್ಲಿ ಹರಿಯತ್ತಾ ಅಥವಾ ನೀರಲ್ಲಿರೋ ಅಯಾನ್ಗಳ ಹೆಲ್ಪಿಂದ ಹರಿಯತ್ತಾ ಅಂತ ಕೇಳಿದ್ರೆ ಪಕ್ಕಾ ಸರ್, ನೀರಲ್ಲಿ ಹರಿಯಲ್ಲ. ನೀರಲ್ಲಿರ್ತಕ್ಕಂಥ ಅಯಾನ್ಗಳು ವಿದ್ಯುತ್ತನ್ನು ಏನು ಮಾಡುತ್ತೆ, ಪ್ರಸಾರ ಮಾಡುತ್ತೆ. ಹಾಗಾದರೆ ಯಾವ ನೀರಲ್ಲಿ ಅಯಾನ್ಗಳು ಜಾಸ್ತಿ ಇರುತ್ತೆ ಸರ್? ಮಳೆ ನೀರಲ್ಲಿ ಅಯಾನ್ಗಳು ಕಡಿಮೆ ಇರುತ್ತೆ. ನೋಡಿ, ಎಕ್ಸಾಂಪಲ್ ಜಲಚಕ್ರ. ಈಗ ನಮ್ಮ ಸಮುದ್ರದಲ್ಲಿ ನೀರಿದೆ. ಸೊ ಸಮುದ್ರದಲ್ಲಿರ್ತಕ್ಕಂಥ ನೀರು ಆವಿಯಾಗಿ ಬರುತ್ತೆ. ಇದರಲ್ಲಿ ಅಯಾನುಗಳು ತುಂಬ ಕಡಿಮೆ ಇರುತ್ತೆ. ಮೋಡ ಆಗತ್ತೆ, ಇದಕ್ಕಿಂತ ಸ್ವಲ್ಪ ಅಯಾನುಗಳು ಜಾಸ್ತಿ ಆಗತ್ತೆ. ನೆಕ್ಸ್ಟ್ ಮಳೆ ರೂಪದಲ್ಲಿ ಬರುತ್ತೆ, ಇದರಲ್ಲಿ ಮತ್ತು ಸ್ವಲ್ಪ ಅಯಾನುಗಳು ಜಾಸ್ತಿ ಆಗುತ್ತೆ. ನೆಲದ ಮೇಲೆ ಬೀಳುತ್ತೆ, ನೆಲದಲ್ಲಿರ್ತಕ್ಕಂತಹ ಲವಣಗಳನ್ನ ಕರಗಿಸ್ಕೊಂಡು ಅಯಾನುಗಳು ಜಾಸ್ತಿ ಆಗುತ್ತೆ. ಅಂಡರ್ಗ್ರೌಂಡ್ ಬಾವಿಗೆ ಹೋಗುತ್ತೆ, ಮತ್ತೆ ಮಣ್ಣಲ್ಲಿರ್ತಕ್ಕಂತಹ ಲವಣಗಳನ್ನು ಕರೆಸ್ಕೊಂಡು ಅಯಾನುಗಳು ಜಾಸ್ತಿ ಆಗತ್ತೆ. ಕೆರೆ, ಕೊಳ್ಳ, ಚರಂಡಿ, ಹಳ್ಳ, ಕೊಳ್ಳ ಎಲ್ಲ ತೇಲಾಡಿ ನದಿ ಗಿದಿ ಸಮುದ್ರಕ್ಕೆ ಬಂದು ಸೇರುತ್ತೆ. ಎಲ್ಲ ಲವಣಗಳನ್ನು ತನ್ನಲ್ಲಿ ಕರೆಸ್ಕೊಂಡು ಅತಿ ಹೆಚ್ಚು ಲವಣಗಳನ್ನು ಕರೆಸ್ಕೊಂಡಿರ್ತಕ್ಕಂಥ ನೀರು ಎಲ್ಲಿ ಬರುತ್ತೆ, ಸಮುದ್ರದಲ್ಲಿ ಬರುತ್ತೆ. ಹಾಗೆ ಈ ಕೆಳಕಂಡ ಯಾವ ನೀರು ಶುದ್ಧ ನೀರಿಗೆ ಸಮೀಪವಾಗಿರ್ತಕ್ಕಂಥ ನೀರು ಅಂತ ಕೇಳಿದ್ರೆ ಮಳೆ ನೀರು. ಯಾವ ನೀರಲ್ಲಿ ಅಯಾನುಗಳು ತುಂಬ ಜಾಸ್ತಿ ಇದೆ ಅಂತ ಕೇಳಿದ್ರೆ ದಟ್ ಇಸ್ ಸಮುದ್ರದ ನೀರು. ಹಾಗಾದ್ರೆ ನೀರಲ್ಲಿ ವಿದ್ಯುತ್ ಹರಿಬೇಕು ಅಂದರೆ ನೀರು ಕಾರಣನೋ ಅಯಾನು ಕಾರಣನೋ? ಅಯಾನು ಕಾರಣ. ಹಾಗೆ ಯಾವ ನೀರಿನಲ್ಲಿ ವಿದ್ಯುತ್ ವಾಹಕತೆ ಜಾಸ್ತಿ ಇರುತ್ತೆ, ಯಾವ ನೀರಲ್ಲಿ ಅಯಾನುಗಳ ಪ್ರಮಾಣ ಜಾಸ್ತಿ ಇರುತ್ತೋ ಆ ನೀರಲ್ಲಿ ವಿದ್ಯುತ್ ವಾಹಕತೆ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸಮುದ್ರದ ನೀರಲ್ಲಿ ಅಯಾನುಗಳು ಜಾಸ್ತಿ ಇರೋದ್ರಿಂದ ಆ ನೀರಲ್ಲಿ ವಿದ್ಯುತ್ ಬಹಳ ವೇಗವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗತ್ತೆ. ಸ್ನೇಹಿತರೆ, ಯಾವುದಾರ ಕೊಡಲಿ, ಈ ಕೆಳಕಂಡ ಯಾವ ನೀರು ಅತಿ ಹೆಚ್ಚು ವಿದ್ಯುತ್ ವಾಹಕವಾಗಿದೆ ಹುಡುಕಿ ಯಾವ ನೀರಲ್ಲಿ ಅಯಾನುಗಳು ಜಾಸ್ತಿ ಇದೆಯೋ ಆ ನೀರಿನ ವಾಹಕತೆ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಎಕ್ಸಾಮಲ್ಲಿ ಏನು ಕೊಟ್ಟಿರ್ತಾನೆ ಅಲ್ಲೇ ಬ್ಯೂಟಿಫುಲ್ ಆಗಿ ಟಿಕ್ ಮಾಡಿ ಸ್ನೇಹಿತರೆ. ನೋಡಿ, ನೀರಲ್ಲಿ ಅಯಾನುಗಳು ಕರಗ್ದಂಗೆ ಆ ನೀರಿನ ಸಾಂದ್ರತೆಯೂ ಕೂಡ, ಅದರ ಡೆನ್ಸಿಟಿಯೂ ಕೂಡ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವ ನೀರಲ್ಲಿ ಅಯಾನುಗಳು ಜಾಸ್ತಿ ಇದೆಯೋ ಆ ನೀರಿನ ಸಾಂದ್ರತೆಯೂ ಕೂಡ ಏನಾಗಿರುತ್ತೆ, ಡೆನ್ಸಿಟಿಯೂ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗಾದರೆ ನಿಮಗೆ ತೇಲುವಿಕೆ ಗೊತ್ತಿದೆ, ಹೆಚ್ಚು ಸಾಂದ್ರತೆಯ ಮೇಲೆ ಕಡಿಮೆ ಸಾಂದ್ರತೆಯ ವಸ್ತು ಏನಾಗುತ್ತೆ, ತೇಲತ್ತೆ. ಹಾಗಾದರೆ ನಿಮಗೀಗ ಸಮುದ್ರ ಅಂತ ಅಂದ್ಕೊಳ್ಳಿ, ಇದು ನದಿ ಅಂತ ಅಂದ್ಕೊಳ್ಳಿ. ಒಂದು ಹಡಗು ನದಿಯಿಂದ ಸಮುದ್ರವನ್ನು ಸೇರ್ತಾ ಇದೆ. ನದಿಯಲ್ಲಿ ಅಯಾನುಗಳ ಪ್ರಮಾಣ ಕಡಿಮೆ ಇದೆ, ಅರ್ಥಾತ್ ನದಿ ನೀರಿನ ಸಾಂದ್ರತೆ ಏನಾಗಿದೆ, ಕಡಿಮೆ ಇದೆ. ಸಮುದ್ರದ ನೀರಿನ ಸಾಂದ್ರತೆ ಏನಾಗಿದೆ, ಜಾಸ್ತಿ ಇದೆ.
ಹಾಗಾದರೆ ಜಾಸ್ತಿ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ವಸ್ತುವಿನ ಮೇಲೆ ಮತ್ತೊಂದು ವಸ್ತು ಸುಲಭವಾಗಿ ತೇಲತ್ತೆ. ಗೊತ್ತಾಯ್ತು ಸರ್. ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಬರುತ್ತೆ. ಒಂದು ಹಡಗು ನದಿ ನೀರಿನಿಂದ ಸಮುದ್ರವನ್ನು ಸೇರುವಾಗ ಆ ಹಡಗು ಏರತ್ತಾ, ಆ ಹಡಗು ಮುಳುಗತ್ತಾ, ಏನು ಅದೇ ಸ್ಥಿತಿಯಲ್ಲಿ ಹೋಗತ್ತಾ ಅಂತ ಕೇಳ್ತಾನೆ. ಸಿಂಪಲ್. ಒಂದು ನದಿಯಿಂದ ಸಮುದ್ರವನ್ನು ಸೇರುತ್ತಿರುವ ಹಡಗು ಮೇಲಕ್ಕೆ ಏರತ್ತೆ. ಕಾರಣ ನದಿ ನೀರಿನಿಗಿಂತ ಸಮುದ್ರದ ನೀರಿನ ಸಾಂದ್ರತೆ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನಾದರೂ ಕೇಳ್ಕೊಳ್ಳಿ, ಸಾಂದ್ರತೆ ಏನಾದರೂ ಕೇಳ್ಕೊಳ್ಳಿ, ಅಯಾನ್ಗಳಾದರೂ ಕೇಳ್ಕೊಳ್ಳಿ. ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಈ ನೀರಿದೆಯಲ್ವಾ, ನೀರು ಬಹುತೇಕ ವಸ್ತುಗಳನ್ನು ತನ್ನದಲ್ಲಿ ಕರಗಿಸ್ಕೊಳ್ಳುತ್ತೆ. ಅದಕ್ಕೆ ಕಾರಣವಾಗಿರ್ತಕ್ಕಂಥ ಗುಣ ಯಾವುದು ಅಂತ ಕೇಳಿದ್ರೆ ನೀರಿನ ಧ್ರುವೀಯ ಗುಣ. ನೀರಿಗೆ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಗುಣ ಇದೆ, ಧ್ರುವೀಯ ಗುಣ. ಈ ಧ್ರುವೀಯ ಗುಣ ಇರೋದ್ರಿಂದ ನೀರು ಬಹುತೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸಿಕೊಳ್ಳುತ್ತೆ. ಸೊ ಸ್ನೇಹಿತರೆ, ಇದೇನು ಚಿತ್ರ ಹಾಕ್ಕೊಂಡಿದ್ದೀನಿ ನೋಡಿ. ನೀರಿನ ಅಸಂಬದ್ಧ ವಿಕಾಸ, ಅನಾಮೋಲಸ್ ಬಿಹೇವಿಯರ್ ಆಫ್ ವಾಟರ್. ಅಸಂಬದ್ಧ ಏನಿದು, ಅಸಂಗತ ವ್ಯಾಖ್ಯೋಚನ, ಅಲ್ಲಿನ ಪರಿಸ್ಥಿತಿಗೆ ವಿರುದ್ಧವಾದಂತಹ ಗುಣ ಅಂತ. ಅಲ್ಲೆಲ್ಲರೂ ಅಳ್ತಿದ್ದಾರೆ, ಇವ್ನು ನಗ್ತಿದ್ದಾನೆ ಅಂದರೆ ಅಸಂಬದ್ಧ ಗುಣ ಅಂತ. ಸರಿ, ಅಲ್ಲೆಲ್ಲರೂ ಅಂದರೆ ಪರಿಸರದಲ್ಲಿ ವಸ್ತುಗಳಿದೆ, ಆ ವಸ್ತುಗಳಿಗೆ ನೋಡಿ, ಈಗ ತಾಪ ಕೊಡೋಣ 4 ಡಿಗ್ರಿ ಸೆಲ್ಸಿಯಸ್. ಇದು ನೀರು ಅಂತ ಅನ್ಕೊಳ್ಳಿ. ನೀರು ಇದು ಪರಿಸರದಲ್ಲಿರ್ತಕ್ಕಂಥ ವಸ್ತು. ಇಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಇದೆ ಅಥವಾ 50 ಡಿಗ್ರಿ ಸೆಲ್ಸಿಯಸ್ ಇದೆ. ಇಲ್ಲಿ ನೀರು ಅಂದರೆ ಪರಿಸರದ ವಸ್ತುವಿನ ಗಾತ್ರ ಇಷ್ಟಿದೆ. ನಾನು 40 ಡಿಗ್ರಿ ಸೆಲ್ಸಿಯಸ್ ತಾಪ ಕಡಿಮೆ ಮಾಡ್ತೀನಿ, ಅಣು ಏನಾಗುತ್ತೆ, ಕುಗ್ಗತ್ತೆ. ಮತ್ತೆ ತಾಪ ಕಡಿಮೆ ಮಾಡ್ತೀನಿ 10 ಡಿಗ್ರಿ ಸೆಲ್ಸಿಯಸ್, ಅಣು ಏನಾಗುತ್ತೆ, ಮತ್ತೆ ಕುಗ್ಗತ್ತೆ. ನಾನು ಮತ್ತೆ 5 ಡಿಗ್ರಿ ಸೆಲ್ಸಿಯಸ್ ಮಾಡ್ತೀನಿ, ಅಣು ಏನಾಗುತ್ತೆ, ಮತ್ತೆ ಕುಗ್ಗತ್ತೆ. 4 ಡಿಗ್ರಿ ಸೆಲ್ಸಿಯಸ್ ಮಾಡ್ತೀನಿ, ಮತ್ತೆ ಕುಗ್ಗತ್ತೆ. ನೆಕ್ಸ್ಟ್ 3 ಡಿಗ್ರಿ ಸೆಲ್ಸಿಯಸ್ ಮಾಡ್ತೀನಿ, ಮತ್ತೆ ಕುಗ್ಗತ್ತೆ. ನೆಕ್ಸ್ಟ್ 2 ಡಿಗ್ರಿ ಸೆಲ್ಸಿಯಸ್ ಮಾಡ್ತೀನಿ, ಮತ್ತೆ ಕುಗ್ಗತ್ತೆ. ನಾನು ನೆಕ್ಸ್ಟ್ 0 ಡಿಗ್ರಿ ಸೆಲ್ಸಿಯಸ್ ಮತ್ತೆ ಕುಗ್ಗತ್ತೆ. ಅಂದರೆ ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳಿಗೆ ಉಷ್ಣ ಕಡಿಮೆ ಮಾಡ್ದಂಗೆ ಅದರ ಗಾತ್ರ ಏನಾಗ್ತಾ ಇರುತ್ತೆ, ಕುಗ್ತಾ ಬರುತ್ತೆ. ಉಷ್ಣ ಜಾಸ್ತಿ ಮಾಡ್ದಂಗೆ ಅದರ ಗಾತ್ರ ಏನಾಗ್ತಾ ಇರುತ್ತೆ, ಹಿಗ್ತಾ ಬರುತ್ತೆ. ಹಾಗಾಗಿ ನಮಗೆ ಬೇಸಿಗೆ ಕಾಲದಲ್ಲಿ ಈ ಕಬ್ಬಿಣದ ತಂತಿಗಳು, ಕರೆಂಟ್ ಹರಿತಕ್ಕಂಥ ತಂತಿಗಳು ಜ್ಯೋತಿ ಬೀಳುತ್ತೆ. ನೆಕ್ಸ್ಟ್ ರೈಲ್ವೆ ಕಂಬಿಗಳ ನಡುವೆ ಖಾಲಿ ಜಾಗವನ್ನು ಯಾಕೆ ಬಿಟ್ಟಿರ್ತೀವಿ ಅಂದರೆ ಬೇಸಿಗೆಯಲ್ಲಿ ಉಷ್ಣ ಜಾಸ್ತಿ ಆದಾಗ ಆ ಲೋಹಗಳು ಹಿಗ್ಗಿ ಆ ಹಳೆ ಬೆಂಡಾಗಬಾರ್ದು ಅಂತ ಅಲ್ಲೇನು ಮಾಡ್ತಾರೆ, ಗ್ಯಾಪ್ಗಳನ್ನು ಬಿಡ್ತಾನೆ. ಹಾಗಾಗಿ ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳಿಗೆ ಉಷ್ಣ ಕೊಟ್ಟಾಗ ಹಿಗ್ಗುತ್ತದೆ, ಉಷ್ಣ ಕಡಿಮೆ ಮಾಡಿದಾಗ ಕುಗ್ಗುತ್ತದೆ. ಅದೇ ರೀತಿ ನೀರು ಕೂಡ ಹಾಗೆ ನೋಡಿ, 50 ಡಿಗ್ರಿ ನೀರಿನ ಅಣುವಿನ ಗಾತ್ರ ಇಷ್ಟಿದೆ. 40 ಡಿಗ್ರಿಗೆ ಈ ಉಷ್ಣ ಕಡಿಮೆ ಆದಾಗ ಕುಗ್ಗತ್ತೆ. 10 ಡಿಗ್ರಿ ಮತ್ತು ಉಷ್ಣ ಕಡಿಮೆ ಆದಾಗ ಕುಗ್ಗತ್ತೆ. 5 ಡಿಗ್ರಿ ಮತ್ತು ಉಷ್ಣ ಕಡಿಮೆ ಆದಾಗ ಕುಗ್ಗತ್ತೆ. 4 ಡಿಗ್ರಿ ಮತ್ತು ಕುಗ್ಗತ್ತೆ. 3 ಡಿಗ್ರಿ ಕುಗ್ಗೋ ಬದಲು ಏನಾಗ್ಬಿಡತ್ತೆ, ಹಿಗ್ಗಿಬಿಡತ್ತೆ. 2 ಡಿಗ್ರಿ ಮತ್ತೆ ಹಿಗ್ಗಿಬಿಡತ್ತೆ. 0 ಡಿಗ್ರಿ ಮತ್ತೆ ಹಿಗ್ಗಿಬಿಡತ್ತೆ. ನೋಡಿ, ಈ ನೀರು ಪರಿಸರದ ವಸ್ತುಗಳು ಹೇಗೆ ಉಷ್ಣ ಕಡಿಮೆ ಆದಾಗ ಕುಗ್ಗತ್ತೋ ಹಾಗೆ ಇದು ಕೂಡ ಉಷ್ಣ ಕಡಿಮೆ ಆದಾಗ ಕುಗ್ಗತ್ತೆ. ಎಲ್ಲಿವರೆಗೂ ಕುಗ್ಗತ್ತೆ, 4 ಡಿಗ್ರಿ ಸೆಲ್ಸಿಯಸ್ವರೆಗೂ ಮಾತ್ರ ಈ ಪರಿಸರದ ಗುಣವನ್ನು ತೋರಿಸುತ್ತೆ. 4 ಡಿಗ್ರಿಯಿಂದ 3 ಡಿಗ್ರಿಗೆ ಬಂದಾಗ ಪರಿಸರದಲ್ಲಿರ್ತಕ್ಕಂಥ ವಸ್ತುವಿನ ಗಾತ್ರ ಕುಗ್ಗದ್ರೆ ನೀರಿಲಿರ್ತಕ್ಕಂಥ ವಸ್ತುವಿನ ಗಾತ್ರ ಏನಾಗ್ಬಿಡತ್ತೆ, ಹಿಗ್ಗಿಬಿಡತ್ತೆ. ಇದೇ ನೀರು ಪರಿಸರಕ್ಕೆ ವಿರುದ್ಧವಾದ ಗುಣ, ನೀರಿನ ಅಸಂಬದ್ಧ ಗುಣ ಅಂತ ಕರಿತೀವಿ. ಈ ನೀರಿನ ಅಸಂಬದ್ಧ ಗುಣ ಇರೋದ್ರಿಂದ 4 ಡಿಗ್ರಿ ಸೆಲ್ಸಿಯಸ್ನಿಂದ ಕೆಳಗಡೆ ತಾಪ ಇದ್ದಾಗ ನೀರಿನ ಅಣು ಕುಗ್ಗೋ ಬದಲು ಹಿಗ್ಗತ್ತೆ. ಹಿಗ್ಗಿ ಆ ನೀರಿನ ಅಣುಗಳ ನಡುವೆ ಇರ್ತಕ್ಕಂಥ ಗ್ಯಾಪ್ ಮುಚ್ಚಲ್ಪಡತ್ತೆ, ಮುಚ್ಕೊಂಡು ಟೈಟ್ ಆಗತ್ತೆ. ಟೈಟ್ ಆಗೋದ್ರಿಂದ ನೀರು ಐಸ್ ಆಗಿ ಕನ್ವರ್ಟ್ ಆಗತ್ತೆ. ಹಾಗಾದರೆ ನಮ್ಮ ಭೂಮಿ ಮೇಲೆ ನೀರು ಘನ ಸ್ಥಿತಿಯಲ್ಲಿ ಸಿಗ್ತಾ ಇದೆ ಅಂದರೆ ಕಾರಣ ದಟ್ ಇಸ್ ನೀರಿನ ಅಸಂಬದ್ಧ ವಿಕಾಸ, ನೀರಿನ ಅನಾಮೋಲಸ್ ಬಿಹೇವಿಯರ್ ಆಫ್ ವಾಟರ್. ಹಾಗೆ ನೀರು ಅತಿ ಕಡಿಮೆ ಗಾತ್ರ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿರುತ್ತೆ. ಇಲ್ಲಿ ಗಾತ್ರ ಚಿಕ್ಕದಿರೋದ್ರಿಂದ ಇದರ ಸಾಂದ್ರತೆ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗಾದರೆ ನೀರಿನ ಸಾಂದ್ರತೆ ಯಾವ ಉಷ್ಣತೆಯಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳಿದ್ರೆ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀರಿನ ಸಾಂದ್ರತೆ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ನೀರಿನ ಗಾತ್ರ ಏನಾಗಿರುತ್ತೆ, ಕಡಿಮೆ ಇರುತ್ತೆ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. 4 ಡಿಗ್ರಿಯಿಂದ ಕೆಳಗಡೆ ಬಂದಾಗಲೂ ಹಿಗ್ಗತ್ತೆ, 4 ಡಿಗ್ರಿಯಿಂದ ಮೇಲ್ಗಡೆ ಹೋದಾಗಲೂ ಕೂಡ ಏನಾಗುತ್ತೆ, ಹಿಗ್ಗತ್ತೆ. ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್. ಈಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಹೆಂಗೆ ಬರುತ್ತೆ, ಒಂದು ನೀರನ್ನು ನಾವು 0 ಡಿಗ್ರಿ ಸೆಲ್ಸಿಯಸ್ನಿಂದ 10 ಡಿಗ್ರಿ ಸೆಲ್ಸಿಯಸ್ಗೆ ಕಾಯಿಸಿದಾಗ ಅದರ ಗಾತ್ರ ಅಂತ ಕೊಡ್ತಾನೆ. ಆಪ್ಷನ್ ಎ ಹಿಗ್ಗುತ್ತದೆ, ಆಪ್ಷನ್ ಬಿ
ಕುಗ್ಗುತ್ತದೆ, ಆಪ್ಷನ್ ಹಿಗ್ಗಿ ಕುಗ್ಗುತ್ತದೆ, ಆಪ್ಷನ್ ಕುಗ್ಗಿ ಹಿಗ್ಗುತ್ತದೆ. ಸರ್ 0 ಡಿಗ್ರಿ 4 ಲಾಕ್ ಮಾಡಿ. 0 ಇಂದ 4 ನೋಡಿ, 0 ಇಂದ 4 ಅಂದರೆ ಕುಗ್ಗುತ್ತದೆ. ಏನಾಗುತ್ತೆ? ಫಸ್ಟ್ ಕುಗ್ಗುತ್ತದೆ, ನೆಕ್ಸ್ಟ್ 4 ಆ ಕಡೆ ಹಿಗ್ಗುತ್ತದೆ. ಓ, ಕುಗ್ಗಿ ಹಿಗ್ಗುತ್ತದೆ, ದಟ್ ಈಸ್ ರೈಟ್. ಎಲ್ಲಾರೆ 4ರಿಂದ 100 ಕೇಳಿಬಿಟ್ರೆ ಹಿಗ್ಗುತ್ತದೆ. ಎಲ್ಲಾದರೂ 0 to 4 ಕೇಳಿಬಿಟ್ರೆ ಕುಗ್ಗುತ್ತದೆ. 3ರಿಂದ 5 ಕೇಳಿಬಿಟ್ರೆ ಕುಗ್ಗಿ ಹಿಗ್ಗುತ್ತದೆ. ಸೊ ಈ ಥರ ಈ ಬ್ಯೂಟಿಫುಲ್ ರಚಿತಾ ರಾಮ್, ಕ್ಲಿಯರ್ ಪಿಕ್ಚರ್ ನೋಡ್ಕೊಳ್ಳಿ. ಇದೇ 4 ಡಿಗ್ರಿ, ಕೆಳಗಡೆ ಬಂದ್ರೂ ಹಿಗ್ಗತ್ತೆ, ಮೇಲ್ಗಡೆ ಬಂದ್ರೂ ಹಿಗ್ಗತ್ತೆ. ಇದು 0 to 100 ಮಾಡ್ಕೊಳ್ಳಿ. ಓ, ಯಾವಾಗ ಹಿಗ್ಗತ್ತೆ ಇಲ್ಲಿ ಕೇಳೋದನ್ನ ಕುಗ್ಗಿ ಹಿಗ್ಗತ್ತೆ, ಕುಗ್ಗಿ ಹಿಗ್ಗತ್ತೆ. ಯಾವ ಟೆಂಪ್ರೇಚರ್ ಕೇಳಿ ಈ ಒಂದು ಕೋಡ್ ವರ್ಡನ್ನು ನೆನ್ಪಿಟ್ಕೊಂಡು ಆರಾಮ್ ಇದರ ಮೇಲೆ ಬರ್ತಕ್ಕಂಥ ಬ್ಯೂಟಿಫುಲ್ ಪ್ರಶ್ನೆಗಳನ್ನು ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಇದೇ ಸಂಬಂಧಕ್ಕೆ ಅಂದರೆ ಈ ನೀರಿನ ಅಸಂಬದ್ಧ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಮತ್ತೆ ಬರುತ್ತೆ. ಒಂದು ಬೀಕರನ್ನು ತಗೊಂಡು ಕಂಪ್ಲೀಟ್ ನೀರನ್ನು ಹಾಕಿ ಅದರ ಮೇಲೆ ಮಂಜುಗಡ್ಡೆಯನ್ನು ಹಾಕಿ. ಓಕೆ, ಮಂಜುಗಡ್ಡೆ ಕರಗಿದ ಹಾಗೆ ಬೀಕರಲ್ಲಿ ಇರ್ತಕ್ಕಂಥ ನೀರು ಹಾಗೆ ಇರುತ್ತೆ, ಚೆಲ್ಲುತ್ತದೆ, ಕಡಿಮೆ ಆಗುತ್ತದೆ. ಈ ಥರ ಪ್ರಶ್ನೆಗಳು ಕೇಳ್ತಾನೆ ಸ್ನೇಹಿತರೆ. ನೋಡಿ, ಇದು ಆರ್ಕಿಮಿಡಿಸ್ ತತ್ವದ ಪ್ರಕಾರ ಒಂದು ಮಂಜುಗಡ್ಡೆಯನ್ನು ನಾವು ಈ ನೀರು ತುಂಬಿರ್ತಕ್ಕಂಥ ಬಾಟಲಲ್ಲಿ ಹಾಕಿದಾಗ ತನ್ನಷ್ಟೇ ಗಾತ್ರದಲ್ಲ, ತನ್ನಷ್ಟೇ ರಾಶಿಯ ನೀರನ್ನು ಏನಾಕತ್ತೆ ಹೊರಗಡೆ ಹಾಕತ್ತೆ. ತನ್ನಷ್ಟೇ ರಾಶಿಯ ನೀರನ್ನು, ತನ್ನ ತೂಕ ಎಷ್ಟಿರುತ್ತೋ ಅಷ್ಟು ತೂಕದ ನೀರನ್ನು ಏನು ಮಾಡುತ್ತೆ? ಹೊರಗಡೆ ಹಾಕತ್ತೆ. ಇಲ್ಲಿ ನೀರು ಐಸ್ ಆಗಿದ್ದಾಗ ಕಣಗಳೇನಾಗಿರುತ್ತೆ? ಹಿಗ್ಗಿರುತ್ತೆ. ಅವು ಸ್ವಲ್ಪ ಸೈಜ್ ದೊಡ್ಡದಿರೋದ್ರಿಂದ ನಮಗೆ ಮಂಜುಗಡ್ಡೆ ಮೇಲಕ್ಕೆ ಬಂದಂಗೆ ಕಾಣುತ್ತೆ. ಅದು ಕರಗ್ತಾ ಬಂದಾಗ ಅದು ಐಸಿಂದ ಯಾವ ಉಷ್ಣತೆಗೆ ಬರುತ್ತೆ? 4 ಡಿಗ್ರಿಯ ಈ ಕಡೆ ಬಂದಾಗ ಅದರ ಗಾತ್ರ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ರೆಡ್ಯೂಸ್ ಆಗಿ ನೀರು ಎಷ್ಟಿತ್ತೋ ಅಷ್ಟೇ ನೀರಿರುತ್ತೆ, ಚೆಲ್ಲೋದು ಇಲ್ಲ, ಕಡಿಮೆನೂ ಆಗೋದಿಲ್ಲ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಈ ಶೀತ ಪ್ರದೇಶದ ಪ್ರಾಣಿಗಳಿದೆ. ಕೆಲವೊಂದು ಏರಿಯಾಗಳಲ್ಲಿ ಏನಾಗಿರುತ್ತೆ ಅಂದರೆ, ಸೊ ಒಂದೊಂದು ಋತುಗಳಿಗೆ ಅನುಗುಣವಾಗಿ ಅಲ್ಲಿ ಉಷ್ಣ ಏನಾಗ್ತಾ ಇರುತ್ತೆ? ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಸಿಂಪಲ್, ಇಲ್ಲಿ ನೋಡಿ, ಈಗ ಒಂದು ಶೀತ ಪ್ರದೇಶ ಇದೆ. ಈ ಶೀತ ಪ್ರದೇಶದಲ್ಲಿ ನೀರಿದೆ, ಆರಾಮ್ ಮೀನುಗಳು ಇವೆಲ್ಲ ಆಟ ಆಡ್ಕೊಂಡು ಆರಾಮಾಗಿದೆ. ಇದ್ದಕ್ಕಿದ್ದಂಗೆ ಅಲ್ಲಿನ ಟೆಂಪ್ರೇಚರ್ ಎಷ್ಟಾಗಿದೆ? -10 ಡಿಗ್ರಿ ಸೆಲ್ಸಿಯಸ್ ಆಯಿತು. ಅಯ್ಯೋ, 4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಆದಾಗ ನೀರೇನಾಗ್ಬಿಡತ್ತೆ? ನೀರಿನ ಅಣುವಿನ ಗಾತ್ರ ಇತ್ತಾ ಬರುತ್ತೆ. 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀರು ಬ್ಯೂಟಿಫುಲ್ ಒಂದಕ್ಕೊಂದು ಅಂಟ್ಕೊಂಡು ಐಸ್ ಆಗಿಬಿಡತ್ತೆ. ನೋಡಿ, ಐಸ್ ಇದು ಒಂದು ಉಷ್ಣವಾಹಕ. ಮಂಜುಗಡ್ಡೆಯ ಮೂಲಕ ಅಷ್ಟು ಸುಲಭವಾಗಿ ಉಷ್ಣ ಹರ್ಕೊಂಡು ಹೋಗಲ್ಲ. ಹಾಗೆ ಟೆಂಪ್ರೇಚರ್ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ನೀರಿನ ಮೇಲ್ಮೈ ಏನಾಗ್ಬಿಡತ್ತೆ? ಮಂಜುಗಡ್ಡೆ ಆಗಿಬಿಡತ್ತೆ. ಮಂಜುಗಡ್ಡೆ ಆದಮೇಲೆ ಇದು ಎಷ್ಟು ಕೋಲ್ಡ್ ಆದರೂ ಟೆಂಪ್ರೇಚರ್ ಒಳಗಡೆ ಹೋಗಲ್ಲ, ಒಳಗಡೆ ಟೆಂಪ್ರೇಚರ್ ಹೊರಗಡೆ ಬರಲ್ಲ. ಹಾಗಾಗಿ ಒಳಗಡೆ ಇರತಕ್ಕಂಥ ನೀರು ಐಸ್ ಆಗಲ್ಲ. ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜಲಚರ ಪ್ರಾಣಿಗಳೇನಾಗತ್ತೆ? ತನ್ನ ಜೀವವನ್ನು ರಕ್ಷಣೆ ಮಾಡಿಕೊಳ್ಳುತ್ತೆ. ಹಾಗಾದರೆ ಈ ಶೀತ ಪ್ರದೇಶಗಳಲ್ಲಿ ಜಲಚರ ಪ್ರಾಣಿಗಳು ತನ್ನ ಜೀವವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನೀರಿನ ಈ ಅಸಂಬದ್ಧ ವಿಕಾಸ ಅಂತಕ್ಕಂಥ ಒಂದು ಗುಣ ಏನು ಮಾಡ್ತಾ ಇದೆ? ಭಗವಂತ ಕೊಟ್ಟಿದ್ದರಿಂದ ಜಲಚರ ಪ್ರಾಣಿಗಳು ಕೂಡ ಬದುಕೊಳ್ತಾ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಈ ನೀರಿನ ಮೇಲೆ ಮತ್ತೇನು ಪ್ರಶ್ನೆಗಳು ಬರುತ್ತೆ? ಎಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗಿರ್ತಕ್ಕಂಥ ಪಿನ್ ಟು ಪಿನ್ ಪಾಯಿಂಟನ್ನು ವಾಟರ್ ಅಂತಕ್ಕಂಥ ಟಾಪಿಕ್ ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ಯೂಟ್ಯೂಬ್ ಚಾನಲಲ್ಲಿ. ಇಲ್ಲಿ ನೋಡ್ಕೊಳ್ಳಿ, ಇದೊಂದು ಕ್ವಶನ್ಸ್ ಕೇಳ್ತಿರ್ತಾನೆ. ಸರ್ಫೇಸ್ ಟೆನ್ಷನ್, ನೀರಿನ ಮೇಲ್ಮೈ ಭಾರಿ ಇಂಪಾರ್ಟೆಂಟ್. ಇದು ಮೇಲ್ಮುಖ ಅಲ್ಲ, ನೀರಿನ ಮೇಲ್ಮೈ ಒತ್ತಡ. ಮೇಲ್ಮುಖ ಒತ್ತಡನೇ ಬೇರೆ. ಈಗ ಹಡಗು ನೀರಿನ ಮೇಲೆ ತೇಲುತ್ತದೆ, ಮೇಲ್ಮುಖ ಒತ್ತಡ, ಅಪ್ತ್ರಸ್ಟ್. ನೀರಿನ ಹನಿ ದುಂಡಾಗಿರಲು ಕಾರಣ ನೀರಿನ ಮೇಲ್ಮೈ ಎತ್ತಡ. ನೋಡಿ, ಸರ್ಫೇಸ್ ಮೇಲ್ಮೈ ಅಂದರೆ ಸರ್ಫೇಸ್ ಒತ್ತಡ, ಟೆನ್ಷನ್. ಸರ್ ಏನು ಸರ್ ಇದು ಸರ್ಫೇಸ್ ಟೆನ್ಷನ್? ನೋಡಿ, ಇಲ್ಲಿ ನೀರಿನ ಹನಿ ಇದೆ, ಇದ್ರ ಪಕ್ಕ ಮತ್ತೆ ತನ್ನದೇ ಜಾತಿಯ ನೀರಿನ ಹನಿಗಳಿದೆ. ಹಾಗಾಗಿ ಇದಕ್ಕೇನು ಟೆನ್ಷನ್ ಇಲ್ಲ, ಯಾಕಂದರೆ ಪಕ್ಕದಲ್ಲಿ ತನ್ನದೇ ಜಾತಿಯ ಅಣುಗಳಿವೆ. ಇಲ್ಲಿ ಹೆಂಗಸರು ಸುತ್ತಲೂ ಹೆಂಗಸರಿದ್ದಾರೆ, ಟೆನ್ಷನ್ ಇಲ್ಲ. ಗಂಡಸರಿದ್ದರೆ ಮೈ ಮೇಲೆ ಬೀಳ್ಬೋದು ಅಂತ ಟೆನ್ಷನ್ ಇದೆ. ನೋಡಿ, ಇದ್ರ ಸುತ್ತಲೂ ನೀರಿನ ಅಣುಗಳೇ ಇದ್ದಾವೆ, ಅವಕ್ಕೂ ಕೂಡ ಟೆನ್ಷನ್ ಇಲ್ಲ. ನೋಡಿ, ಇದ್ರ ಸುತ್ತಲೂ ನೀರಿನ ಅಣುಗಳೇ ಇದ್ದಾವೆ, ಇವಕ್ಕೂ ಕೂಡ ಟೆನ್ಷನ್ ಇಲ್ಲ. ಈಗ ನೋಡಿ, ನೋಡಿ, ಈ ಕಡೆ ನೀರಿನ ಅಣು ಇದೆ, ಈ ಕಡೆ ನೀರಿನ ಅಣು ಇದೆ, ಈ ಕಡೆ ನೀರಿನ ಅಣು ಇದೆ, ಈ ಕಡೆ ನೀರಿನ ಅಣು ಇಲ್ಲ, ಗಾಳಿ ಇದೆ.
ಈ ಮಾಧ್ಯಮನೇ ಬೇರೆ, ಈ ಮಾಧ್ಯಮನೇ ಬೇರೆ. ಎರಡು ಮಾಧ್ಯಮಗಳ ನಡುವೆ ಅಂದರೆ ಎರಡು ಮಾಧ್ಯಮಗಳ ನಡುವೆ ಒಂದು ಟೆನ್ಷನ್ಸ್ ಇದೆ. ಎರಡು ಮಾಧ್ಯಮಗಳ ನಡುವೆ ಒಂದು ಟೆನ್ಷನ್, ಎರಡು ಮಾಧ್ಯಮಗಳ ಮೇಲ್ಮೈಯಲ್ಲಿ ಟೆನ್ಷನ್ ಇದೆ. ಇದನ್ನೇ ನಾವು ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ, ಇದು ಮೇಲ್ಮುಖ ಬಲ, ಪಾರ್ಶ್ವಬಲ, ಕೆಳಮುಖ ಬಲ. ಇಲ್ಲಿ ಕೆಳಮುಖ ಬಲ ಇದೆ, ಪಾರ್ಶ್ವಬಲ ಇದೆ. ಮೇಲ್ಮುಖ ಬಲ ತನ್ನದೇ ಜಾತಿಯ ಅಣು ಇಲ್ಲದೆ ಇರೋದ್ರಿಂದ ಈ ಮೇಲ್ಮುಖ ಬಲ ಪಾರ್ಶ್ವಬಲವಾಗಿಬಿಡತ್ತೆ. ಈ ಮೇಲ್ಮುಖ ಬಲ ಪಾರ್ಶ್ವಬಲ ಆಗೋದ್ರಿಂದ ನೀರಿನ ಹನಿ ದುಂಡಾಗಿ ರೂಪುಗೊಳ್ಳುತ್ತೆ. ಹಾಗಾಗಿ ನೀರಿನ ಹನಿ ದುಂಡಾಗಿ ರೂಪುಗೊಳ್ಳಲು ಕಾರಣ ನೀರಿನ ಸರ್ಫೇಸ್ ಟೆನ್ಷನ್, ನೀರಿನ ಮೇಲ್ಮೈ ಒತ್ತಡ. ಹಾಗಾಗಿ ನೀರಿನ ಹನಿ ದುಂಡಾಗಿದೆ. ನೆಕ್ಸ್ಟ್ ಸಣ್ಣ ಸಣ್ಣ ಕೀಟಗಳು ನೀರಿನ ಮೇಲೆ ನಡೆಯುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ಸರ್ಫೇಸ್ ಟೆನ್ಷನ್. ಇದರ ಬಗ್ಗೆ ಇನ್ ಡೀಟೇಲ್ ಅಲ್ಲಿ ಒಂದು ವಾಟರ್ ಟಾಪಿಕಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಂಟೆಂಟಿಗೆ ಎಂಟ್ರಿ ಆಗುವ ಸ್ನೇಹಿತರೆ. ನೋಡಿ, ಈ ಕಂಟೆಂಟಲ್ಲಿ ಮೆದು ನೀರು ಮತ್ತು ಗಡಸು ನೀರು, ಇಲ್ಲಿ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಗಾಗ ಪ್ರಶ್ನೆಗಳು ಬರ್ತಾ ಇರುತ್ತೆ. ಓಕೆ, ಎಕ್ಸಾಂಪಲ್ ಈಗ ಮೆದು ನೀರು ಸಿಂಪಲ್. ಈಗ ನೀರಿದೆ, ನೀರಿಗೆ ನಾವೇನು ಮಾಡ್ತೀವಿ, ಸಾಬೂನನ್ನು ಹಾಕ್ತೀವಿ. ನೀರಿಗೆ ಸಾಬೂನನ್ನು ಹಾಕ್ತೀವಿ. ಯಾವ ನೀರಿಗೆ ನಾವು ಸಾಬೂನನ್ನು ಹಾಕಿದಾಗ ಅದು ಹೆಚ್ಚು ನೊರೆ ಕೊಡುತ್ತೋ ಆ ನೀರನ್ನು ಮೆದು ನೀರು ಅಂತ ಕರಿತೀವಿ. ಯಾವ ನೀರಿಗೆ ನಾವು ಸಾಬೂನನ್ನು ಹಾಕಿದಾಗ ಹೆಚ್ಚು ನೊರೆ ಕೊಡಲ್ವೋ ಆ ನೀರಿಗೆ ನಾವು ಗಡಸು ನೀರು ಅಂತ ಕರಿತೀವಿ. ಈಗ ನಮ್ಮ ಪ್ರಶ್ನೆ, ಮೆದು ನೀರು ಯಾಕೆ ನೊರೆ ಕೊಡತ್ತೆ, ಗಡಸು ನೀರು ಯಾಕೆ ನೊರೆ ಕೊಡಲ್ಲ? ಇರಲಿ, ಈಗ ಇದನ್ನು ಬಿಡೋಣ. ಮೆದು ನೀರೇ ತೊಗೊಳ್ಳೋಣ. ಒಂದು 5 ಬೀಕರ್ ತೊಗೊಳ್ತೀನಿ. 5 ಬೀಕರಲ್ಲಿ ಮೆದು ನೀರನ್ನು ಹಾಕ್ತೀನಿ. ಬೀಕರ್ ನಂಬರ್ 1, ಬೀಕರ್ ನಂಬರ್ 2, ಬೀಕರ್ ನಂಬರ್ 3, ಬೀಕರ್ ನಂಬರ್ 4, ಬೀಕರ್ ನಂಬರ್ 5. 5 ಬೀಕರ್ ತೊಗೊಂಡಿದ್ದೀನಿ. 5 ಬೀಕರಲ್ಲಿ ನಾನು ಮೆದು ನೀರನ್ನೇ ಹಾಕಿದ್ದೀನಿ. ಯಾವ ನೀರು ಹಾಕಿದ್ದೀನಿ? ಮೆದು ನೀರನ್ನೇ ಹಾಕಿದ್ದೀನಿ. ನೋಡಿ, ಮೆದು ನೀರು ಹಾಕ್ತೀನಿ, ಮೆದುರುಗಡೆನೇ ಹಾಕ್ತೀನಿ, ಮೆದು ನೀರೇ ಹಾಕ್ತೀನಿ. ಕ್ಲಿಯರ್? ಈಗ ಸಾಬೂನು ಹಾಕಿದ್ರೆ ಇದು ನೊರೆ ಕೊಡುತ್ತೆ, ಇದು ನೊರೆ ಕೊಡುತ್ತೆ, ಇದು ನೊರೆ ಕೊಡುತ್ತೆ, ಇದು ನೊರೆ ಕೊಡುತ್ತೆ. ಇದು 1ನೇ ಬೀಕರ್, 2ನೇ ಬೀಕರ್, 3ನೇ ಬೀಕರ್, 4ನೇ ಬೀಕರ್, 5ನೇ ಬೀಕರ್. ನಾನು ಕೆಲವೊಂದು ಕೆಮಿಕಲ್ ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನು ಮೆಗ್ನೀಸಿಯಮನ್ನು ಆಡ್ ಮಾಡ್ತೀನಿ, ಇಲ್ಲಿ ನಾನು ಕ್ಯಾಲ್ಸಿಯಮನ್ನು ಆ್ಯಡ್ ಮಾಡ್ತೀನಿ, ಇಲ್ಲಿ ಕ್ಲೋರೈಡನ್ನು ಆ್ಯಡ್ ಮಾಡ್ತೀನಿ, ಇಲ್ಲಿ ಸಲ್ಫೇಟನ್ನು ಆ್ಯಡ್ ಮಾಡ್ತೀನಿ, ಇಲ್ಲಿ ಬೈಕಾರ್ಬೋನೇಟನ್ನು ಹಾಕ್ತೀನಿ. ಬೈಕಾರ್ಬೋನೇಟ್. ಈಗ ಇದಕ್ಕೆ ನಾನು ಸಾಬೂನನ್ನು ಹಾಕಿ ಅಲ್ಲಾಡಿಸ್ತೀನಿ, ನೊರೆ ಇಲ್ಲ. ಈಗ ಇದಕ್ಕೆ ನಾನು ಸಾಬೂನನ್ನು ಹಾಕಿ ಅಲ್ಲಾಡಿಸ್ತೀನಿ, ನೊರೆ ಇಲ್ಲ. ಇದಕ್ಕೆ ನಾನೀಗ ಸಾಬೂನನ್ನು ಹಾಕಿ ಅಲ್ಲಾಡಿಸ್ತೀನಿ, ಎರ್ರ ಬಿರ್ರಿ ನೊರೆ. ಇದಕ್ಕೆ ಸಾಬೂನು ಹಾಕಿ ಅಲ್ಲಾಡ್ತೀನಿ, ಎರ್ರ ಬಿರ್ರಿ ನೊರೆ. ಇದಕ್ಕೆ ನಾನು ಸಾಬೂನು ಹಾಕಿ ಅಲ್ಲಾಡ್ತೀನಿ, ಎರ್ರ ಬಿರ್ರಿ ನೊರೆ. ಈಗ ಕ್ಲಿಯರ್ ಆಯಿತು. ನೊರೆ ಕೊಡೋ ನೀರು ಮೆದು ನೀರು, ನೊರೆ ಕೊಡದೇ ಇರೋ ನೀರು ಗಡಸು ನೀರು. ಗಡಸು ನೀರು ಯಾಕೆ ನೊರೆ ಕೊಡಲ್ಲ ಅಂದರೆ ಅದರಲ್ಲಿ ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಇರೋದ್ರಿಂದ, ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಅಯಾನ್ಗಳು ಇರೋದ್ರಿಂದ ಇದು ನೊರೆಯನ್ನು ಕೊಡ್ತಾ ಇಲ್ಲ. ನೆನ್ಪಿಟ್ಕೊಳ್ತೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್, ಸರ್ ಇದ್ಯಾಕೆ ಕೈ ಹಾಕ್ಕೊಂಡಿದ್ದೀರಾ? ಏನಿಲ್ಲ, ಇದನ್ನೇ ನಾನು ನೆನ್ಪಿಟ್ಕೊಳ್ಳಿಕ್ಕೆ ಮೆಗ್ನೀಸಿಯಂ ಅಂದ್ಕೊಳ್ಳಿ, ಕ್ಯಾಲ್ಸಿಯಂ ಅಂದ್ಕೊಳ್ಳಿ, ಕ್ಲೋರೈಡ್ ಅಂದ್ಕೊಳ್ಳಿ, ಸಲ್ಫೇಟ್ ಅಂದ್ಕೊಳ್ಳಿ, ಬೈಕಾರ್ಬೋನೇಟ್ ಅಂದ್ಕೊಳ್ಳಿ. ಹಾಗಾದರೆ ನೀರಿನ ಗಡಸುತನಕ್ಕೆ ಕಾರಣವಾಗಿರ್ತಕ್ಕಂಥ ಅಯಾನ್ಗಳು ಇವೆರಡೇ, ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ. ಮತ್ತು ಇವು 3 ಯಾಕೆ ಬರೆದಿದ್ದೀರಾ ಸರ್? ಗಡಸು ನೀರಲ್ಲಿ ಮತ್ತು 2 ವಿಧ. ಒಂದು ತಾತ್ಕಾಲಿಕ ಗಡಸು ನೀರು, ಇನ್ನೊಂದು ಶಾಶ್ವತ ಗಡಸು ನೀರು, ಪರ್ಮನೆಂಟ್ ಹಾರ್ಡ್ ವಾಟರ್, ಶಾಶ್ವತ ಗಡಸು ನೀರು. ಯಾವುದರ ಗಡಸು ನೀರಿರಲಿ ಅದರಲ್ಲಿ ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಇರಲೇಬೇಕು. ಇದಾರು ಇರಲಿ ಅದಾರು ಇರಲಿ, ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಇರಲೇಬೇಕು. ಈ ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಜೊತೆಗೆ ಇವರಿದ್ರಪ್ಪ, ಬೈಕಾರ್ಬೋನೇಟ್ ಇವರಿದ್ರಪ್ಪ, ಇದು ತಾತ್ಕಾಲಿಕ ಗಡಸು ನೀರು. ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಜೊತೆಗೆ ಇವರಿದ್ರಪ್ಪ, ಕ್ಲೋರೈಡ್ ಮತ್ತು ಸಲ್ಫೇಟ್ ಇವರಿದ್ರಪ್ಪ, ಇದು ಶಾಶ್ವತ ಗಡಸು ನೀರು. ಅಂದರೆ ಈ ಅಯಾನ್ಗಳಿದ್ದಾವೆ, ಈ ಅಯಾನ್ಗಳು ಋಣ ಅಯಾನ್ಗಳು
ಅಲೋಹೀಯ ಅಯಾನ್ಗಳೇನು ಮಾಡ್ತವೆ, ನೀರಿನ ಗಡಸುತನದ ವಿಧಗಳನ್ನು ಏನು ಮಾಡ್ತವೆ, ನಿರ್ಧಾರ ಮಾಡ್ತಾವೆ. ಇವು ಗಡಸುತನವನ್ನು ನಿರ್ಧಾರ ಮಾಡಿದ್ರೆ ಇದು ಗಡಸುತನದ ವಿಧಗಳನ್ನು ನಿರ್ಧಾರ ಮಾಡ್ತವೆ. ಆ ಗಡಸು ನೀರಲ್ಲಿ ಬೈಕಾರ್ಬೊನೇಟ್ ಇತ್ತಪ್ಪ ಅಂದರೆ ತಾತ್ಕಾಲಿಕ ಗಡಸು ನೀರು, ಆ ಗಡಸು ನೀರಲ್ಲಿ ಕ್ಲೋರೈಡ್ ಮತ್ತು ಸಲ್ಫೇಟ್ ಇತ್ತಪ್ಪ ಅಂದರೆ ಶಾಶ್ವತ ಗಡಸು ನೀರು. ಇದು ನೀರಿನ ಗಡಸುತನಕ್ಕೆ ಕಾರಣವಾಗಿರೋ ಅಯಾನ್ಗಳು. ಇವರಿಬ್ಬರು ಜೊತೆಗೆ ಇದ್ದ ಅಂದರೆ ತಾತ್ಕಾಲಿಕ ಗಡಸು ನೀರು, ಇವರಿಬ್ಬರು ಜೊತೆಗೆ ಇವರಿಬ್ಬರು ಇದ್ರಪ್ಪ ಅಂದರೆ ಶಾಶ್ವತ ಗಡಸು ನೀರು. ತಾತ್ಕಾಲಿಕ ಗಡಸು ನೀರಲ್ಲಿರುವ ಲವಣಗಳು ಕೇಳಿದ್ರೆ ಸಿಂಗಲ್ ಕೇಳಿದ್ರೆ ಅಯಾನು, ಲವಣ ಕೇಳಿದ್ರೆ ಮೆಗ್ನೀಸಿಯಂ ಬೈಕಾರ್ಬೊನೇಟ್, ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಇತ್ತು ಅಂದರೆ ತಾತ್ಕಾಲಿಕ ಗಡಸು ನೀರು. ಮೆಗ್ನೀಸಿಯಂ ಕ್ಲೋರೈಡ್, ಮೆಗ್ನೀಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್ ಇತ್ತು ಅಂದರೆ ದಟ್ ಇಸ್ ಶಾಶ್ವತ ಗಡಸು ನೀರು. ಈ ನೀರಿನ ಗಡಸುತನವನ್ನು ನಿವಾರಣೆ ಮಾಡ್ತಕ್ಕಂಥ ವಿಧಾನಗಳನ್ನು ಸ್ವಲ್ಪ ನೋಡೋಣ ಸ್ನೇಹಿತರೆ. ನೀರಿನ ತಾತ್ಕಾಲಿಕ ಗಡಸುತನವನ್ನು ಮಾತ್ರ ನಿವಾರಣೆ ಮಾಡ್ತಕ್ಕಂಥ ವಿಧಾನ ಒಂದೇದು ಕುದಿಸುವಿಕೆ. ಇದು ನೀರಿನ ಬಾಯ್ಲಿಂಗ್ ಪ್ರೊಸೆಸ್. ನೀರಿನ ಬರೀ ತಾತ್ಕಾಲಿಕ ಗಡಸುತನ ಮಾತ್ರ ನಿವಾರಣೆ ಮಾಡುತ್ತೆ. ತಾತ್ಕಾಲಿಕ ಗಡಸುತನ ಅಂದರೆ ಬರೀ ಬೈಕಾರ್ಬೊನೇಟ್ ಅಯಾನ್ಗಳನ್ನು ಮಾತ್ರ ನಿವಾರಣೆ ಮಾಡುತ್ತೆ. ಇನ್ನೊಂದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾರ್ಕ್ ವಿಧಾನ. ಕ್ಲಾರ್ಕ್ ವಿಧಾನ ಇದು ಕೂಡ ನೀರಿನ ತಾತ್ಕಾಲಿಕ ಗಡಸುತನವನ್ನು ಮಾತ್ರ ನಿವಾರಣೆ ಮಾಡುತ್ತೆ. ಈ ವಿಧಾನದಲ್ಲಿ ಅರಳಿದ ಸುಣ್ಣವನ್ನು ಬಳಸ್ತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಬಳಸಿ ನಾವು ನೀರಿನ ತಾತ್ಕಾಲಿಕ ಗಡಸುತನವನ್ನು ಏನು ಮಾಡ್ತೀವಿ, ನಿವಾರಣೆ ಮಾಡ್ತೀವಿ. ಇದರ ಜೊತೆಗೆ ಅಸವನ ವಿಧಾನ ಇದೆ. ಅಸವನ ವಿಧಾನ, ಮಳೆ ನೀರು ಯಾವ ವಿಧಾನಕ್ಕೆ ಉದಾಹರಣೆ ಅಂತ ಕೇಳಿದ್ರೆ ಅಸವನ ವಿಧಾನ ಇದೆ. ನೆಕ್ಸ್ಟ್ ಪರ್ಮುಟೈಟ್ ವಿಧಾನ ಇದೆ. ಪರ್ಮುಟೈಟ್ ವಿಧಾನ ಅತ್ಯಂತ ಕಡಿಮೆ ಖರ್ಚಲ್ಲಿ ಗಡಸು ನೀರನ್ನು ಮೆದು ನೀರನ್ನಾಗಿ ಮಾಡುವ ವಿಧಾನ ಪರ್ಮುಟೈಟ್ ವಿಧಾನ ಇದೆ. ಕಾಲ್ಗನ್ ವಿಧಾನ, ಸೋಡಿಯಂ ಹೆಕ್ಸಾ ಮೆಟಾಫಾಸ್ಫೇಟನ್ನು ಬಳಸಿ ಗಡಸು ನೀರನ್ನು ಮೆದು ನೀರನ್ನಾಗಿ ಮಾಡ್ತಕ್ಕಂಥ ವಿಧಾನ ಇದೆ. ಸಿಂಥೆಟಿಕ್ ರೆಸಿನ್ ವಿಧಾನ, ಅತ್ಯಂತ ಶುದ್ಧ ನೀರನ್ನು ಪಡೆಯಲು ಬಳಸ್ತಕ್ಕಂಥ ವಿಧಾನ ಸಿಂಥೆಟಿಕ್ ರೆಸಿನ್ ವಿಧಾನ. ಈಗ ಕುದಿಸುವಿಕೆ ಮತ್ತು ಕ್ಲಾರ್ಕ್ ವಿಧಾನ ನೀರಿನ ತಾತ್ಕಾಲಿಕ ಗಡಸುತನವನ್ನು ಮಾತ್ರ ನಿವಾರಣೆ ಮಾಡುತ್ತೆ. ಈ ವಿಧಾನಗಳೇನಿದ್ದಾವೆ ನೀರಿನ ತಾತ್ಕಾಲಿಕ ಗಡಸುತನವನ್ನು ನಿವಾರಣೆ ಮಾಡುತ್ತೆ, ನೀರಿನ ಶಾಶ್ವತ ಗಡಸುತನವನ್ನು ಕೂಡ ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಇದರ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ. ಪ್ರತಿಯೊಂದು ವಿಧಾನವನ್ನು ಬ್ಯೂಟಿಫುಲ್ ಸ್ಲೈಡ್ ಅಂಡ್ ಚಿತ್ರಗಳನ್ನು ಹಾಕಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಒಂದ್ಸತಿ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈ ಟಾಪಿಕ್ ಇದೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ಈ ಟಾಪಿಕ್ ತಮ್ಮೆಲ್ಲರಿಗೂ ಗೊತ್ತಿದೆ, ನೋಡಿದ ತಕ್ಷಣವೇ ಗೊತ್ತಿದೆ. ದಟ್ ಈಸ್ ಅ ಪಿರಿಯಾಡಿಕ್ ಟೇಬಲ್, ಆವರ್ತಕ ಕೋಷ್ಟಕ. ಈ ಆವರ್ತಕ ಕೋಷ್ಟಕದ ಬಗ್ಗೆನೂ ಕೂಡ 5 ವಿಡಿಯೋಗಳನ್ನು ಮಾಡಿದ್ದೀನಿ. PC to DC ನಿಮಗೆ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ನಿಮಗೆ ಇಲ್ಲಿ PC ಗೆ ಏನು ಬೇಕೋ ಅಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಹಾಗಾದರೆ ಈ ಪಿರಿಯಾಡಿಕ್ ಟೇಬಲನ್ನು ನೋಡಿ, ಈ ಆವರ್ತಕ ಕೋಷ್ಟಕ ನೋಡಿ. ಈ ಆವರ್ತಕ ಕೋಷ್ಟಕವನ್ನು ಮೊಟ್ಟ ಮೊದಲು ಜೋಡಿಸಲು ಹೋದ ವಿಜ್ಞಾನಿ ಯಾರು ಅಂತ ಕೇಳ್ತಾನೆ. ವೂಲ್ಫ್ ಗ್ಯಾಂಗ್ ಡೊಬೈರ್ನರ್ ಇವನೇ ಆವರ್ತಕ ಕೋಷ್ಟಕವನ್ನು ಪರಮಾಣು ರಾಶಿಯ ಆಧಾರದ ಮೇಲೆ ಮೊಟ್ಟ ಮೊದಲು ಜೋಡಿಸಲು ಹೋದ ವಿಜ್ಞಾನಿ ಸ್ನೇಹಿತರೆ. ಇವನು ತ್ರಿವಳಿ ನಿಯಮವನ್ನು ಮಂಡಿಸಿ ಆವರ್ತಕ ಕೋಷ್ಟಕವನ್ನು ಜೋಡಿಸಲಿಕ್ಕೆ ಹೋಗ್ತಾನೆ. ಇವನಿಂದ ಜೋಡ್ಸೋಕ್ಕಾಗಲ್ಲ, ಫೇಲ್ಯೂರ್ ಆಗ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಬ್ಬ ವಿಜ್ಞಾನಿ ಬರ್ತಾನೆ, ದಟ್ ಈಸ್ ನ್ಯೂಲ್ಯಾಂಡ್. ಈ ನ್ಯೂಲ್ಯಾಂಡ್ ಅಂತಕ್ಕಂಥ ವಿಜ್ಞಾನಿಯು ಕೂಡ ಪರಮಾಣು ರಾಶಿಯ ಆಧಾರದ ಮೇಲೆ ಅಷ್ಟಕ ನಿಯಮವನ್ನು ಮಂಡಿಸಿ, ಆಕ್ಟೇವ್ ರೂಲ್ಸ್ ಅಷ್ಟಕ ನಿಯಮವನ್ನು ಮಂಡಿಸಿ ಆ ಧಾತುಗಳನ್ನು ಜೋಡಿಸಲಿಕ್ಕೆ ಹೋಗ್ತಾನೆ. ಇವನಿಂದನೂ ಕೂಡ ಜೋಡಿಸ್ಲಿಕ್ಕಾಗಲ್ಲ. ಇವನು ಜೋಡಿಸೋ ಸಂದರ್ಭದಲ್ಲಿ 56 ಧಾತುಗಳ ಆವಿಷ್ಕಾರ ಆಗಿರುತ್ತೆ. ಈ ಪ್ರಕೃತಿಯಲ್ಲಿ ಮುಂದೆ ಯಾವ ಧಾತು ಆವಿಷ್ಕಾರ ಆಗಲ್ಲ, 56 ಲಾಸ್ಟ್ ಅಂತ ಒಂದು ದೊಡ್ಡ ಬುಕಾಳಿನೂ ಕೂಡ ಹೊಡಿತಾನೆ. ಸಂಗೀತದ ಸ್ವರಗಳ ಮೇಲೆ ಧಾತುಗಳನ್ನು ಜೋಡಿಸಿ ಅಪಹಾಸ್ಯಕ್ಕೆ ಈಡಾಗ್ತಾನೆ. ಯಾರಪ್ಪ? ನ್ಯೂಲ್ಯಾಂಡ್. ಇವನಿಂದನೂ ಕೂಡ ಆವರ್ತಕ ಕೋಷ್ಟಕವನ್ನು ಜೋಡಿಸ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಒಬ್ಬ ರಷ್ಯನ್ ಶಾಲಾ ಶಿಕ್ಷಕ ಬರ್ತಾನೆ. ಅವನ ಹೆಸರೇ ಡಿಮಿಟ್ರಿ ಮೆಂಡಲಿವ್. ಈ ಡಿಮಿಟ್ರಿ ಮೆಂಡಲಿವ್ ಇವನೇನು ಆ ಧಾತುಗಳನ್ನು ಜೋಡಿಸ್ತಾನೆ. ಆ ಸಂದರ್ಭದಲ್ಲಿ 63 ಧಾತುಗಳ ಆವಿಷ್ಕಾರ ಆಗಿರುತ್ತೆ. ಆ ಎಲ್ಲ ಧಾತುಗಳನ್ನು ಜೋಡಿಸಿ ಭವಿಷ್ಯದಲ್ಲಿ ಕಂಡು ಹಿಡಿಯಬಹುದಾದ ಧಾತುಗಳನ್ನೂ ಕೂಡ ಇವನು ಜೋಡಿಸೋದ್ರಿಂದ ಈ ಡಿಮಿಟ್ರಿ ಮೆಂಡಲಿವ್ಗೆ ಇವನು ಕೂಡ ಪರಮಾಣು ರಾಶಿಯ ಆಧಾರದ ಮೇಲೇ ಜೋಡಿಸ್ತಾನೆ. ಈ ಡಿಮಿಟ್ರಿ ಮೆಂಡಲಿವ್ ಆ ಸಂದರ್ಭದಲ್ಲಿದ್ದಂತಹ ಎಲ್ಲ ಧಾತುಗಳನ್ನು ಜೋಡಿಸಿ
ನೆಕ್ಸ್ಟ್ ಭವಿಷ್ಯದಲ್ಲಿ ಕಂಡುಹಿಡಿಯುವ ಧಾತುಗಳಿಗೂ ಜಾಗ ಕೊಟ್ಟಿದ್ದರಿಂದ ಇವನಿಗೆ ಆವರ್ತಕ ಕೋಷ್ಟಕದ ಜನಕ, ಪೀರಿಯಾಡಿಕ್ ಟೇಬಲ್ದ ಜನಕ, ಆವರ್ತಕ ಕೋಷ್ಟಕದ ಜನಕ ಅಂತ ಕರಿತೀವಿ. ಆವರ್ತಕ ಕೋಷ್ಟಕದ ಜನಕ ಅಂತ ಯಾರಿಗೆ ಕರಿತೀವಿ ಅಂದರೆ ಡಿಮಿಟ್ರಿ ಮೆಂಡಲಿವ್ಗೆ ಆವರ್ತಕ ಕೋಷ್ಟಕದ ಜನಕ. ಮೊಟ್ಟ ಮೊದಲು ಸಂಪೂರ್ಣವಾಗಿ ಆವರ್ತಕ ಕೋಷ್ಟಕವನ್ನು ಜೋಡಿಸಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಮೆಂಡಲಿವ್. ಮೆಂಡಲಿವ್ ಏನೋ ಆವರ್ತಕ ಕೋಷ್ಟಕವನ್ನು ಜೋಡಿಸ್ತಾನೆ, ಆವಾಗ ಪರಮಾಣು ರಾಶಿಯ ಬಗ್ಗೆ ಸ್ನೇಹಿತರೆ, ಆವರ್ತಕ ಕೋಷ್ಟಕ ಇತ್ತೀಚಿನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಪೀರಿಯಾಡಿಕ್ ಟೇಬಲ್ನ ಮೇಲೆ ಅನೇಕ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಆಲ್ರೆಡಿ ಈ ಪೀರಿಯಾಡಿಕ್ ಟೇಬಲಿಗೆ ಸಂಬಂಧಪಟ್ಟಂತೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ 5 ವಿಡಿಯೋಗಳನ್ನು ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ PC to DC ಹಾಕಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ PCಯಲ್ಲಿ ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದನ್ನು ಪ್ರಮುಖವಾಗಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಈ ಆವರ್ತಕ ಕೋಷ್ಟಕ ಹೇಗೆ ಹುಟ್ಕೊಳ್ತು ನೋಡಿ. ಈ ಆವರ್ತಕ ಕೋಷ್ಟಕ ಅಂತಕ್ಕಂಥ ಕಾನ್ಸೆಪ್ಟ್ ಆರ್ ಪರಿಕಲ್ಪನೆ ಹೇಗೆ ಹುಟ್ಕೊಳ್ತು ಅಂದರೆ, ಈ ಧಾತುಗಳ ಆವಿಷ್ಕಾರ, ಎಲಿಮೆಂಟ್ಗಳ ಡಿಸ್ಕವರೀಸ್ ಏನಾಯಿತು, ಜಾಸ್ತಿ ಆಯಿತು. ಧಾತುಗಳು ಸಂಖ್ಯೆ ಜಾಸ್ತಿ ಆದಾಗ ಅದರ ಗುಣಲಕ್ಷಣಗಳಲ್ಲಿ ಲೋಹನ ಅಲೋಹನ ಏನು 2 ಗುಣ ತೋರಿಸ್ತಾ ಇದೆ, ಈ ಥರ ಗೊಂದಲಗಳು ಸೃಷ್ಟಿಯಾಯಿತು. ಗೊಂದಲಗಳು ಸೃಷ್ಟಿಯಾದಾಗ ಧಾತುಗಳನ್ನು ಒಂದು ವ್ಯವಸ್ಥಿತವಾಗಿ ಜೋಡಣೆ ಮಾಡಬೇಕು ಅಂತಕ್ಕಂಥ ಪರಿಕಲ್ಪನೆ ಹುಡ್ಕೊಳ್ತು. ಆವಾಗಲೇ ಈ ಆವರ್ತಕ ಕೋಷ್ಟಕದ ಜರ್ನಿ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಸೊ ವಿಲಿಯಂ ಫ್ರೌಟ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಹೇಳ್ತಾನೆ, ಪರಮಾಣು ರಾಶಿಯ ಆಧಾರದ ಮೇಲೆ ಧಾತುಗಳನ್ನು ಜೋಡಿಸ್ಬೋದು ಅಂತ. ಆ ಮಾಹಿತಿಯನ್ನು ತಗೊಂಡು ಮೊಟ್ಟ ಮೊದಲು ಪರಮಾಣು ರಾಶಿಯ ಆಧಾರದ ಮೇಲೆ ಧಾತುಗಳನ್ನು ಜೋಡಿಸಲಿಕ್ಕೆ ಬಂದಂಥ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ವೂಲ್ಫ್ಗ್ಯಾಂಗ್ ಡೊಬೈರ್ನರ್. ವೂಲ್ಫ್ಗ್ಯಾಂಗ್ ಡೊಬೈರ್ನರ್ ಇವನು ಮೊಟ್ಟ ಮೊದಲು ಆವರ್ತಕ ಕೋಷ್ಟಕವನ್ನು ಜೋಡಿಸಲು ಬಂದಂತಹ ವಿಜ್ಞಾನಿ. ಇವನು ಆವರ್ತಕ ಕೋಷ್ಟಕವನ್ನು ಜೋಡಿಸಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ನಿಯಮವನ್ನು ಮಂಡಿಸ್ತಾನೆ. ಆ ನಿಯಮಕ್ಕೆ ಏನಂತ ಕರೀತಾರೆ ಅಂದರೆ ತ್ರಿವಳಿ ನಿಯಮ, ಟ್ರಯಾಡ್ ಲಾ ಅಂತ ಕರೀತಾರೆ. ತ್ರಿವಳಿ ನಿಯಮದ ಆಧಾರದ ಮೇಲೆ ವೂಲ್ಫ್ಗ್ಯಾಂಗ್ ಡೊಬೈರ್ನರ್ ಆವರ್ತಕ ಕೋಷ್ಟಕವನ್ನು ಜೋಡಿಸಲಿಕ್ಕೆ ಹೋಗ್ತಾನೆ. ಪರಮಾಣು ರಾಶಿಯ ಆಧಾರದ ಮೇಲೆ ಇವನಿಂದ ಜೋಡ್ಸೋಕೆ ಆಗಲ್ಲ, ಫೇಲ್ಯೂರ್ ಆಗ್ತಾರೆ ಸ್ನೇಹಿತರೆ. ಇವು ನಂತರ ಮತ್ತೊಬ್ಬ ವಿಜ್ಞಾನಿ ಬರ್ತಾನೆ, ದಟ್ ಇಸ್ ದ ನ್ಯೂಲ್ಯಾಂಡ್ ಅಂತ. ನ್ಯೂಲ್ಯಾಂಡ್ ಇವನು ಕೂಡ ಪರಮಾಣು ರಾಶಿಯ ಆಧಾರದ ಮೇಲೆ ಧಾತುಗಳನ್ನು ಜೋಡಿಸ್ಲಿಕ್ಕೆ ಹೋಗ್ತಾನೆ. ಆದರೆ ಇವನು ಜೋಡಿಸ್ಲಿಕ್ಕೆ ಯಾವ ನಿಯಮವನ್ನು ಮಂಡನೆ ಮಾಡ್ತಾನೆ ಅಂದರೆ ಅಷ್ಟಕ ನಿಯಮವನ್ನು, ಆಕ್ಟೇವ್ ರೂಲ್ಸ್, ಅಷ್ಟಕ ನಿಯಮವನ್ನು ಮಂಡನೆ ಮಾಡ್ತಾನೆ. ಅಷ್ಟಕ ನಿಯಮದ ಆಧಾರದ ಮೇಲೆ ಧಾತುಗಳನ್ನು ಜೋಡಿಸಲಿಕ್ಕೆ ಹೋಗ್ತಾನೆ. ಇವನೊಂದು 17 ಧಾತುಗಳನ್ನು ಜೋಡಿಸ್ತಾನೆ. ಆನಂತರ ಇವನ ನಿಯಮ ಅಷ್ಟಾಗಿ ಈ ಧಾತುಗಳನ್ನು ಜೋಡಿಸಲಿಕ್ಕೆ, ಎಲಿಮೆಂಟ್ಗಳನ್ನು ಅರೇಂಜ್ಮೆಂಟ್ ಮಾಡಲಿಕ್ಕೆ ಸರಿ ಆಗಲ್ಲ. ಆವಾಗ ಈ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮನೂ ಕೂಡ ಏನಾಗುತ್ತೆ, ತ್ರಿವಳಿ ನಿಯಮನೂ ಫೇಲ್ ಆಗುತ್ತೆ, ಅಷ್ಟಕ ನಿಯಮನೂ ಕೂಡ ಏನಾಗುತ್ತೆ, ಫೇಲ್ಯೂರ್ ಆಗುತ್ತೆ. ಆದರೂ ಇವನ ಬಗ್ಗೆ ಕೆಲವೊಂದು ಕ್ವಶನ್ಸ್ಗಳು ಬರುತ್ತೆ. ಸಂಗೀತದ ಸ್ವರಗಳ ಆಧಾರದ ಮೇಲೆ ಆವರ್ತಕ ಕೋಷ್ಟಕವನ್ನು ಜೋಡಿಸಲು ಹೋದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ನ್ಯೂಲ್ಯಾಂಡ್. ಈ ನ್ಯೂಲ್ಯಾಂಡ್ ಆವರ್ತಕ ಕೋಷ್ಟಕವನ್ನು ಜೋಡಿಸುವ ಸಂದರ್ಭದಲ್ಲಿ 56 ಧಾತುಗಳಿರುತ್ತೆ. ಈ ಪ್ರಕೃತಿಯಲ್ಲಿ 56 ಧಾತುಗಳೇ ಲಾಸ್ಟ್. ಇನ್ನು ಭವಿಷ್ಯದಲ್ಲಿ ಯಾವುದೇ ಧಾತುಗಳು ಸೃಷ್ಟಿಸಲು ಸಾಧ್ಯವೇ ಇಲ್ಲ ಅಂತ ಒಂದು ಬುಕಾಡಿನೂ ಕೂಡ ಹೊಡಿತಾನೆ. ಇವನ ನಂತರ ಒಬ್ಬ ರಷ್ಯನ್ ಶಾಲಾ ಶಿಕ್ಷಕ ಬರ್ತಾನೆ. ಅವನು ಕೂಡ ಪರಮಾಣು ರಾಶಿಯ ಆಧಾರದ ಮೇಲೆ ಧಾತುಗಳನ್ನು ಜೋಡಿಸ್ತಾನೆ. ಅವನ ಹೆಸರು ಡಿಮಿಟ್ರಿ ಮೆಂಡಲಿವ್. ಅವನು ಒಂದು ನಿಯಮವನ್ನು ಮಂಡನೆ ಮಾಡ್ತಾನೆ. ಆ ಮಂಡನೆ ಮಾಡಿರ್ತಕ್ಕಂಥ ನಿಯಮನೇ ಮೆಂಡಲಿವ್ ನಿಯಮ ಅಂತ ಕರಿತೀವಿ. ಈ ಮೆಂಡಲಿವ್ ನಿಯಮದ ಆಧಾರದ ಮೇಲೆ ಆಗ ಇರ್ತಕ್ಕಂಥ 63 ಧಾತುಗಳನ್ನು ಸಂಪೂರ್ಣವಾಗಿ ಜೋಡಿಸಿ ಭವಿಷ್ಯದಲ್ಲಿ ಮತ್ಯಾವ ಧಾತುಗಳು ಸೃಷ್ಟಿಯಾದರೆ, ಹುಟ್ಟಿಕೊಂಡರೆ ಆ ಧಾತುಗಳನ್ನು ಇಡಲಿಕ್ಕೆ ಆ ಕೋಷ್ಟಕದಲ್ಲಿ ಖಾಲಿ ಜಾಗನೂ ಕೂಡ ಬಿಟ್ಟಿರ್ತಾನೆ. ಹಾಗಾಗಿ ಈ ಡಿಮಿಟ್ರಿ ಮೆಂಡಲಿವ್ನನ್ನು ನಾವು ಆವರ್ತಕ ಕೋಷ್ಟಕದ ಜನಕ, ದ ಫಾದರ್ ಆಫ್ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಆವರ್ತ ಕೋಷ್ಟಕದ
ಆವರ್ತಕ ಕೋಷ್ಟಕದ ಜನಕ ಯಾರು ಅಂತ ಕೇಳಿದ್ರೆ ದಟ್ ಇಸ್ ದ ಡಿಮಿಟ್ರಿ ಮೆಂಡಲೀವ್. ಹಾಗಾದ್ರೆ ಮೆಂಡಲೀವ್ ಆವರ್ತಕ ಕೋಷ್ಟಕವನ್ನು ಜೋಡಿಸಾಗತ್ತೆ, ಅಯ್ಯೋ ಹಬ್ಬ ಮಾಡುತ್ತೆ ಇಡೀ ಜಗತ್ತೇ, ಆವರ್ತಕ ಕೋಷ್ಟಕ ಪಿರಿಯಡಿಕ್ ಟೇಬಲ್ ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು ಅಂತ. ಆಗ ಪರಮಾಣು ರಾಶಿಯ ಆಧಾರದ ಮೇಲೆ ಧಾತುಗಳನ್ನು ಜೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಧಾತುಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಸಮಸ್ಥಾನಿ. ಆ ಐಸೋಟೋಪ್ ಎಂಬ ಪರಿಕಲ್ಪನೆಯಲ್ಲಿ ಒಂದು ಧಾತು ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ತೋರಿಸುತ್ತೆ. ಹಾಗಾಗಿ ಅದರ ಆಧಾರದ ಮೇಲೆ ಜೋಡಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರೂವ್ ಆಗತ್ತೆ. ಪ್ರೂವ್ ಆದಾಗ ಮೆಂಡಲೀವ್ನ ಆವರ್ತಕ ಕೋಷ್ಟಕನು ಅಲಗಾಡ್ತಾ ಇರುತ್ತೆ. ಆಗ ಒಬ್ಬ ಯಂಗ್ ಬಾಯ್ ಬರ್ತಾನೆ, ಅವನ ಹೆಸರೇ ಮಾಸ್ಲೆ. ಆ ಮಾಸ್ಲೆ ಏನು ಹೇಳ್ತಾನೆ ಅಂದರೆ, ಏನಿಲ್ಲ, ನಮ್ಮ ಮೆಂಡಲೀವ್ ಭಾರಿ ಟ್ರಮಂಡರ್ಸ್ ಹಾಕಿ ಆವರ್ತಕ ಕೋಷ್ಟಕವನ್ನು ಜೋಡಿಸಿದ್ದಾನೆ, ಅವನೇ ಈ ಆವರ್ತಕ ಕೋಷ್ಟಕದ ಜನಕ, ಅವನ ಜ್ಞಾನ ಅಗಾಧ, ಪರಮಾಣು ರಾಶಿ ಬದಲು ಪರಮಾಣು ಸಂಖ್ಯೆಯನ್ನು ಇಟ್ಕೊಂಡು ಸೇಮ್ ಅವನೇನು ಹೇಳಿರ್ತಾನೆ ಅದೇ ರೀತಿ ಧಾತುಗಳನ್ನು ಜೋಡಿಸಿ ಅಂತ ಹೇಳ್ತಾನೆ. ಆ ಮಾಸ್ಲೆ ಬಂದ ನಂತರ ಈ ಧಾತುಗಳನ್ನು ಜೋಡಿಸ್ಲಿಕ್ಕೆ ಯಾವ ಕ್ರೈಟೀರಿಯಾನ ತಗೊಳ್ತಾರೆ ಅಂದರೆ ಆಟೋಮಿಕ್ ನಂಬರನ್ನು ತಗೊಳ್ತಾರೆ. ಆ ಆವರ್ತಕ ಕೋಷ್ಟಕವನ್ನು ಮಾಸ್ಲೆ ಆವರ್ತಕ ಕೋಷ್ಟಕ ಅಂತ ಕರಿತೀವಿ. ಅದೇ ಆವರ್ತಕ ಕೋಷ್ಟಕವನ್ನು ನಾವು ಇವತ್ತು ಆಧುನಿಕ ಆವರ್ತಕ ಕೋಷ್ಟಕ ಆರ್ ವಿರಳ ಆವರ್ತಕ ಕೋಷ್ಟಕ ಅಂತ ಕರಿತೀವಿ. ಇದೇ ಆಧುನಿಕ ಆ್ಯಂಡ್ ವಿರಳ ಆವರ್ತಕ ಕೋಷ್ಟಕ. ಪ್ರಸ್ತುತವಾಗಿ ನಾವು ಬಳಸ್ತಾ ಇರತಕ್ಕಂಥ ಆವರ್ತಕ ಕೋಷ್ಟಕ ಯಾರದ್ದು ಅಂತ ಕೇಳಿದ್ರೆ ಮಾಸ್ಲೆ. ಆವರ್ತಕ ಕೋಷ್ಟಕದ ಜನಕ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಡಿಮಿಟ್ರಿ ಮೆಂಡಲೀವ್. ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟಿಗೆ ಎಂಟ್ರಿ ಆಗೋಣ. ನೋಡಿ, ಈ ಮಾಸ್ಲೆ ಆರ್ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಪ್ರಶ್ನೆಗಳು ಬರುತ್ತೆ, 2 ಪ್ರಶ್ನೆಗಳು ಬರುತ್ತೆ. ಒಂದು ಆವರ್ತ ಅಂತ ಬರುತ್ತೆ, ಆವರ್ತ. ಇನ್ನೊಂದು ವರ್ಗ ಗುಂಪು ಅಂತ ಬರುತ್ತೆ. ಇನ್ನೊಂದು ಬ್ಲಾಕ್ ಅಂತ ಬರುತ್ತೆ, ಬ್ಲಾಕ್. ಹಾಗಾದರೆ ಆವರ್ತಕ ಕೋಷ್ಟಕದಲ್ಲಿ ಆವರ್ತ ಎಂದರೆ ಅಂತ ಕೇಳ್ತಾನೆ. ನೋಡಿ, ಒಂದು ಆವರ್ತಕ ಕೋಷ್ಟಕದಲ್ಲಿ ಅಡ್ಡ ಇದೆಯಲ್ವಾ, ಈ ಅಡ್ಡ ಸಾಲುಗಳಿಗೆ ಆವರ್ತ ಅಂತ ಕರಿತೀವಿ. ನಮ್ಮ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಆವರ್ತಗಳಿದೆ ಅಂದರೆ 7 ಆವರ್ತಗಳಿವೆ. ಆವರ್ತಕ ಕೋಷ್ಟಕದಲ್ಲಿ ವರ್ಗ ಅಥವಾ ಗುಂಪು ಅಂದರೆ ಇದು ಗುಂಪುಗಳು, ಇವು ಗುಂಪು. ಆವರ್ತಕ ಕೋಷ್ಟಕದಲ್ಲಿರ್ತಕ್ಕಂಥ ಕಂಬ ಸಾಲುಗಳಿಗೆ ನಾವೇನಂತ ಕರಿತೀವಿ ಅಂದರೆ ಗುಂಪುಗಳು ಅಂತ ಕರಿತೀವಿ. ಹಾಗಾಗಿ ನಮ್ಮ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಗುಂಪುಗಳಿವೆ ಅಂದರೆ 18 ಗುಂಪುಗಳಿವೆ. ಈ ಆವರ್ತಕ ಕೋಷ್ಟಕ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಇರೋದ್ರಿಂದ ಪರಮಾಣು ಸಂಖ್ಯೆ ಆಧಾರದ ಮೇಲೆ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರಿತಾ ಹೋಗಬೇಕಾದ್ರೆ ಆ ಎಲೆಕ್ಟ್ರಾನ್ ವಿನ್ಯಾಸ ಬರಿತಾ ಕೊನೆಯಲ್ಲಿ ಯಾವ ಒಂದು ಎಲೆಕ್ಟ್ರಾನ್ ವಿನ್ಯಾಸದಲ್ಲಿ ನಾವು ಬ್ಲಾಕ್ಗಳು ಅಂತ ಕರಿತೀವಿ, ಸೊ ಆರ್ಬಿಟಲ್ಸ್ ಅಂತ ಕರಿತೀವಿ, ಅದರಿಂದ ಎಂಡ್ ಆಗುತ್ತೆ, ಅದನ್ನು ಬ್ಲಾಕ್ ಅಂತ ಕರೀತಾನೆ. ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಎಸ್ ಇಂದ ಎಂಡ್ ಆದರೆ ಎಸ್ ಬ್ಲಾಕ್, ಪಿ ಇಂದ ಎಂಡ್ ಆದರೆ ಪಿ ಬ್ಲಾಕ್, ಡಿ ಇಂದ ಎಂಡ್ ಆದರೆ ಡಿ ಬ್ಲಾಕ್, ಎಫ್ ಇಂದ ಎಂಡ್ ಆದರೆ ಎಫ್ ಬ್ಲಾಕ್. ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್. 4 ಬ್ಲಾಕ್ಗಳು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಕಂಡು ಬರುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಆವರ್ತ ಅಂದರೆ ಏನು ಅಂತ ಬರ್ಬೋದು, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಆವರ್ತಗಳಿದೆ ಅಂತ ಬರ್ಬೋದು, ವರ್ಗ ಅಂದರೆ ಏನು ಅಂತ ಬರ್ಬೋದು, ಎಷ್ಟು ವರ್ಗಗಳಿದೆ ಅಂತ ಕೇಳ್ಬೋದು, ಬ್ಲಾಕ್ ಅಂದರೆ ಏನು ಅಂತ ಹೇಳ್ಬೋದು, ಎಷ್ಟು ಬ್ಲಾಕ್ಗಳು ಕಂಡು ಬರುತ್ತೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಪಿ ಬ್ಲಾಕ್ ಏನಿದೆ, ಈ ಪಿ ಬ್ಲಾಕಲ್ಲಿ ಅಲೋಹಗಳು ಬರುತ್ತೆ, ನಾನ್ ಮೆಟಲ್ಸ್ ಬರುತ್ತೆ. ನೆಕ್ಸ್ಟ್ ಎಸ್ ಬ್ಲಾಕ್, ಡಿ ಬ್ಲಾಕ್ ಆ್ಯಂಡ್ ಎಫ್ ಬ್ಲಾಕ್ಗಳಲ್ಲಿ ದಟ್ ಇಸ್ ದ ಲೋಹಗಳು ಬರುತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ಲೋಹಗಳು 92 ಇದೆ, ಅಲೋಹಗಳು 20 ಇದೆ. ಒಂದು ಆರ್ ಏನಾಗಿದೆ ಅಂತ ಕೇಳಿದ್ರೆ ಲೋಹ ಮತ್ತು ಅಲೋಹ 2ರ ಗುಣವನ್ನು ತೋರಿಸುತ್ತೆ. ಇದನ್ನು ಕೂಡಿಬಿಡಿ, ಪ್ರೆಸೆಂಟ್ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಕೇಳಿದರೆ 118 ಧಾತುಗಳಿವೆ. ಸೊ ಈ ಲೋಹಗಳಲ್ಲಿ ದ್ರವರೂಪದ ಏಕೈಕ ಲೋಹ ಪಾದರಸ. ಈ ಅಲೋಹಗಳಲ್ಲಿ ನೋಡಿ, ಈ 92 ಲೋಹಗಳಲ್ಲಿ ದ್ರವರೂಪದ ಏಕೈಕ ಲೋಹ ಪಾದರಸ. ಈ 20 ಅಲೋಹಗಳಲ್ಲಿ ದ್ರವರೂಪದ ಏಕೈಕ ಅಲೋಹ ಬ್ರೋಮಿನ್. ಹಾಗೆ 118 ಧಾತುಗಳಲ್ಲಿ 2 ದ್ರವರೂಪದ ಧಾತುಗಳು ಯಾವುದು ಅಂತ ಕೇಳಿದ್ರೆ ಲೋಹಗಳ ಕಡೆಯಿಂದ ಪಾದರಸ, ಅಲೋಹಗಳ ಕಡೆಯಿಂದ ಬ್ರೋಮಿನ್. ಇವೆರಡು ನಮಗೆ ದ್ರವರೂಪದಲ್ಲಿ ಸಿಗ್ತಕ್ಕಂಥ ಧಾತುಗಳು ಸ್ನೇಹಿತರೆ. ನೋಡಿ, ಈ ಪಿರಿಯಡಿಕ್ ಟೇಬಲ್ನ ನಾವು ಒಂದ್ಸತಿ ನೋಡಿಕೊಂಡು ಇದ್ರ ಮೇಲೆ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೇನು ಕ್ವಶನ್ಸ್ ಬರುತ್ತೆ ಸ್ವಲ್ಪ ಈ ಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡ್ಬೋದು. ಹೆಂಗೆ ಬರುತ್ತೆ, ನಮ್ಮ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥ ಧಾತು ಯಾವುದು ಅಂತ ಕೇಳಿದರೆ ಹೈಡ್ರೋಜನ್. ಇದರಲ್ಲಿ ನ್ಯೂಟ್ರಾನ್ ಇಲ್ಲದೆ ಇರೋದ್ರಿಂದ ಇದು ಅತ್ಯಂತ ಹಗುರವಾಗಿರ್ತಕ್ಕಂಥ ವಸ್ತು. ವಿಶ್ವದಲ್ಲಿ ಕಂಡು ಬರ್ತಕ್ಕಂತಹ ಅತ್ಯಂತ ಹಗುರ ಅನಿಲ ಯಾವುದು? ಹೈಡ್ರೋಜನ್. ಅತ್ಯಂತ ಹಗುರ ನೋಡಿ, ಈ 17ನೇ ವರ್ಗದ ಧಾತುಗಳೇನಿದೆ, 18ನೇ ವರ್ಗದ ಧಾತುಗಳೇನಿದೆ ಇವುಗಳಿಗೆ ಜಡ ಅನಿಲಗಳು ಅಂತ ಕರಿತೀವಿ. ಜಡ ಅನಿಲಗಳು,
ಜಡ ಅನಿಲಗಳು, ನೋಬೆಲ್ ಗ್ಯಾಸಸ್. ಹಾಗಾದರೆ ಸಿಂಪಲ್ ಮತ್ತೊಂದು ಕ್ವಶನ್ ಬರುತ್ತೆ. ನಮ್ಮ ವಿಶ್ವದಲ್ಲಿ ಅತ್ಯಂತ ಹಗುರವಾಗಿರ್ತಕ್ಕಂಥ ಅನಿಲ ಹೈಡ್ರೋಜನ್, ಹಗುರವಾಗಿರ್ತಕ್ಕಂಥ ಜಡ ಅನಿಲ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಹೀಲಿಯಂ. ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥ ಅನಿಲ ಹೈಡ್ರೋಜನ್, ಜಡ ಅನಿಲ ಅಂತ ಕೇಳಿಬಿಟ್ರೆ ನಮಗೆ ಬ್ಯೂಟಿಫುಲ್ ಆನ್ಸರ್ ಯಾವುದಾಗುತ್ತೆ? ಹೀಲಿಯಂ ಆಗುತ್ತೆ. ನೋಡಿ, ಈ 1ನೇ ವರ್ಗದ ಧಾತುಗಳು ನೋಡಿ, ಇಲ್ಲಿ ಲೀಥಿಯಂ ಇದೆ. ಕೇಳ್ತಾನೆ ಲೀಥಿಯಂ ನೋಡಿದ್ದೀರಾ? ಹ್ಞೂ ಸರ್, ಮೊಬೈಲ್ ಬ್ಯಾಟರಿಗಳಲ್ಲಿ ಸಾಮಾನ್ಯವಾಗಿ ನಾವು ಯಾವ ಲೋಹವನ್ನು ಬಳಸ್ತೀವಿ ಅಂತ ಕೇಳಿದ್ರೆ ದಟ್ ಈಸ್ ಲೀಥಿಯಮನ್ನು ಬಳಸ್ತೀವಿ. ಇದು ಅತ್ಯಂತ ಹಗುರವಾಗಿರ್ತಕ್ಕಂತಹ ಲೋಹ. ಸೀಮೆ ಎಣ್ಣೆಯಲ್ಲಿ ಶೇಖರಿಸುವ ಲೋಹ ಯಾವುದು ಅಂತ ಕೇಳಿದ್ರೆ ಸೋಡಿಯಮನ್ನು ಕೂಡ ನಾವು ಸೀಮೆ ಎಣ್ಣೆಯಲ್ಲಿ, ಪೊಟ್ಯಾಷಿಯಮನ್ನು ಕೂಡ ನಾವು ಯಾವುದರಲ್ಲಿ ಶೇಖರಣೆ ಮಾಡ್ತೀವಿ? ಸೀಮೆ ಎಣ್ಣೆಯಲ್ಲಿ ಶೇಖರಣೆ ಮಾಡ್ತೀವಿ. ನೋಡಿ, ಸೋಡಿಯಂಗಿಂತ ಹೆಚ್ಚು ಕ್ರಿಯಾಕಾರಿ ಪೊಟ್ಯಾಷಿಯಂ, ಪೊಟ್ಯಾಷಿಯಂಗಿಂತ ಹೆಚ್ಚು ಕ್ರಿಯಾಕಾರಿ ರೊಬಿಡಿಯಂ, ರೊಬಿಡಿಯಂಗಿಂತ ಹೆಚ್ಚು ಕ್ರಿಯಾಕಾರಿ ಸೀಸಿಯಂ, ಸೀಸಿಯಂಗಿಂತ ಹೆಚ್ಚು ಕ್ರಿಯಾಕಾರಿ ಫ್ರಾನ್ಸಿಯಂ. ಹಾಗಾದರೆ ಅತ್ಯಂತ ಕ್ರಿಯಾಕಾರಿ ಲೋಹ ಯಾವುದು ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಕೊಟ್ಟಿರ್ತಾನೋ ಅದು ನೋಡಿ ಡಿಸೈಡ್ ಮಾಡಬೇಕು. ಇವೆ ಒಂದಕ್ಕಿಂತ ಒಂದು ಕ್ರಿಯಾಕಾರಿ. ಸರ್ ಯಾವ್ದು ಹಾಕಬೇಕು? ಕನ್ಫ್ಯೂಸ್ ಆಗಿಬಿಡುತ್ತೆ. ಆಪ್ಷನ್ ಎ ಟೈಟಾನಿಯಂ, ಆಪ್ಷನ್ ಬಿ ವ್ಯಾನಿಡಿಯಂ, ಆಪ್ಷನ್ ಸಿ ಕೋಬಾಲ್ಟ್, ಆಪ್ಷನ್ ಡಿ ಸೋಡಿಯಂ ಅಂತ ಕೊಟ್ಟ ಅಂದರೆ ವಿಚ್ ಈಸ್ ದ ಹೈಲಿ ಆಕ್ಟಿವ್ ರಿಯಾಕ್ಟಿವ್ ಮೆಟಲ್ ಅಂತ ಕೇಳಿದ್ರೆ ಸೋಡಿಯಂ. ಆಪ್ಷನ್ ಎ ಸೋಡಿಯಂ, ಆಪ್ಷನ್ ಬಿ ಪೊಟ್ಯಾಷಿಯಂ, ಆಪ್ಷನ್ ಸಿ ರೊಬಿಡಿಯಂ, ಆಪ್ಷನ್ ಡಿ ಸೀಸಿಯಂ ಅಂತ ಕೊಟ್ಟ ಅಂದರೆ ಇದಕ್ಕಿಂತ ಇದು ಕ್ರಿಯಾಕಾರಿ, ಇದಕ್ಕಿಂತ ಇದು ಕ್ರಿಯಾಕಾರಿ, ಇದಕ್ಕಿಂತ ಇದು ಕ್ರಿಯಾಕಾರಿ, ಹಾಗೆ ಇದು ರೈಟ್ ಆನ್ಸರ್. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಲೋಹಗಳನ್ನು ಮಿಕ್ಸ್ ಮಾಡಿ ಇವುಗಳನ್ನು ಕೊಟ್ಟ ಅಂದರೆ ಇವು ಕ್ರಿಯಾಕಾರಿಯಾಗಿರುತ್ತೆ. ಇವುಗಳನ್ನೇ ಕೊಟ್ಟ ಅಂದರೆ ಇದಕ್ಕಿಂತ ಇದು, ಇದಕ್ಕಿಂತ ಇದು, ಇದಕ್ಕಿಂತ ಅಂದರೆ 1ನೇ ವರ್ಗದಲ್ಲಿ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಲೋಹಗಳ ಕ್ರಿಯಾಕಾರತ್ವ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅದಕ್ಕೆ ವಿರುದ್ಧವಾಗಿ 17ನೇ ವರ್ಗದಲ್ಲಿ ಕೆಳಗಡೆಯಿಂದ ಮೇಲಕ್ಕೆ ಹೋದ ಹಾಗೆ ಅದರ ಕ್ರಿಯಾಕಾರತ್ವ ಜಾಸ್ತಿ ಆಗುತ್ತೆ. ಅಲೋಹಗಳಲ್ಲಿ ಅತಿ ಹೆಚ್ಚು ಕ್ರಿಯಾಕಾರಿ ಯಾವುದು ಅಂತ ಕೇಳಿದ್ರೆ ಫ್ಲೋರಿನ್. ಅಲೋಹಗಳಲ್ಲಿ ಇದು ಅತ್ಯಂತ ಹೆಚ್ಚು ಕ್ರಿಯಾಕಾರಿ ಫ್ಲೋರಿನ್. ಅಂದರೆ ಅಯೋಡಿನ್ಗಿಂತ ಬ್ರೋಮಿನ್ ಕ್ರಿಯಾಕಾರಿ, ಬ್ರೋಮಿನ್ಗಿಂತ ಕ್ಲೋರಿನ್, ಕ್ಲೋರಿನ್ಗಿಂತ ಹೆಚ್ಚು ಕ್ರಿಯಾಕಾರಿ ದಟ್ ಈಸ್ ಫ್ಲೋರಿನ್. ಅಲೋಹಗಳಲ್ಲಿ ಫ್ಲೋರಿನ್ ಕ್ರಿಯಾಕಾರಿ, ಲೋಹಗಳಲ್ಲಿ ಫ್ರಾನ್ಸಿಯಂ ಕ್ರಿಯಾಕಾರಿ. ಸರ್ ಲೋಹಗಳಲ್ಲಿ ಇದು ಹೆಚ್ಚು ಕ್ರಿಯಾಕಾರಿ, ಅಲೋಹಗಳಲ್ಲಿ ಇದು ಹೆಚ್ಚು ಕ್ರಿಯಾಕಾರಿ, ಇವೆರಡರಲ್ಲಿ ಯಾವುದು ಹೆಚ್ಚು ಕ್ರಿಯಾಕಾರಿ? ದಟ್ ಈಸ್ ಫ್ಲೋರಿನ್ನೇ ಕ್ರಿಯಾಕಾರಿ. ಲೋಹನ ಗಂಡು ಅನ್ಕೋ, ಅಲೋಹನ ಹೆಣ್ಣು ಅನ್ಕೋ, ಯಾರು ಹೆಚ್ಚು ಗುರು? ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಫ್ಲೋರಿನ್ನೇ ಸ್ಟ್ರಾಂಗು ಗುರು. ಹಾಗಾದರೆ 118 ಧಾತುಗಳಲ್ಲಿ ಅತ್ಯಂತ ಕ್ರಿಯಾಕಾರಿ ಧಾತು ಯಾವುದು? ಫ್ಲೋರಿನ್. ಅಲೋಹಗಳಲ್ಲಿ ಅತ್ಯಂತ ಹೆಚ್ಚು ಕ್ರಿಯಾಕಾರಿ ಧಾತು ಯಾವುದು? ಫ್ಲೋರಿನ್. ಲೋಹಗಳಲ್ಲಿ ಅತ್ಯಂತ ಹೆಚ್ಚು ಕ್ರಿಯಾಕಾರಿ ಲೋಹ ಯಾವುದು? ಸಡನ್ನಾಗಿ ಡಿಸೈಡ್ ಮಾಡೋಂಗಿಲ್ಲ, ನೋಡಿ ಡಿಸೈಡ್ ಮಾಡಿ ಸ್ನೇಹಿತರೆ. ಮೇಲಿಂದ ಕೆಳಗಡೆ ಬಂದ ಹಾಗೆ ಲೋಹಗಳ ಕ್ರಿಯಾಕಾರತ್ವ ಜಾಸ್ತಿ ಆಗುತ್ತೆ, ಕೆಳಗಡೆಯಿಂದ ಮೇಲೆ ಹೋದ ಹಾಗೆ ಅಲೋಹಗಳ ಕ್ರಿಯಾಕಾರತ್ವ ಏನಾಗುತ್ತೆ? ಜಾಸ್ತಿ ಆಗತ್ತೆ. ನೋಡಿ, ಪರಮಾಣು ಸಂಖ್ಯೆ 1, 2, 3 ಈ ಥರ ಎಣಿಸ್ಕೊತಾ ಬನ್ನಿ. ಪರಮಾಣು ಸಂಖ್ಯೆ 20ರ ನಂತರ ಧಾತುಗಳು ಏನಿದೆ? ಪರಮಾಣು ಸಂಖ್ಯೆ 20 ಅಂದರೆ ಕ್ಯಾಲ್ಸಿಯಂ ನಂತರ ಧಾತುಗಳೇನಿದೆ ಈ ಲೋಹಗಳಿಗೆ ಭಾರ ಲೋಹಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಭಾರ ಲೋಹಗಳು ಬಣ್ಣಗಳನ್ನು ಉತ್ಪತ್ತಿ ಮಾಡುತ್ತೆ, ಅಷ್ಟೇ ಅಲ್ಲ ವಿಷಕಾರಿ ಆಗಿರತಕ್ಕಂತಹ ರಾಸಾಯನಿಕಗಳನ್ನು ಹೊರಗಡೆ ಹಾಕತ್ತೆ. ಹಾಗಾಗಿ ಇವುಗಳಿಗೆ ವಿಷಕಾರಿ ಲೋಹಗಳು ಅಂತಲೂ ಕೂಡ ಕರಿತೀವಿ. ವಿಷವನ್ನು ಹೊರಗಡೆ ಸೂಸ್ತಕ್ಕಂತಹ ಲೋಹಗಳು ಅಂತ ಕರಿತೀವಿ ಸ್ನೇಹಿತರೆ. ನೋಡಿ, ಈ ಆವರ್ತಕ ಕೋಷ್ಟಕದಲ್ಲಿ ವರ್ಗದಲ್ಲಿ ಅಂದರೆ ಈ ಮೇಲಿಂದ ಕೆಳಗಡೆ ಬಂದಾಗೆ ಹೋಲಿಕೆ ಇರುತ್ತೆ. ಎಸ್ ಬ್ಲಾಕ್ ಮೇಲಿಂದ ಕೆಳಗಡೆ ಬಂದಂಗೆ ಹೋಲಿಕೆ ಇರುತ್ತೆ, ಡಿ ಬ್ಲಾಕ್ ಮೇಲಿಂದ ಕೆಳಗಡೆ ಬಂದಂಗೆ ಹೋಲಿಕೆ ಇರುತ್ತೆ, ಪಿ ಬ್ಲಾಕ್ ಮೇಲಿಂದ ಕೆಳಗಡೆ ಬಂದಂಗೆ ಹೋಲಿಕೆ ಇರುತ್ತೆ, ಎಫ್ ಬ್ಲಾಕಲ್ಲಿ ನೋಡಿ ಅಡ್ಡ ಸಾಲುಗಳಲ್ಲಿ ಹೋಲಿಕೆ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಬ್ಲಾಕ್ಗಳಲ್ಲಿ ನಾವು ಕಂಬಗಳಲ್ಲಿ ಹೋಲಿಕೆ ಅಂದರೆ ವರ್ಗಗಳಲ್ಲಿ ಹೋಲಿಕೆ ಕಂಡು ಬಂದರೆ ಎಫ್ ಬ್ಲಾಕಲ್ಲಿ ಆವರ್ತಗಳಲ್ಲಿ ಹೋಲಿಕೆ ಕಂಡು ಬರೋದ್ರಿಂದ ಇದನ್ನು ಪೀರಿಯಡಿಕ್ ಟೇಬಲಿಂದ ಏನು ಮಾಡಿದ್ದೀವಿ? ಹೊರಗಡೆ ಇಟ್ಟಿದ್ದೀವಿ. ಇದು ಕೂಡ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬ್ಯೂಟಿಫುಲ್ ಕ್ವಶನ್ಸ್. ಈ ಲೋಹಗಳಂತ ಹೇಳಿದ್ವಿ 92 ಲೋಹಗಳು. ಈ 92 ಲೋಹಗಳಲ್ಲಿ ಅತ್ಯಂತ ಹೆಚ್ಚು ಬೆಲೆ ಬಾಳುವ ಲೋಹ ಯಾವುದು ಅಂತ ಕೇಳಿದ್ರೆ ರೋಡಿಯಂ. ಅತ್ಯಂತ ಹೆಚ್ಚು ಬೆಲೆ ಬಾಳುವ ಲೋಹ ಯಾವುದು ಅಂತ ಕೇಳಿದ್ರೆ ನಾವೇನಂತ ಕರಿತೀವಿ? ರೋಡಿಯಮನ್ನು ಅತ್ಯಂತ ಹೆಚ್ಚು ಬೆಲೆ ಬಾಳುವ ಲೋಹ. ಅತ್ಯಂತ ಹೆಚ್ಚು ಭಾರ ಲೋಹ ಯಾವುದು ಅಂತ ಕೇಳಿದರೆ ಸಾಂದ್ರತೆಯ ಆಧಾರದ ಮೇಲೆ ಅತ್ಯಂತ ಹೆಚ್ಚು ಭಾರ ಲೋಹ ಯಾವುದು ಅಂತ ಕೇಳಿದರೆ ಆಸ್ಮಿಯಂ. ನೋಡಿ, 92 ಪರಮಾಣು ಸಂಖ್ಯೆ ಏನಿದೆ ಆ 92 ಪರಮಾಣು ಸಂಖ್ಯೆಯವರೆಗೂ ಏನು ಧಾತುಗಳಿರುತ್ತೆ ಅವನ್ನೆಲ್ಲ ನೈಸರ್ಗಿಕ ಧಾತು ಅಂತ ಕರಿತೀವಿ. ಪರಮಾಣು ಸಂಖ್ಯೆ 92ರ ನಂತರ ಬರ್ತಕ್ಕಂಥ ಧಾತುಗಳನ್ನು ನಾವು ಕಂಡುಹಿಡಿದ್ರಿಂದ ಇವುಗಳನ್ನು ಕೃತಕ ಧಾತುಗಳು ಅಂತ ಕರಿತೀವಿ. ಕೃತಕ ಧಾತುಗಳು ಅಂತ ಕರಿತೀವಿ ಸ್ನೇಹಿತರೆ. ಇದರ ಬಗ್ಗೆ ಮತ್ತೆ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ನಾನು ನಿಮ್ಮ ಜೊತೆಗೆ ಮತ್ತೆ ಈಗ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ,
ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಸ್ಲೈಡಲ್ಲಿ ಮತ್ತೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಈ 18ನೇ ವರ್ಗದ ಧಾತುಗಳು, ಜಡ ಅನಿಲಗಳು. ಇದ್ರ ಬಗ್ಗೆನೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಸ್ಪೆಷಲಿ PC ಎಕ್ಸಾಮಲ್ಲಿ ಏನಾಗ್ತಾ ಇರುತ್ತೆ, ಪ್ರಶ್ನೆಗಳು ಬರ್ತಾ ಇರುತ್ತೆ. PC ಎಕ್ಸಾಮಲ್ಲಿ ಎಸ್ಪೆಷಲಿ PC ಎಕ್ಸಾಮಲ್ಲಿ ಬರ್ತಾ ಇರುತ್ತೆ. ಎಕ್ಸಾಂಪಲ್, ಹೀಲಿಯಂ ಮೇಲೆ ಕ್ವಶನ್ ಬರುತ್ತೆ. ಇದು ಅತ್ಯಂತ ಹಗುರವಾಗಿರ್ತಕ್ಕಂಥ ಜಡ ಅನಿಲ. ಇದನ್ನು ನೋಡಿ, ಈ 18ನೇ ವರ್ಗದ ಧಾತುಗಳನ್ನು ನಾವು ಜಡ ಅನಿಲ, ನೋಬೆಲ್ ಗ್ಯಾಸಸ್ ಅಂತ ಕರಿತೀವಿ. ಇವು ಅನಿಲಗಳನ್ನು ನಾವು ಭಟ್ಟಿ ಇಳಿಸಬೇಕಾದ್ರೆ, ಅಂಶಿಕ ಅಸವನ ಮಾಡಬೇಕಾದ್ರೆ ಆಕಸ್ಮಿಕವಾಗಿ ಸಿಕ್ಕಿದ್ರಿಂದ ಇವುಗಳನ್ನು ಏರೋಜನ್ಗಳಂತ ಕರಿತೀವಿ. ಏರೋಜನ್. ಇವುಗಳ ಕ್ರಿಯಾಕಾರತ್ವ ತುಂಬ ಕಡಿಮೆ ಇರೋದ್ರಿಂದ ಐಡ್ಲ್ ಇದ್ದಕ್ಕಿರ್ತಾವೆ. ದಟ್ ಇಸ್ ಐಡ್ಲ್ ಗ್ಯಾಸ್ ಅಂತ ಕರಿತೀವಿ. ಐಡ್ಲ್ ಗ್ಯಾಸ್ ಅಂತ ಕರಿತೀವಿ. ಜಡ ಅನಿಲಗಳು, ಏರೋಜನ್ಸ್, ಇನರ್ಟ್ ಗ್ಯಾಸಸ್, ಅನೇಕ ಹೆಸರುಗಳ ಮೂಲಕ ಈ 18ನೇ ವರ್ಗದ ಧಾತುಗಳನ್ನು ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಧಾತುಗಳೇನಿದೆ ಇವುಗಳಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಇರೋದಿಲ್ಲ. ಹಾಗಾಗಿ ಇವುಗಳ ವೇಲೆನ್ಸಿ ಏನಾಗಿರುತ್ತೆ ಅಂದರೆ ಜೀರೋ ವೇಲೆನ್ಸಿಯನ್ನು ಹೊಂದಿರತಕ್ಕಂಥ ಧಾತುಗಳು. ವೇಲೆನ್ಸಿ ಎಲೆಕ್ಟ್ರಾನ್ ಇಲ್ಲದೆ ಇರೋದ್ರಿಂದ ಇವು ರಾಸಾಯನಿಕವಾಗಿ ಏನಾಗಿರ್ತವೆ, ಜಡ ಇರ್ತವೆ. ಈ ಹೀಲಿಯಮನ್ನು ಎಲ್ಲಿ ಬಳಸ್ತಾರೆ, ನಿಯಾನನ್ನು ಎಲ್ಲಿ ಬಳಸ್ತಾರೆ, ಇದ್ರ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುತ್ತೆ. ಈ ಹೀಲಿಯಮನ್ನು ಒಂದು ಬ್ಯೂಟಿಫುಲ್ ಆಗಿ ಕೋಡ್ ವರ್ಡ್ ನೋಡ್ಕೊಳ್ಳಿ. ಬಬ್ಲಿ ಪಾರ್ಟ್ MRI ಅಂತ ನೆನ್ಪಿಟ್ಕೊಳ್ಳಿ. ಏನು ಸರ್, ಏನಿಲ್ಲ, ಬಲೂನ್ಗಳಲ್ಲಿ ತುಂಬ್ತಾರೆ, ಬ್ಲಿಂಪ್ಸ್ಗಳಲ್ಲಿ ತುಂಬ್ತಾರೆ, ಪ್ಯಾರಾಶೂಟ್ಗಳಲ್ಲಿ ತುಂಬ್ತಾರೆ, ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಕೃತಕ ಉಸಿರಾಟಗಳು ಇದೆ. ಸ್ಕ್ಯೂಬಾ ಡೈವಿಂಗ್ ಹೋಗಬೇಕಾದ್ರೆ ಅಥವಾ ಆಪ್ರೇಷನ್, ಈ ಆಸ್ಪತ್ರೆಯಲ್ಲಿ ICU ಇರಬೇಕಾದ್ರೆ ಆಕ್ಸಿಜನ್ ಕೊಡ್ತಾರಲ್ಲ, ಆ ಆಕ್ಸಿಜನ್ ಜೊತೆ ಏನು ಮಿಕ್ಸ್ ಮಾಡಿರ್ತಾರೆ ಅಂದರೆ ಹೀಲಿಯಮನ್ನು ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಕೃತಕ ಉಸಿರಾಟಗಳಲ್ಲಿ, MRI ಸ್ಕ್ಯಾನಿಂಗ್ಗಳಲ್ಲಿ ಈ ಮ್ಯಾಗ್ನೆಟ್ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಯಾವುದನ್ನು ಅದ್ರ ಜೊತೆಗೆ ಲೇಪನ ಮಾಡಿರ್ತಾರೆ ಅಂದರೆ ಹೀಲಿಯಮನ್ನು ಲೇಪನ ಮಾಡಿರ್ತಾರೆ. ಹಾಗಾಗಿ ಹೀಲಿಯಮನ್ನು ಬಲೂನ್ಗಳಲ್ಲಿ, ಬ್ಲಿಂಪ್ಸ್ಗಳಲ್ಲಿ, ಪ್ಯಾರಾಶೂಟ್ಗಳಲ್ಲಿ, ಕೃತಕ ಉಸಿರಾಟಗಳಲ್ಲಿ, MRI ಸ್ಕ್ಯಾನಿಂಗ್ಗಳಲ್ಲಿ ಸಾಮಾನ್ಯವಾಗಿ ನಾವು ಹೀಲಿಯಮನ್ನು ಬಳಸ್ತೀವಿ ಸ್ನೇಹಿತರೆ. ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಅನಿಲ ಯಾವುದಪ್ಪ ಅಂತ ಕೇಳಿದರೆ ಹೀಲಿಯಂ. ನಮ್ಮ ವಿಶ್ವದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥ ಅನಿಲ ಯಾವುದು ಅಂದರೆ ಜನಾನ್. ಗಾಳಿ ಅಂದಾಗ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಗಾಳಿ ಅಂದಾಗ ಈ ಹೀಲಿಯಂ ಜಾಗಕ್ಕೆ ಆರ್ಗಾನ್ ಹೋಗಬೇಕು, ಆರ್ಗಾನ್ ಜಾಗಕ್ಕೆ ಹೀಲಿಯಂ ಬರಬೇಕಷ್ಟೇ. ಗಾಳಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋ ಜಡ ಅನಿಲ ಯಾವುದು ಅಂತ ಕೇಳಿದ್ರೆ ಆರ್ಗಾನ್. ವಿಶ್ವದಲ್ಲಿ ಹೀಲಿಯಂ, ಗಾಳಿಯಲ್ಲಿ ಆರ್ಗಾನ್. ಹಾಗೆ ಗಾಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಆರ್ಗಾನ್, ಎರಡನೇ ಪ್ರಮಾಣ ನಿಯಾನ್, ಮೂರನೇ ಪ್ರಮಾಣ ಹೀಲಿಯಂ. ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್. ಇಲ್ಲಿ ಗಾಳಿ ಅಂದಾಗ ಸ್ವಲ್ಪ ಇವೆರಡನ್ನ ಚೇಂಜ್ ಮಾಡ್ಕೊಳ್ಳಿ. ವಿಶ್ವ ಅಂದಾಗ ಈ ಲೈನ್ ಕರೆಕ್ಟೇ ಇರುತ್ತೆ. ಈ ಪರಮಾಣುವಿನ ಸಂಖ್ಯೆ ಭಾರ ಆದ ಹಾಗೆ ಈ ಮೇಲ್ಗಡೆಯಿಂದ ಕೆಳಗಡೆ ಬಂದ ಹಾಗೆ ಆ ವಿಶ್ವದಲ್ಲಿ ಅವುಗಳ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಈ ಜಡ ಅನಿಲಗಳಲ್ಲಿ ಇವೇನು 5 ಇದೆ, ಇವು ನೈಸರ್ಗಿಕ ಜಡ ಅನಿಲಗಳು. ನೈಸರ್ಗಿಕ ಜಡ ಅನಿಲ ಇವೆಲ್ಲ ಭಗವಂತನೇ ಕೊಟ್ಟಿರ್ತಕ್ಕಂಥದ್ದು. ಈ ರೆಡಾನ್ ಮತ್ತು ಓ ಗಣೇಶನ್ ಇದಾವಲ್ವಾ, ಇವು ನಾವು ತಯಾರಿಸೋದು ಕೃತಕ ಜಡ ಅನಿಲಗಳು. ಇವು ಕೃತಕ ಜಡ ಅನಿಲಗಳು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹೀಲಿಯಮನ್ನು ಎಲ್ಲಿ ಬಳಸ್ತೀವಿ ಅಂತ ಗೊತ್ತಾಯಿತು ಸರ್. ನಿಯಾನನ್ನು ಎಲ್ಲಿ ಬಳಸ್ತೀವಿ? ಸಿಗ್ನಲ್ ಲೈಟ್ಗಳಲ್ಲಿ ಬಳಸ್ತೀವಿ, ಪಾರ್ಕ್ ಲೈಟ್ಗಳಲ್ಲಿ ಬಳಸ್ತೀವಿ, ನೆಕ್ಸ್ಟ್ ಸ್ಟೆಬಲೈಸರ್ಗಳಲ್ಲಿ ಬಳಸ್ತೀವಿ, ನೆಕ್ಸ್ಟ್ ಜಾಹೀರಾತು ಫಲಕಗಳು, ಅಡ್ವರ್ಟೈಸ್ಮೆಂಟ್ ಸೈನ್ಸ್, ಜಾಹೀರಾತು ಫಲಕಗಳಲ್ಲಿ ಬಳಸ್ತೀವಿ, ಸ್ಟೆಬಲೈಸರ್ಗಳಲ್ಲಿ ಬಳಸ್ತೀವಿ, ನೆಕ್ಸ್ಟ್ ನಮ್ಮ ಸಿಗ್ನಲ್ ಲೈಟ್ಸ್ಗಳಲ್ಲಿ ಬಳಸ್ತೀವಿ. ಸೊ ಸ್ನೇಹಿತರೆ, ಈ ಜಾಗದಲ್ಲಿ ಪಾರ್ಕ್ ಲೈಟ್ಗಳಲ್ಲಿ ಬಳಸ್ತೀವಿ. ಸಾಮಾನ್ಯವಾಗಿ ಕೆಂಪು ಬಣ್ಣದಿಂದ ಅದು ಉರಿಯುತ್ತೆ. ಆರ್ಗನ್ ತುಂಬ ಸತಿ PC ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ತಮಗೆಲ್ಲ ಗೊತ್ತಿದೆ. ಈ ಬುಲ್ಡಿ ಬಲ್ಬ್ ಇಲ್ಲಿ ಒಂದು ಬ್ಯೂಟಿಫುಲ್ ಟಂಗಸ್ಟನ್ ತಂತಿ ಇರುತ್ತೆ. ಈ ತಂತಿಯ ಬಾಳಿಕೆಯನ್ನು ಜಾಸ್ತಿ ಮಾಡಲು ಆ ತಂತಿಯ ಸುತ್ತ ಯಾವ ಅನಿಲವನ್ನು ಲೇಪಿಸಿರ್ತಾರೆ ಅಂದರೆ ಆರ್ಗನ್ ಅನಿಲವನ್ನು ಲೇಪಿಸಿರ್ತಾರೆ. ಅದರ ಸುತ್ತಲೂ ನೈಟ್ರೋಜನ್ ಅನಿಲವನ್ನು ತುಂಬಿರ್ತಾರೆ. ಸಾಮಾನ್ಯವಾಗಿ ಬಲ್ಬ್ಗಳಲ್ಲಿ ಕಂಡು ಬರ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದ್ರೆ ಆರ್ಗನ್ ಮತ್ತು ನೈಟ್ರೋಜನ್ ಎರಡು. ಬಲ್ಬ್ಗಳಲ್ಲಿ ಕಂಡು ಬರ್ತಕ್ಕಂಥ ಜಡ ಅನಿಲ ಯಾವುದು ಅಂತ ಕೇಳಿದ್ರೆ ಆರ್ಗನ್. ಈ ಬುಲ್ಡಿ ಬಲ್ಬ್ಗಳ ಟಂಗಸ್ಟನ್ ತಂತಿಯ ಬಾಳಿಕೆಯನ್ನು ಹೆಚ್ಚಿಸ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಆರ್ಗನ್. ಇದು ಗಾಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂತಹ ಜಡ ಅನಿಲ ಸ್ನೇಹಿತರೆ. ಸೊ ಸ್ನೇಹಿತರೆ, ಕ್ರಿಪ್ಟಾನ್ ಇದೆ. ಸೊ ಕ್ರಿಪ್ಟಾನನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಬ್ರೈಟ್ ಲ್ಯಾಂಪ್ಗಳಲ್ಲಿ ಬಳಸ್ತೀವಿ. ಬ್ರೈಟ್ ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂತಹ ದೀಪಗಳಲ್ಲಿ ನಾವು ಯಾವುದನ್ನು ಬಳಸ್ತೀವಿ ಅಂತ ಕೇಳಿದ್ರೆ ಕ್ರಿಪ್ಟಾನನ್ನು ಬಳಸ್ತೀವಿ. ಸೊ ನೆಕ್ಸ್ಟ್ ಒನ್ ಆಫ್ ದ ಜೆನಾನ್. ಇದಕ್ಕೆ ಸ್ಟ್ರೇಂಜರ್ ಗ್ಯಾಸ್ ಅಂತ ಕರಿತೀವಿ. ಸ್ಟ್ರೇಂಜರ್
ಸ್ಟ್ರೇಂಜರ್ ಗ್ಯಾಸ್ ಅಂತ ಕರಿತೀವಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಜನ ಇದನ್ನು ಎಲ್ಲಿ ಮಾಡ್ತೀವಿ ನಾವು? ಫೋಟೋಗ್ರಾಫಿಕ್ ಫ್ಲಾಶ್ಗಳಲ್ಲಿ ಬಳಸ್ತೀವಿ. ಫೋಟೋಗ್ರಾಫಿಕ್ ಫ್ಲಾಶ್, ಫೋಟೋ ಹೊಡಿಬೇಕಾದ್ರೆ ಒಂದು ಬ್ಯೂಟಿಫುಲ್ ಫ್ಲಾಶ್ ಬರುತ್ತಲ್ವ, ಜೆನಾನ್ ಫ್ಲಾಶ್ ಅಂತ ಫೋಟೋಗ್ರಾಫಿಕ್ ಫ್ಲಾಶ್ಗಳಲ್ಲಿ ಬಳಸ್ತೀವಿ. ಈ ರೆಡಾನನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಏನಿಲ್ಲ, ಕ್ಯಾನ್ಸರ್ ಚಿಕಿತ್ಸೆಗೆ, ಈ ರೇಡಿಯೋ ಚಿಕಿತ್ಸೆಗೆ ನಾವು ಯಾವುದನ್ನು ಬಳಸ್ತೀವಿ? ರೆಡಾನನ್ನು ಬಳಸ್ತೀವಿ. ಅತ್ಯಂತ ಭಾರವಾದ ಜಡ ಅನಿಲ ಯಾವುದು ಅಂತ ಕೇಳಿದ್ರೆ ಓ ಗಣೇಶನ್. ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ನಡೀತಾ ಇದೆ. ಇದು ಆಪ್ಷನ್ ಸಿ ಬರುತ್ತೆ. ಅತ್ಯಂತ ಭಾರವಾಗಿರ್ತಕ್ಕಂಥ ಜಡ ಅನಿಲ ಯಾವುದು? ರೆಡಾನ್. ಕೃತಕ ಜಡ ಅನಿಲ ಯಾವುದು? ರೆಡಾನ್. ಅತ್ಯಂತ ಭಾರವಾದ ನೈಸರ್ಗಿಕ ಜಡ ಅನಿಲ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಜೆನಾನ್. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಥೈರಾಯ್ಡ್ ಗ್ರಂಥಿಯ ಚಿಕಿತ್ಸೆಗೆ ಅಯೋಡಿನನ್ನು ಬಳಸ್ತೀವಿ. ಇದು ಕೂಡ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಬ್ರೋಮಿನ್ ದ್ರವರೂಪದಲ್ಲಿರ್ತಕ್ಕಂಥ ಏಕೈಕ ಅಲೋಹ. ನೆಕ್ಸ್ಟ್ ಪಾದರಸ ದ್ರವರೂಪದಲ್ಲಿರ್ತಕ್ಕಂತಹ ಏಕೈಕ ಲೋಹ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ರಾಸಾಯನಿಕ ಬಂಧಗಳು, ಕೆಮಿಕಲ್ ಬಾಂಡ್ಸ್ ಅಂತ ಕರಿತೀವಿ. ಅಂದರೆ ಈ ಧಾತುಗಳನ್ನು ಒಂದಕ್ಕೊಂದು ಹಿಡಿದು ಇಟ್ಟು ಹೊಸ ಹೊಸ ಸಂಯುಕ್ತಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ತನ್ನದೇ ಆಗಿರ್ತಕ್ಕಂಥ ಸಂಬಂಧಗಳನ್ನು, ಅಮೂರ್ತ ಸಂಬಂಧಗಳನ್ನು ಮಾಡ್ತಾ ಹೋಗುತ್ತೆ. ಆ ಅಮೂರ್ತ ಆಲೋಚನೆಗೆ ಬಂಧ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ಕೆಮಿಸ್ಟ್ರಿಯಲ್ಲಿ ಪ್ರಮುಖವಾಗಿ 3 ರಾಸಾಯನಿಕ ಬಂಧಗಳು ಕಂಡುಬರುತ್ತೆ. ಒಂದು ಅಯಾನಿಕ್ ಬಂಧ, ಇನ್ನೊಂದು ಕೋವಲೆಂಟ್ ಬಾಂಡ್, ಸಹ ವೇಲೆನ್ಸಿ ಬಂಧ, ಇನ್ನೊಂದು ಹೈಡ್ರೋಜನ್ ಬಂಧ. ಇನ್ನೊಂದು ಲೋಹೀಯ ಬಂಧ ಅಂತಲೂ ಬರುತ್ತೆ. ಈ ಎಲ್ಲ ಬಂಧಗಳಲ್ಲಿ ಅತ್ಯಂತ ಪ್ರಬಲವಾದ ಬಂಧ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಸಹ ವೇಲೆನ್ಸಿ ಬಂಧ. ಇದು ಒಂದು ಧಾತು ಇನ್ನೊಂದು ಧಾತುವಿಗೆ ಸಂಪೂರ್ಣ ಎಲೆಕ್ಟ್ರಾನನ್ನು ಕೊಡೋದ್ರಿಂದ ತೆಗೆದುಕೊಳ್ಳೋದ್ರಿಂದ ಉಂಟಾಗ್ತಕ್ಕಂಥ ಬಂಧ. ಇದು ಸಹ ವೇಲೆನ್ಸಿ ಅಂದರೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರಿಂದ ಉಂಟಾಗ್ತಕ್ಕಂಥ ಬಂಧ. ಎಲೆಕ್ಟ್ರಾನ್ಗಳ ಹಂಚಿಕೊಳ್ಳುವಿಕೆಯಿಂದ ಉಂಟಾಗ್ತಕ್ಕಂಥ ಬಂಧ, ಎಲೆಕ್ಟ್ರಾನ್ನ ಕೊಟ್ಟು ತಗೊಳ್ಳೋದ್ರಿಂದ ಉಂಟಾಗ್ತಕ್ಕಂಥ ಬಂಧ. ಇದು ಧ್ರುವೀಯ ಧಾತುಗಳ ನಡುವಿನ ಪ್ರಬಲ ಆಕರ್ಷಣೆಯ ಬಂಧ. ಪ್ರಬಲ ಆಕರ್ಷಣೆ, ಧ್ರುವೀಯ ಧಾತುಗಳ ಪ್ರಬಲ ಆಕರ್ಷಣೆಯ ಬಂಧ. ಸಾಮಾನ್ಯವಾಗಿ ಸಹವೇಲೆನ್ಸಿ ಬಂಧದಿಂದ ಯಾವ ವಸ್ತುಗಳಾಗಿರುತ್ತೋ ಅವೆಲ್ಲವೂ ಅವಿದ್ಯುತ್ ವಾಹಕಗಳು. ಇವುಗಳ ಮೂಲಕ ವಿದ್ಯುತ್ ಹರಿಯಲ್ಲ, ಅವಿದ್ಯುತ್ ವಾಹಕ. ಸಾಮಾನ್ಯವಾಗಿ ಅಯಾನಿಕ್ ಬಂಧದಿಂದ ಏನು ಸಂಯುಕ್ತಗಳಾಗಿರುತ್ತೆ, ಅಯಾನಿಕ್ ಸಂಯುಕ್ತಗಳು, ಅವೆಲ್ಲವೂ ಕೂಡ ವಿದ್ಯುತ್ ವಾಹಕಗಳು, ವಿದ್ಯುತ್ ವಾಹಕ. ನೀರಲ್ಲಿ ಉಪ್ಪು ಹಾಕಿದ್ರೆ ವಿದ್ಯುತ್ ಹರಿಯುತ್ತೆ ಅಂದರೆ ಉಪ್ಪು ಅಯಾನಿಕ್ ಸಂಯುಕ್ತ, ಇದು ಅಯಾನ್ಗಳಾಗಿ ಒಡೆಯುತ್ತೆ. ಹಾಗಾಗಿ ನೀರಲ್ಲಿ ಈ ಅಯಾನ್ಗಳು ವಿದ್ಯುತ್ತನ್ನು ಹರಿಸುತ್ತೆ. ಅದೇ ನಾವು ಸಕ್ಕರೆ ತಗೊಳ್ಳಿ, ಅದು ಸಹವೇಲೆನ್ಸಿ ಸಂಯುಕ್ತ. ಯೂರಿಯಾ ತಗೊಳ್ಳಿ, ಅದು ಸಹವೇಲೆನ್ಸಿ ಸಂಯುಕ್ತ. ಆಲ್ಕೋಹಾಲ್ ತಗೊಳ್ಳಿ, ಇದು ಸಹವೇಲೆನ್ಸಿ ಸಂಯುಕ್ತ. ಇವು ನೀರಲ್ಲಿ ಕರಗಿದ್ರೂ ಕೂಡ ಇವುಗಳ ಮೂಲಕ ವಿದ್ಯುತ್ ಹರಿಯಲ್ಲ. ಕಾರಣ ಇವುಗಳು ಯಾವುದರಿಂದ ಆಗಿರ್ತಾವೆ ಅಂದರೆ ಅಯಾನಿಕ್ ಅಂದರೆ ಸಹವೇಲೆನ್ಸಿ ಬಂಧದಿಂದ ಆಗಿರ್ತವೆ. ಇವು ನೀರಲ್ಲಿ ಕರಗಿದ್ರೂ ಅಯಾನುಗಳಾಗಿ ಹೊಡೆಯಲ್ಲ, ಅಯಾನುಗಳಾಗಿ ಹೊಡೆಯಲ್ಲ. ಹಾಗಾಗಿ ಇವುಗಳ ಮೂಲಕ ವಿದ್ಯುತ್ ಹರಿಯಲ್ಲ. ಕೇಳ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಉತ್ತಮ ವಿದ್ಯುತ್ ವಾಹಕ? ಉಪ್ಪು ನೀರು, ಆಲ್ಕೋಹಾಲ್ ನೀರು, ಸಕ್ಕರೆ ನೀರು, ಯೂರಿಯಾ ನೀರು ಅಂತ ಕೇಳ್ತಾನೆ. ಸಕ್ಕರೆ, ಯೂರಿಯಾ, ಆಲ್ಕೋಹಾಲ್ ಸಹವೇಲೆನ್ಸಿ ಸಂಯುಕ್ತಗಳು. ಇವುಗಳು ಅಯಾನ್ಗಳಾಗಿ ಹೊಡೆಯಲ್ಲ. ಇವುಗಳ ಮೂಲಕ ವಿದ್ಯುತ್ ಪಾಸ್ ಆಗಲ್ಲ. ವಿದ್ಯುತ್ ಪಾಸ್ ಆಗಬೇಕು ಅಂದರೆ ಅಯಾನ್ ಬೇಕು. ಅಯಾನ್ಗಳಾಗಿ ಹೊಡೆಯೋದು ಅಯಾನಿಕ್ ಬಂಧದಿಂದ ಆಗಿರ್ತಕ್ಕಂತಹ ಸಂಯುಕ್ತಗಳು. ಇದ್ರ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಬರ್ತವೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಕಬ್ಬಿಣದ ತಯಾರಿಕೆ ನೋಡಿ. ನಾನು ಪಾರ್ಟ್ 1 ಕಬ್ಬಿಣ, ಅದರ ಅದಿರುಗಳು, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ತಯಾರಿಕೆ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ಇಲ್ಲಿ ಹೇಳ್ತೀನಿ ನಾನು. ಕಬ್ಬಿಣದ ಏನು ಅದಿರುಗಳು ತಮಗೆಲ್ಲರಿಗೂ ಗೊತ್ತಿದೆ. ಎಲ್ಡಟೈಟ್, ಫುಲ್ ನೈಟ್, ರೈಟ್, ಹೆಮಾಟೈಟ್, ಮ್ಯಾಗ್ನೆಟೈಟ್, ಅವೆಲ್ಲ. ಈಗ ನಾನು ಹೆಮಾಟೈಟನ್ನು ತಗೊಳ್ತೀನಿ. ಹೆಮಾಟೈಟ್ ಕಬ್ಬಿಣದ ಅದಿರನ್ನು ತೆಗೆದುಕೊಂಡು ಚೆನ್ನಾಗಿ ಪುಡಿ ಮಾಡಿ ನೀರಿಂದ ತೊಳೆಯೋದು. ತೊಳೆದಾಗ ಏನಾಗುತ್ತೆ, ನಮಗೆ ಸಾರೀಕೃತ ಹೇಮಾಟೈಟ್ ಸಿಗುತ್ತೆ. ಸಾರೀಕೃತ ಹೇಮಾಟೈಟ್ ಸಿಗುತ್ತೆ. ಈ ಸಾರೀಕೃತ ಹೇಮಾಟೈಟ್ಗೆ ನಾವು ಸುಣ್ಣದ ಕಲ್ಲು ಮತ್ತು ಕೋಕನ್ನು ಮಿಕ್ಸ್ ಮಾಡಿ ಒಂದು ಚಾರ್ಜ್ ಅಥವಾ ಪೂರಕನ ರೆಡಿ ಮಾಡಿಕೊಂಡು ಒಂದು ಕುಲುಮೆ ಇರುತ್ತೆ. ಈ ಕುಲುಮೆಯಲ್ಲಿ ಮೇಲಿಂದ ಕೆಳಗಡೆ ಹಾಕಿ ಕೆಳಗಡೆಯಿಂದ ನಾವು ತಾಪವನ್ನು ಕೊಡ್ತೀವಿ. ಈ ಕುಲುಮೆಗೆ ನಾವು ಊದು ಕುಲುಮೆ ಅಂತ ಕರಿತೀವಿ. ಊದು ಕುಲುಮೆ. ಈ ಊದು ಕುಲುಮೆಯ ಮೂಲಕ ನಮಗೊಂದು ಕಬ್ಬಿಣ ಸಿಗುತ್ತೆ. ಆ ಕಬ್ಬಿಣದಲ್ಲಿ 4.15% ಕಾರ್ಬನ್ ಇರುತ್ತೆ. ಹಾಗಾಗಿ ಈ ಕಬ್ಬಿಣ ತುಂಬ ಗಟ್ಟಿ ಇರುತ್ತೆ. ಗಟ್ಟಿ ಅಂದರೆ ಹೆಂಗಿರುತ್ತೆ ಅಂದರೆ ಹಂದಿ ಇದ್ದಂಗಿರುತ್ತೆ. ಹಾಗಾಗಿ ಈ ಕಬ್ಬಿಣಕ್ಕೆ ಬೀಡು ಕಬ್ಬಿಣ ಆರ್ ಹಂದಿ ಕಬ್ಬಿಣ
ಆರ್ ಕಾಸ್ಟ್ ಐರನ್ ಅಂತ ಕರಿತೀವಿ. ಕಾಸ್ಟ್ ಐರನ್. ಹಾಗೆ ಈ ಕಬ್ಬಿಣ ತುಂಬ ಗಟ್ಟಿರುತ್ತೆ. ನೋಡಿ ಇಲ್ಲಿ ಕ್ವಶನ್ಸ್ ಬರುತ್ತೆ. ಈಗ ಕಬ್ಬಿಣದ ತಯಾರಿಕೆ ಮಾಡ್ತಕ್ಕಂಥ ವಿಧಾನ ಯಾವುದು? ಬ್ಲಾಸ್ಟ್ ಫರ್ನೆಸ್, ಊದು ಕುಲುಮೆ ವಿಧಾನ. ಕಬ್ಬಿಣದ ತಯಾರಿಕೆಯಿಂದ ಬಂದಂತಹ ಕಬ್ಬಿಣ ಯಾವುದು? ಪಿಗ್ ಐರನ್, ಕಾಸ್ಟ್ ಐರನ್, ಆರ್ ಬೀಡು ಕಬ್ಬಿಣ, ಆರ್ ಹಂದಿ ಕಬ್ಬಿಣ, ಕಾಸ್ಟ್ ಐರನ್. ನೋಡಿ ಸ್ನೇಹಿತರೆ, ಈ 4.1% ಕಾರ್ಬನ್ ಇದೆಯಲ್ವಾ, ಈ ಕಾರ್ಬನ್ನ ಪ್ರಮಾಣವನ್ನು ಕಡಿಮೆ ಮಾಡಿ ನಾವು ಮೆದು ಕಬ್ಬಿಣವನ್ನು ಪಡ್ಕೊಳ್ತೀವಿ. ಮೆದು ಕಬ್ಬಿಣ. ಈ ಹಂದಿ ಕಬ್ಬಿಣವನ್ನು, ಈ ಗಡಸು ಕಬ್ಬಿಣವನ್ನು ಮೆದು ಕಬ್ಬಿಣವನ್ನಾಗಿ ಮಾಡ್ತಕ್ಕಂಥ ವಿಧಾನಕ್ಕೆ ನಾವು ಬೆಸಿಮರ್ ವಿಧಾನ ಅಂತ ಕರಿತೀವಿ. ಬೆಸಿಮರ್ ವಿಧಾನ. ನೋಡಿ, ಕಬ್ಬಿಣವನ್ನು ತಯಾರಿಸುವ ವಿಧಾನ ಊದುಕುಲುಮೆ. ಊದುಕುಲುಮೆ ವಿಧಾನದ ಮೂಲಕ ಬಂದಂಥ ಕಬ್ಬಿಣ ಬೀಡು ಕಬ್ಬಿಣ. ಬೀಡು ಕಬ್ಬಿಣ ಅಂದರೆ ಹಾರ್ಡ್ ಐರನ್. ಇದನ್ನು ಮೃದು ಮಾಡ್ತಕ್ಕಂಥ ಪ್ರೊಸೆಸ್ಗೆ ಏನಂತ ಕರಿತೀವಿ? ಬೆಸಿಮರ್. ಇಲ್ಲಿ ಕೇಳಬಹುದು, ಇಲ್ಲಿ ಗಡಸು ಕಬ್ಬಿಣವನ್ನು ಮೆದು ಕಬ್ಬಿಣವನ್ನಾಗಿ ಮಾಡುವ ವಿಧಾನ ಅಥವಾ ಕಬ್ಬಿಣವನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಂತ ಕೇಳಿದರೆ ಬೆಸಿಮರ್ ಪ್ರೊಸೆಸ್. ಈ ಬೆಸಿಮರ್ ಪ್ರೊಸೆಸ್ಸಿಂದ ಮೆದು ಕಬ್ಬಿಣವನ್ನು ಪಡ್ಕೊಳ್ತೀವಿ. ಈ ಮೆದು ಕಬ್ಬಿಣವನ್ನು ನಾವು ರಾಟ್ ಐರನ್ ಅಂತ ಕರಿತೀವಿ ಸ್ನೇಹಿತರೆ. ರಾಟ್ ಐರನ್. ರಾಟ್ ಐರನ್ ಇದರಲ್ಲಿ 0.25% ಏನಾಗಿರುತ್ತೆ? ಕಾರ್ಬನ್ ಇರುತ್ತೆ. ಆ ರಾಟ್ ಐರನ್ ಏನಿದೆ, ಆ ರಾಟ್ ಐರನ್ಗೆ ನೋಡಿ, ರಾಟ್ ಐರನ್ ಅಂದರೆ ಮೆದು ಕಬ್ಬಿಣಕ್ಕೆ ನಾವೇನು ಮಾಡ್ತೀವಿ? ಸ್ಟೀಲ್ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂದರೆ ಮೆದು ಕಬ್ಬಿಣಕ್ಕೆ ಕಾರ್ಬನನ್ನು ಸೇರಿಸಿ ನಾವು ಉಕ್ಕನ್ನು ತಯಾರಿಸ್ತೀವಿ. ಸಾಮಾನ್ಯವಾಗಿ ಉಕ್ಕುಗಳ ತಯಾರಿಕೆಯಲ್ಲಿ ಕಬ್ಬಿಣದ ಜೊತೆಗೆ ಬೆರೆಸುವ ಧಾತು ಯಾವುದು ಅಂತ ಕೇಳಿದರೆ ಕಾರ್ಬನ್. ಕಬ್ಬಿಣಕ್ಕೆ ಗಡಸುತನವನ್ನು ಕೊಡ್ತಕ್ಕಂಥ ಧಾತು ಯಾವುದು ಅಂದರೆ ಕಾರ್ಬನ್. ಸರ್, ಇಲ್ಲಿ ಭಾರಿ ಗಟ್ಟಿ ಇದ್ದರೆ ಲಟ್ಟತ ಬರ್ಕೊಳ್ಳೋದು. ಅದಕ್ಕೆ ಎಷ್ಟು ಗಟ್ಟಿ ಇರಬೇಕು, ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನೋದನ್ನು ಆಧಾರ ಮಾಡಿಕೊಂಡು ಉಕ್ಕನ್ನು ನಾವು ಮೈಲ್ಡ್ ಸ್ಟೀಲ್, ಮೀಡಿಯಮ್ ಮೈಲ್ಡ್ ಸ್ಟೀಲ್ ಆ್ಯಂಡ್ ಹಾರ್ಡ್ ಸ್ಟೀಲ್ ಅಂತ ರೆಡಿ ಮಾಡ್ಕೊಳ್ತೀವಿ. ಅಂದರೆ ಈ ಕಬ್ಬಿಣ ತಗೊಂಡು ಕಬ್ಬಿಣಕ್ಕೆ 1% ಕಾರ್ಬನ್, ಮೈಲ್ಡ್ ಸ್ಟೀಲ್ ಕಬ್ಬಿಣಕ್ಕೆ 0.5 ಕಾರ್ಬನ್, ಮೀಡಿಯಮ್ ಹಾರ್ಡ್ ಸ್ಟೀಲ್ ಕಬ್ಬಿಣಕ್ಕೆ 1.5% ಕಾರ್ಬನ್ ಹಾಕ್ಕೊಂಡು ಹಾರ್ಡ್ ಸ್ಟೀಲನ್ನಾಗಿ ಮಾಡ್ಕೊಳ್ತೀವಿ. ಅತ್ಯಂತ ಮೃದು ಉಕ್ಕನ್ನು ನಾವು ಲೋಹದ ಹಾಳೆಗಳು, ತಂತಿಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಮಧ್ಯದ ಗಡಸು ಉಕ್ಕನ್ನು ಏನು ಮಾಡ್ತೀವಿ ನಾವು? ರೈಲ್ವೆ ಹಳೆಗಳು ಮತ್ತು ಸೇತುವೆಗಳು, ವಿಮಾನಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಅತ್ಯಂತ ಗಟ್ಟಿ ಉಪ್ಪನ್ನು ನಾವು ಆಯುಧಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ, ಸ್ಪಾನರ್ ಗಿನ್ನರ್ ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಸ್ನೇಹಿತರೆ. ಅತ್ಯಂತ ಸ್ಥಿತಿಸ್ಥಾಪಕವನ್ನು ಹೊಂದಿರತಕ್ಕಂಥ ವಸ್ತು ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ಸ್ಟೀಲ್. ಸರ್, ರಬ್ಬರ್ ಆಪ್ಷನಲ್ಲಿ ಕೊಟ್ಟರೆ ರಬ್ಬರ್ಗಿಂತ ಹೆಚ್ಚು ಸ್ಥಿತಿಸ್ಥಾಪಕವನ್ನು ಹೊಂದಿರತಕ್ಕಂಥ ವಸ್ತು ಯಾವುದಪ್ಪ ಅಂದರೆ ಸ್ಟೀಲ್. ಈ ಸ್ಥಿತಿಸ್ಥಾಪಕ ಅಂದ್ರೇನು? ಯಾವುದೇ ವಸ್ತುವಿನ ಮೇಲೆ ಒತ್ತಡವನ್ನು ಹಾಕಿದಾಗ ತನ್ನ ಸ್ಥಿತಿ ಬದಲಾವಣೆ ಆಗುತ್ತೆ. ಒತ್ತಡವನ್ನು ತೆಗೆದಾಗ ಅದು ಅದೇ ಸ್ಥಿತಿಗೆ ಬರಬೇಕು. ತನ್ನ ಸ್ಥಿತಿಯನ್ನು ಕಾಪಾಡಿಕೊಳ್ಳುವ ಗುಣಕ್ಕೆ ಸ್ಥಿತಿಸ್ಥಾಪಕ ಅಂತ ಕರಿತೀವಿ. ರಬ್ಬರ್ನ ಎಳೆದು ಸ್ಟೀಲನ್ನು ಬಗ್ಸಿ ರಪ್ಪ ಅಂತ ಬಿಟ್ಟರೆ ಫಸ್ಟ್ ತನ್ನ ಸ್ಥಿತಿಯನ್ನು ಪಡ್ಕೊಳ್ಳೋದು ಯಾವುದು? ಸ್ಟೀಲ್. ಹಾಗಾಗಿ ಹೈ ಎಲಾಸ್ಟಿಸಿಟಿ ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ಸ್ಟೀಲ್ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ನೋಡಿ, ತಾಮ್ರದ ತಯಾರಿಕೆ. ತಾಮ್ರದ ಅದಿರುಗಳ ಬಗ್ಗೆನೂ ಫಸ್ಟ್ ಸ್ಲೈಡಲ್ಲಿ ಹೇಳಿದ್ದೀನಿ. ಇಲ್ಲಿ ತಾಮ್ರದ ಪ್ರಮುಖ ಅದಿರು ತಾಮ್ರದ ಪೈರೇಟ್ಸ್. ತಾಮ್ರದ ಪೈರೇಟ್ಸ್. ಅದಿರನ್ನು ತಗೊಂಡು ಚೆನ್ನಾಗಿ ಪುಡಿ ಮಾಡಿ ಏನು ಮಾಡ್ತೀವಿ? ಒಂದು ನೀರಿರೋ ತೊಟ್ಟಿಯಲ್ಲಿ ಹಾಕ್ತೀವಿ. ನೀರಿರೋ ತೊಟ್ಟಿಯಲ್ಲಿ ಈ ಕಾಪರ್ ಪೈರೇಟ್ಸನ್ನು ಹಾಕಿ ಒಂದು ಎಣ್ಣೆನ ಹಾಕ್ತೀವಿ. ಆ ಎಣ್ಣೆ ಹೆಸರೇನಪ್ಪ ಅಂದರೆ ದಟ್ ಇಸ್ ಪೈನ್ ಆಯಿಲನ್ನು ಹಾಕ್ತೀವಿ. ಕೆಳಗಡೆಯಿಂದ ಏನು ಮಾಡ್ತೀವಿ? ಒಂದು ಬ್ಯೂಟಿಫುಲ್ ಗಾಳಿಯನ್ನು ಊಪ್ತೀವಿ. ಊಪ್ದಾಗ ನೊರೆ ಬುರುಬು ಬರುತ್ತೆ. ಒಂದು ಬ್ಯೂಟಿಫುಲ್ ಬಾಂಡ್ಲಿಯಲ್ಲಿ ಈ ಬುರುಬನ್ನು ಶಿಫ್ಟ್ ಮಾಡ್ತೀವಿ. ಈ ಬುರುಬನ್ನು ಕಾಯಿಸಿಬಿಟ್ಟು ನಾವು ತಾಮ್ರವನ್ನು ಪಡೆಯೋದ್ರಿಂದ ತಾಮ್ರವನ್ನು ತಯಾರಿಸುವ ವಿಧಾನಕ್ಕೆ ನಾವು ಬುರುಗು ಫ್ಲವನ ವಿಧಾನ ಅಂತ ಕರಿತೀವಿ. ಬುರುಗು ಫ್ಲವನ ವಿಧಾನ ಅಥವಾ ಬುರುಗನ ಮತ್ತೊಂದು ಹೆಸರು ನೊರೆ ಅಂತ ಕರೆದ್ರೆ ನೊರೆ ತೇಲುವಿಕೆಯ ವಿಧಾನ ಅಂತ ಕರಿತೀವಿ. 4th ಫ್ಲೋಟೇಷನ್ ಮೆಥಡ್ ಅಂತ ಕರಿತೀವಿ. ಈ ಬುರುಗಲ್ಲಿ ತಾಮ್ರ ಇರುತ್ತೆ. ಇದನ್ನು ಚೆನ್ನಾಗಿ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಇದರಲ್ಲಿರ್ತಕ್ಕಂಥ ಅಶುದ್ಧತೆ ಹೋಗಿ ಮತ್ತೆ ಸ್ವಲ್ಪ ಪ್ರಮಾಣದ ಅಶುದ್ಧತೆ ಉಳ್ಕೊಳ್ಳುತ್ತೆ. ಈ ತಾಮ್ರ ಏನು ದ್ರವರೂಪದ ತಾಮ್ರ ಇದು ತಣ್ಣಗೆ ಆಗ್ತಾ ಬಂದಂಗೆ ಹೊರಗಡೆ ಅಶುದ್ಧತೆ ಹೋಗುತ್ತೆ. ಆ ಅಶುದ್ಧತೆ ಯಾವುದು? ಸಲ್ಫರ್ ಡೈಆಕ್ಸೈಡ್. ಸಂಪೂರ್ಣ ಏನು ಹೋಗಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಒಳಗಡೆ ಉಳ್ಕೊಳ್ಳುತ್ತೆ. ಅದು ಹೊರಗಡೆ ಹೋಗಬೇಕಾದ್ರೆ ಈ ತಾಮ್ರದ ಮೇಲ್ಮೈಯಲ್ಲಿ ಗುಳ್ಳೆಗಳನ್ನು ಏರ್ಪಡಿಸ್ಕೊಳ್ಳೋದ್ರಿಂದ ಈ ತಾಮ್ರವನ್ನು ಬೊಬ್ಬೆ ತಾಮ್ರ ಅಂತ ಕರಿತೀವಿ. ಬೊಬ್ಬೆ ತಾಮ್ರ. ನೋಡಿ, ಇಲ್ಲಿ ಕ್ವಶನ್ಸ್ ರೆಡಿ ಆಗುತ್ತೆ. ತಾಮ್ರವನ್ನು ಉದ್ಧರಿಸುವ ವಿಧಾನ ಯಾವುದು? ಬುರುಗು ಫ್ಲವನ ವಿಧಾನ. ಬುರುಗು ಫ್ಲವನ ವಿಧಾನದಿಂದ ತಯಾರಿಸುವ ತಾಮ್ರ ಯಾವುದು? ಬೊಬ್ಬೆ ತಾಮ್ರ. ತಾಮ್ರದ ತಯಾರಿಕೆಯಲ್ಲಿ ಬಳಸುವ ಎಣ್ಣೆ ಯಾವುದು? ಪೈನ್ ಆಯಿಲ್.
ಹಾಗೆ ಬೊಬ್ಬೆ ತಾಮ್ರದಲ್ಲಿ ಸಲ್ಫರ್ ಡೈಆಕ್ಸೈಡ್ ಎಂಬ ಅಶುದ್ಧತೆ ಇದೆ. ಇದನ್ನು ವಿದ್ಯುತ್ ವಿಶ್ಲೇಷಣಾ ವಿಧಾನ, ಎಲೆಕ್ಟ್ರೋಲೈಸಿಸ್ ಪ್ರೊಸೆಸ್, ವಿದ್ಯುತ್ ವಿಶ್ಲೇಷಣಾ ವಿಧಾನದ ಮೂಲಕ ಶುದ್ಧ ತಾಮ್ರವನ್ನಾಗಿ ಪರಿವರ್ತನೆ ಮಾಡ್ತೀವಿ. ಈ ಶುದ್ಧ ತಾಮ್ರವನ್ನು ನಾವು ಬಹುಪಯೋಗಿಯಾಗಿ ಬಳಸ್ತೀವಿ. ಅದನ್ನು ನಾನು ತಾಮ್ರದ ಮಿಶ್ರಲೋಹಗಳು ಅಂತ ಪಾರ್ಟ್ 1 ಹೇಳಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ದಟ್ ಇಸ್ ಅಮಾಲ್ಗಮ್. ಆಡು ಮುಟ್ಟದ ಸೊಪ್ಪಿಲ್ಲ ಅಮಾಲ್ಗಮ್, ಅದರ ಬಗ್ಗೆ ಬರದೇ ಇರತಕ್ಕಂಥ ಪ್ರಶ್ನೆಗಳೇ ಇಲ್ಲ. ಹಾಗಾಗಿ ಅಮಾಲ್ಗಮ್ ಅಂದರೆ ಏನು ನೋಡಿ, ಅಮಾಲ್ಗಮ್ ಅಂದರೆ ಏನಿಲ್ಲ, ಪಾದರಸದಿಂದ ಆಗಿರ್ತಕ್ಕಂತಹ ಮಿಶ್ರಲೋಹಗಳಿಗೆ ಅಮಾಲ್ಗಮ್ಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಪಾದರಸ ಯಾವ ಲೋಹದ ಜೊತೆಗೆ ಸೇರುತ್ತೋ ಅದು ಆ ಲೋಹದ ಅಮಾಲ್ಗಮ್. ಪಾದರಸ ಬೆಳ್ಳಿಯ ಜೊತೆಗೆ ಸೇರ್ತು ಅಂದರೆ ಅದಕ್ಕೆ ನಾವು ಬೆಳ್ಳಿಯ ಅಮಾಲ್ಗಮ್ ಅಂತ ಕರಿತೀವಿ, ಬೆಳ್ಳಿಯ ಅಮಾಲ್ಗಮ್. ಪಾದರಸ ಸೋಡಿಯಂ ಜೊತೆಗೆ ಸೇರ್ತು ಅಂದರೆ ಅದಕ್ಕೆ ನಾವು ಸೋಡಿಯಂ ಅಮಾಲ್ಗಮ್ ಅಂತ ಕರಿತೀವಿ, ಸೋಡಿಯಂ ಅಮಾಲ್ಗಮ್. ಪಾದರಸ ತವರದ ಜೊತೆಗೆ ಸೇರ್ತು ಅಂದರೆ ಅದಕ್ಕೆ ನಾವು ತವರದ ಅಮಾಲ್ಗಮ್ ಅಂತ ಕರಿತೀವಿ, ತವರದ ಅಮಾಲ್ಗಮ್. ಈ ಥರ ನಾವು ಪಾದರಸವನ್ನು ಪ್ರಮುಖವಾಗಿ ದ್ರಾವಕ ಘಟಕವನ್ನು ಹಾಕಿ ಅದರಲ್ಲಿ ಬೇರೆ ಬೇರೆ ಲೋಹಗಳನ್ನು ದ್ರಾವ್ಯ ಮಿಕ್ಸ್ ಮಾಡಿ ಪಡಿತಕ್ಕಂಥದ್ದಕ್ಕೆ ನಾವು ಅಮಾಲ್ಗಮ್ಗಳ ತಯಾರಿಕೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಪಾದರಸ ಇತರೆ ಲೋಹಗಳ ಜೊತೆಗೆ ಬೆರೆತು ಆ ಲೋಹದ ಅಮಾಲ್ಗಮ್ಗಳನ್ನು ತಯಾರಿಸುತ್ತೆ. ಆದರೆ ಪಾದರಸ ಕೆಲವೊಂದು ಧಾತು ಅಂದರೆ ಕೆಲವೊಂದು ಲೋಹಗಳ ಜೊತೆಗೆ ಬೆರೆಯಲ್ಲ. ಆ ಬೆರೆಯದೇ ಇರತಕ್ಕಂಥ ಲೋಹಗಳಿಗೆ ಕಪಟ ಅಂತ ನೆನ್ಪಿಟ್ಕೊಳ್ಳಿ. ಕಪಟ ಏನು ಸರ್? ಕಬ್ಬಿಣ ಜೊತೆಗೆ ಪಾದರಸ ಬೆರೆಯಲ್ಲ, ಪ್ಲಾಟಿನಂ ಜೊತೆಗೆ ಪಾದರಸ ಬೆರೆಯಲ್ಲ, ಟಂಗಸ್ಟನ್ ಜೊತೆಗೆ ಪಾದರಸ ಬೆರೆಯಲ್ಲ. ಹಾಗಾಗಿ ಕಬ್ಬಿಣದ ಅಮಾಲ್ಗಮ್ ಸಾಧ್ಯನೇ ಇಲ್ಲ, ಪ್ಲಾಟಿನಂ ಅಮಾಲ್ಗಮ್ ಸಾಧ್ಯನೇ ಇಲ್ಲ, ಟಂಗಸ್ಟನ್ ಅಮಾಲ್ಗಮ್ ಸಾಧ್ಯನೇ ಇಲ್ಲ. ಇವುಗಳ ಜೊತೆಗೆ ಈ ಪಾದರಸ ರಿಯಾಕ್ಟ್ ಆಗದೇ ಇರೋದ್ರಿಂದ ಸಾಮಾನ್ಯವಾಗಿ ಪಾದರಸವನ್ನು ಕಬ್ಬಿಣದ ಬಟ್ಲಲ್ಲಿ ಶೇಖರಣೆ ಮಾಡ್ಬೋದು, ಇಲ್ಲ ಪ್ಲಾಟಿನಂ ಬಟ್ಲಲ್ಲಿ ಶೇಖರಣೆ ಮಾಡ್ಬೋದು, ಅಥವಾ ಟಂಗಸ್ಟನ್ ಬಟ್ಲಲ್ಲಿ ಶೇಖರಣೆ ಮಾಡಬಹುದು ಸ್ನೇಹಿತರೆ. ಇದ್ರ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇತ್ತೀಚೆಗೆ ನನಗೆ ಕೆಲವೊಂದು ಈ ಕ್ಲಾಸ್ ಮಾಡಲಿಕ್ಕೆ ಟೆಕ್ನಾಲಜಿಯ ಕೊರತೆ ಇರೋದ್ರಿಂದ ಮತ್ತು ನಾನು ನಿಮಗೆ ಜಾಸ್ತಿ ಹೇಳಲಿಕ್ಕೆ ಏನೂ ಆಗಲ್ಲ, ಬಟ್ ಸ್ವಲ್ಪ ಹಣದ ಮೂಲ ಬೇಕಾಗಿರೋದ್ರಿಂದ, ಅಂದರೆ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನನ್ನಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನನ ಹೇಳಲಿಕ್ಕೆ ಇನ್ಸ್ಟ್ರೂಮೆಂಟ್ಗಳ ಕೊರತೆ ಇದೆ, ಕೆಲವೊಂದು ಕೊರತೆಗಳಿದೆ, ಕೆಲವರು ಹೇಳಿಕೊಳ್ಳೋದಿಲ್ಲ, ಹೇಳಿಕೊಳ್ಳಲಾಗದ ಕೊರತೆಗಳಿದೆ. ಹಾಗಾಗಿ ನೀವು ಕೂಡ 100ಕ್ಕೆ 100 ಕೊರತೆಯಲ್ಲಿ ಇದ್ದೀರಾ ಅಂತ ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ. ಕೊರತೆಯಿಂದ ಹೊರಗಡೆ ಬಂದ ಮೇಲೆ ನಿಮ್ಮಿಂದ ಏನಾಗತ್ತೋ ಈ ಸ್ಕ್ಯಾನನ್ನು ಮಾಡುವುದರ ಮೂಲಕ ನಿಮ್ಮಿಂದ ಎಷ್ಟಾಗತ್ತೆ ಅಷ್ಟು ಹಣವನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಎಂಜಾಯ್ ಮಾಡಿ. ನನ್ನಲ್ಲಿರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ತಗೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ನೀವು ಕೂಡ ನನ್ನನ್ನು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ನಿಮ್ಮದೇನು ವಿಡಿಯೋಗಳು ಆದ ನಂತರ ಅಂದರೆ ನೀವು ಸ್ಕ್ಯಾನ್ ಆದ ನಂತರ ನಿಮ್ಮ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋ ನೀವು ನೋಡಿದ ತಕ್ಷಣ ನನ್ನ ಹೃದಯದಲ್ಲಿ ಇರ್ತೀರಾ. ಆ ಹೃದಯ ಯಾವುದು ಅಂತ ಒಂದು ಪರಿಕಲ್ಪನೆ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಮೆಸೇಜ್ ಮಾಡೋದ್ರ ಮೂಲಕ ನಾನು ನಿಮಗೆ ಸಿಗ್ತೇನೆ. ಭಗವಂತ ನಿಮಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಕೆಮಿಸ್ಟ್ರಿಯ ಕಂಪ್ಲೀಟ್ ಪಾರ್ಟ್ 1, ಪಾರ್ಟ್ 2 ಕ್ಲಾಸನ್ನು ಕೊಟ್ಟಿದ್ದೀನಿ. ನಾನೇನು ತೃಪ್ತಿಯಾಗಿ ಕೊಟ್ಟಿಲ್ಲ, ನನ್ನದೇ ಆಗಿರ್ತಕ್ಕಂಥ ಟೆನ್ಷನ್ಸಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಸ್ವಲ್ಪ ನನ್ನನ್ನು ಸಪೋರ್ಟ್ ಮಾಡಿ ತೃಪ್ತಿಯಾಗಿ ಮತ್ತೆ ರಿವೈಸ್ಡ್ ಕ್ಲಾಸಸ್ಗಳನ್ನು ನಿಮಗೂ ನಿಮ್ಮ ತಮ್ಮಂದ್ರಿಗೂ ಯಾರು ಬರ್ತಾರೋ ಅವರು ಎಲ್ಲರಿಗೂ ಕೂಡ ಸಿಗೋ ಹಾಗೆ ಮಾಡ್ತೀನಿ. ಕೆಮಿಸ್ಟ್ರಿಯ ಕಂಪ್ಲೀಟ್ ಮಹಾ ಕ್ಲಾಸನ್ನು ಮಾಡಿದ್ದೀನಿ. ಅದೇ ರೀತಿ ಬಯಾಲಜಿ ಕ್ಲಾಸನ್ನು ಸದ್ಯದಲ್ಲೇ ಬಿಡ್ತೀನಿ, ಫಿಸಿಕ್ಸ್ ಕ್ಲಾಸನ್ನು ಸದ್ಯದಲ್ಲೇ ಬಿಡ್ತೀನಿ. ಇವು 3 ನೋಡಿ ಈ ಸೈನ್ಸ್ ಅಂತಕ್ಕಂಥ ಭಯನ ಬಿಡಿ, ಮತ್ತು EVS ಕೂಡ ಬಿಡ್ತೀನಿ ಅಂತ ಹೇಳ್ತಾ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ವಿಡಿಯೋನ ನೋಡಿ ಶೇರ್ ಮಾಡಿ ಸ್ನೇಹಿತರೆ.